ಯಾಕಂದರೆ ಸಭೆ ಅಂತಲ್ಲ, ನನಗೆ ರೋಷನ್ ರಶ್ಮಿನ್ ಅಂದರೆ ಅಷ್ಟು ಪ್ರೀತಿ ನನಗೆ. ಅವರು ರೋಷನ್ ರಶ್ಮಿನ್ ನನಗೆ ಅವ್ರ ಮನೆಯಲ್ಲಿ ಮೀಟಿಂಗ್ ಮಾಡ್ತೀನಿ ಅಣ್ಣ, ಒಂದು 5 ಜನ ಬರ್ತೀರಾ ಅಂದರೆ ಕೂಡ ಬರ್ತೀನಿ ನಾನು ಅವ್ರಿಗಾಗಿ. ಅವ್ರಿಗಿಬ್ಬರಿಗಿಂತಲೂ ತುಂಬ ಇಂಪಾರ್ಟೆಂಟ್ ಇನ್ನೊಬ್ಬರು ವ್ಯಕ್ತಿ ಇದ್ದಾರೆ ಅವ್ರ ಫ್ಯಾಮಿಲಿಯಲ್ಲಿ, ಅವ್ರಿಗಿಂತಲೂ ಮುಖ್ಯ. ಅದು ನಮ್ಮ ರೋಷನ್ ರಶ್ಮಿನ್ ಇಬ್ಬರು ಅವರೊಳಗಿರೋ ಎಲ್ಲ ಮಾತುಗಳು ಒಟ್ಟಾಗಿ ಸೇರಿಸಿ ಒಂದು ಡಬ್ಬಿಯಲ್ಲಿ ಹಾಕಿ ಅದು ಹೊರಗೆ ಬಂದರೆ ಅದು ರೀಸಾ ಆಗ್ತಾಳೆ. ಅವರಿಬ್ಬರಿಗಿಂತಲೂ ಜಾಸ್ತಿ ರೀಸಾ ಅಂದರೆ ಇಷ್ಟ ನನಗೆ. ಅವ್ರ ಮನೆಯಲ್ಲಿ ಅವಳೇ ನನ್ನ ರೋಷನ್ ನನ್ನ ಫ್ರೆಂಡ್ ಅಲ್ಲ, ಅವಳು ನನ್ನ ಫ್ರೆಂಡ್. ನಾನು ಇಳಿದು ಕೂಡ ರೋಷನ್ ಕೇಳಿದೆ ಹೇಗಿದ್ದಾಳೆ ಅವಳು, ಕರೆಕ್ಟಾ? ಇಳಿದು ಕೂಡಲೇ ಕೇಳಿದೆ ನಾನು, ರೀಸಾ ಹೇಗಿದ್ದಾಳೆ. ಯಾವಾಗಾದರೆ ನಾನು ಸಂಗೀತ ಕೇಳ್ತೀನಿ, ಅವ್ರು ನೆನೆಸ್ಕೊತೀನಿ ಅವಳನ್ನ. ಸರಿ ಗ ಮ ಪದ ನಿ ಸ ನಿ ದ ಪ ಮ ಗ ರೀಸಾ. Hallelujah. Where is my translator? ಎಲ್ಲಿ ಟ್ರಾನ್ಸ್ಲೇಟರ್ ಒಳಗೆ? ಮಂಜು ಬಾರೆ, ಎಲ್ಲಿ ಕೂತ್ಕೊಂಡು ಈ ಕಡೆ ಮೇಲೆ ನೀನು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ಹೇಳ್ತಾ ಪಾಸ್ಟರ್ ರೋಷನ್ ನೀನು ಎಲ್ಲ ಕುಂತಲ್ಲ. ಹಾಂ, ಆರಾಮಾಗಿ ನಿಂತ್ಕೊ, ಸ್ವಲ್ಪ ಆಮೇಲೆ ಕೂಡಿಸ್ಬಿಡ್ತೀನಿ ನನ್ನ. ಓಕೆ. Hallelujah. Your pastor gave me one warning. ಅವ್ರು ಹೇಳಿದರು, ವೆರಿ ರೆಸ್ಪೆಕ್ಟ್ಫುಲ್ಲಿ ಹಿ ಟೋಲ್ಡ್ ಮೀ, ಅಣ್ಣ ಯು ಕ್ಯಾನ್ ಗೋ ಟಿಲ್ 7 o'clock. ಬಹಳ ಗೌರವಯುತವಾಗಿ 7 ಗಂಟೆ ತನಕ ನಡೆಸಿ ಎಂಬುದಾಗಿ. ಅಂದರೆ ಹಿ ಟೋಲ್ಡ್ ಮೀ 1 hourಗಿಂತ ಜಾಸ್ತಿ ಹೋಗಬೇಡ ಅಂತೇಳಿ ಭಾಳ ಗೌರವಪೂರ್ವಕವಾಗಿ ಟೈಮ್ ಲಿಮಿಟ್ ಕೊಟ್ಟರು ನನಗೆ. ವೆಲ್, ಕಮಿಂಗ್ ಟು ದಿಸ್ ಚರ್ಚ್ ಈಸ್ ಕಮಿಂಗ್ ಟು ಮೈ ಸನ್ಸ್ ಚರ್ಚ್. ಈ ಸಭೆಗೆ ಬರುವಂಥದ್ದು ನನ್ನ ಮಗನ ಸಭೆಗೆ ಬಂದಂತೆ ನನಗಾಗುತ್ತದೆ. ಎವ್ರಿ ಟೈಮ್ ಐ ಕಮ್ ಹಿಯರ್, ಪ್ರತಿ ಸಾರಿ ನಾನು ಇಲ್ಲಿ ಬಂದಾಗ I ask God for an apostolic teaching to be given to the church. ಈ ಸಭೆಯಲ್ಲಿ ನಾನು ಏನನ್ನ ಬೋಧಿಸಬೇಕು ದೇವರೇ ಎಂಬುದಾಗಿ ನಾನು ಕೇಳುವಾಗ ದೇವರಲ್ಲಿ ನಾನು ಕೇಳುವಂಥದ್ದು ಒಂದೇ, ಅಪೋಸ್ತಲನಾಗಿ ನಾನು ಏನು ಪ್ರಸಂಗ ಮಾಡಬೇಕಿಲ್ಲಿ ಎಂಬುದಾಗಿ. So today for a short time I'm going to share something the Lord put in my heart, which is like an apostolic instruction. If you receive it and follow it, it will take you to next level in your life. ಈ ಸಮಯದಲ್ಲಿ ನಾನು ಪ್ರಸಂಗ ಮಾಡಲಿಕ್ಕಿರುವಂಥದ್ದು ಆ ಒಂದು ಅಪೊಸ್ತಲನಾಗಿ ಕರ್ತನು ನನಗೇನು ಬೋಧನೆ ಮಾಡಲಿಕ್ಕಿದ್ದಾನೋ ಅದನ್ನು ನೀವು ಗ್ರಹಿಸಿ ನೀವು ತಿಳಿದುಕೊಂಡು ನಿಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳುವುದಾದರೆ ನಿಮ್ಮ ಜೀವಿತದ ಉನ್ನತ ಹಂತದಲ್ಲಿ ನೀವಿರುತ್ತೀರಿ. Hallelujah. Hallelujah. Okay, so very quickly, very short I'm going to preach. ನಾನು ಕನ್ನಡದಲ್ಲಿ ಹೇಳ್ತೀನಿ. ನಾನು ಕನ್ನಡ ನಿಮಗೆ ಇದ್ರ ಕುಂತಿರೋ ನನಗೆ ಬೇಕಾದರೆ ಕನ್ನಡದ ಹೆಲ್ಪ್ ಮಾಡು. ನನಗೆ ಇಂಗ್ಲೀಷ್ ವರ್ಡ್ಸ್ ಬಂದಿಲ್ಲ ಅಂದರೆ ಹೆಲ್ಪ್ ಮಾಡಿ ನನಗೆ. ಇವಳು ಅಂದರೆ ತುಂಬ ಇಷ್ಟ ನನಗೆ, ಮಂಜು ಅಂದರೆ. ಮಂಜು ನನ್ನ ಮಗಳು ಹಾಗೆ ಅಲ್ಲ, ನನ್ನ ಮಗಳು ಅವಳು. ರೈಟ್, ಜಸ್ಟ್ ಲಿಸನ್ ಕೇರ್ಫುಲಿ. ಗಮನ ಇಟ್ಟು ಕೇಳಿ. I'm going to share something which is so important, which I feel the Holy Spirit has been dealing with my heart. ಪರಿಶುದ್ಧಾತ್ಮನು ನನ್ನ ಹೃದಯದೊಟ್ಟಿಗೆ ಮಾತನಾಡಿದಂಥದ್ದು ಬಹಳ ಸೂಕ್ಷ್ಮವಾದಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಸಮಯದಲ್ಲಿ. Come with the book of Revelations. ಪ್ರಕಟಣೆ ಪುಸ್ತಕಕ್ಕೆ ಬನ್ನಿ ನನ್ನೊಟ್ಟಿಗೆ. ಹೀಗೆ ಅನ್ಕೊಂತೀರ, ಹಬ್ಬ ಎರಡನೇ ಬರವಣಿಗೆ ಬಗ್ಗೆ ಹೇಳ್ತಾನಪ್ಪ, ಹಬ್ಬ ನನಗೆ ಅದೆಲ್ಲ ಹೇಳಕ್ಕೆ ಬರಲ್ಲ. ಒಂದು ಕಡೆ ಹೋಗಿದ್ರೆ ಹೇಳಿದ್ರು, ಅಣ್ಣ ನೀವು ಒಂದ್ಸಲ ಎರಡನೇ ಬರವಣಿಗೆ ಬಗ್ಗೆ ಹೇಳ್ರಣ್ಣ. ನಾನು ಹೇಳ್ತೀನಪ್ಪ. ಸಿಂಪಲ್. ನಂಬರ್ 1, ಯೇಸು ಬರ್ತಾ ಇದ್ದಾರೆ. 2, ಯಾವಾಗ ಬರ್ತಾರೋ ಗೊತ್ತಿಲ್ಲ. ನಂಬರ್ 3, ಯಾವಾಗ ಬಂದು ಸಿದ್ಧವಾಗಿರ್ರಿ, ಅಷ್ಟೇ. ಇಷ್ಟು ಗೊತ್ತಾದ್ರೆ ಸಾಕು, ರೈಟ್? ಓಕೆ. ರೆವಲ್ಯೂಷನ್ 17 verse 12. ಪ್ರಕಟಣೆ ಪುಸ್ತಕ 17:12 ವಚನ. ಮಂಜು ಕನ್ನಡ ಬೈಬಲ್ ಇಟ್ಕೊಂಡು ರೀಡ್ ಕನ್ನಡ ಫಾರ್ ಮಿ. ಓಕೆ. ರೆವಲ್ಯೂಷನ್ 17. ನೀನು ಕಂಡ ಆ 10 ಕೊಂಬುಗಳು ಅಂದರೆ
ರಾಜ್ಯವನ್ನು ಇನ್ನೂ ಹೊಂದದಿರುವ 10 ಮಂದಿ ಅರಸುಗಳು, ಅವರು ಒಂದು ಗಳಿಗೆಯವರೆಗೆ ರಾಜರಂತೆ ಆಳುವ ಅಧಿಕಾರವನ್ನು ಮೃಗದೊಂದಿಗೆ ಹೊಂದುತ್ತಾರೆ. ಅವರು ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ತಮ್ಮ ಶಕ್ತಿಯನ್ನು ಅಧಿಕಾರವನ್ನು ಮೃಗಕ್ಕೆ ಕೊಡುತ್ತಾರೆ. ಅವರು ಯಜ್ಞದ ಕುರಿಯಾದಾತನ ಮೇಲೆ ಯುದ್ಧ ಮಾಡುವರು, ಆದರೆ ಆತನು ಕರ್ತನು ರಾಜಾದಿರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು. ಈಗ ಜಾಗ್ರತೆ ಕೇಳ್ರಿ. ದಿಸ್ ಟಾಕ್ಸ್ ಅಬೌಟ್ ನಾಟ್ ಸೆಕೆಂಡ್ ಕಮಿಂಗ್, ಇಟ್ ಟಾಕ್ಸ್ ಅಬೌಟ್ the final battle with the millennium and all that. This is not Jesus coming for the church, this is Jesus coming with the church. ಇದು ಸಭೆಗೆ ಬರುತ್ತಿರುವಂತದ್ದಲ್ಲ, ಸಭೆಗೋಸ್ಕರವೇ ಬರುತ್ತಿರುವಂತದ್ದಾಗಿದೆ. ಅಲ್ಲ, ಯೇಸು ಸಭೆಗಾಗಿ ಬರುವುದಿಲ್ಲ, ಯೇಸು ಸಭೆಯೊಡನೆ ಬರುವುದು. ಇದು ಸಭೆಯೊಡನೆ ಮೃಗದೊಂದಿಗೆ ಯುದ್ಧ ಮಾಡುವುದಕ್ಕೆ ಬರುವುದು. ಸಭೆಗಾಗಿ ಅಲ್ಲ, ಸಭೆಗಾಗಿ ಬರೋದು ಬೇರೆ, ಸಭೆಯೊಡನೆ ಬರೋದು ಬೇರೆ. ಇದು ಸಭೆಗಾಗಿ ಬರೋದಲ್ಲ, ಸಭೆ ಒಡನೆ ಬರುವುದು. ಈಗ ನೋಡಿ, ಜಾಗ್ರತೆ ಕೇಳ್ರಿ. ಆತನು ಯಜ್ಞದ ಕುರಿಯಾದಾತನ ಮೇಲೆ ಯುದ್ಧ ಮಾಡುವನು, ಆದರೆ ಆತನು ಅಂದರೆ ಯೇಸು ಕರ್ತನು ರಾಜಾದಿರಾಜನು ಆಗಿರುವುದರಿಂದ ಅವನನ್ನು ಜಯಿಸುವನು. ಹಲ್ಲೆಲೂಯಾ, ರೈಟ್. ಮತ್ತು ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ಯೇಸು ಜಯಿಸ್ತಾನೆ, ಆದರೆ ಆತನ ಜೊತೆಗೆ ಅಂದರೆ ಆತನ ಸಭೆ ಇರ್ತದೆ, ಆ ಸಭೆ ಆ ಜಯದಲ್ಲಿ ಪಾಲುಗಾರರಾಗ್ತಾರೆ ಅಂತೇಳಿ, ರೈಟ್. ಆದರೆ ಒಂದು ಜಾಗ್ರತೆ ಕೇಳ್ರಿ, ಆತನ ಜೊತೆ ಇರೋ ಸಭೆಯ ಗುಣಗಳು ಇಲ್ಲಿ ಬರೆಯಲ್ಪಟ್ಟಿದೆ. ಅದೇನೆಂದರೆ, ಮತ್ತು ದೇವರು ಕರೆದವರು, ದೇವರು ಆದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ದಟ್ ಮೀನ್ಸ್ ದ ಪೀಪಲ್ ಹೂ ಆರ್ ವಿತ್ ಜೀಸಸ್, ಯೇಸು ಕ್ರಿಸ್ತನೊಟ್ಟಿಗೆ ಇರುವಂತಹ ಜನರು, ದಟ್ ಈಸ್ ದ ಚರ್ಚ್, ಅದು ಸಭೆ. ದ ಬೈಬಲ್ ಟಾಕ್ಸ್ ದಟ್ ದಿಸ್ ಚರ್ಚ್ ಶುಡ್ ಹ್ಯಾವ್ 3 ಕ್ಯಾರೆಕ್ಟರ್ಸ್. ಈ ಒಂದು ಸಭೆಗೆ 3 ಗುಣಗಳಿದೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ನಂಬರ್ 1, ದೇ ಆರ್ ಕಾಲ್ಡ್. ಮೊದಲನೇದಾಗಿ ಅವರು ಕರೆಯಲ್ಪಟ್ಟವರು. ನಂಬರ್ 2, ದೇ ಆರ್ ಚೋಸನ್, ಅವರು ಆದುಕೊಂಡವರು. ನಂಬರ್ 3, ದೇ ಆರ್ ಫೇತ್ಫುಲ್, ಅವರು ನಂಬಿಗಸ್ತರು. ಜಾಗ್ರತೆಗೆ ನನ್ನ ಜೊತೆ ಎಲ್ಲರೂ ಹೇಳ್ರಿ, ನನ್ನ ಜೊತೆ ಎಲ್ಲರೂ ಹೇಳಕ್ಕೆ, ಕರೆಯಲ್ಪಟ್ಟವರು, ಆದುಕೊಳ್ಪಟ್ಟವರು, ನಂಬಿಗಸ್ತರು. ಮತ್ತೊಂದ್ಸಲ, ಕರೆಯಲ್ಪಟ್ಟವರು, ಆದುಕೊಳ್ಳಪಟ್ಟವರು ಮತ್ತು ನಂಬಿಗಸ್ತರು. ಅಂದರೆ ಸಭೆಗೆ ಇರಬೇಕಾಗಿದ್ದ 3 ಗುಣಗಳಲ್ಲಿ ಬರೆಯಲ್ಪಟ್ಟಿದೆ. ಅವರು ಕರೆಯಲ್ಪಟ್ಟವರು, ಆದುಕೊಳ್ಳಲ್ಪಟ್ಟವರು, ನಂಬಿಗಸ್ತರು. ಜಾಗ್ರತೆ ಹೇಳ್ತೀನಿ ಕೇಳ್ರಿ. ಈ 3 ಗುಣಗಳಲ್ಲಿ ಕರೆಯಲ್ಪಟ್ಟವರು, ಕರೆಯುವುದು ಅದು ನಾವು ಕರೆಯಲ್ಲ, ನಮ್ಮನ್ನು ಆತ ಕರೀತಾನೆ. ನೀವು ಗಲೇಷಿಯನ್ಸ್ 1:15 ಓದಿದ್ರೆ, ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ, ಗಲೇಷಿಯನ್ಸ್ 1:15. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು. ಅಂದರೆ ಕರೆದಿದ್ದು ನೀನೇನೋ ಒಳ್ಳೆಯವನು, ನಾನೇನೋ ಒಳ್ಳೆಯವನಂತಲ್ಲ, ಆತನ ಕೃಪೆಯಿಂದ ನಮ್ಮನ್ನು ಕರೆದನು. ಅರ್ಥ ಆಗ್ತಾ ಇದೆ ನಿಮಗೆ? ಅಂದರೆ ಕರೆಯಲ್ಪಡುವಿಕೆಯಲ್ಲಿ ನಮ್ಮ ರೋಲ್ ಏನಿಲ್ಲ. ಅದರಲ್ಲಿ ನಾವೇನೋ ಒಳ್ಳೇದು ಮಾಡಿವಂತ ಕರೆದಿಲ್ಲ, ನಾವೇನೋ ಒಳ್ಳೆಯವರಂತ ಕರೆದಿಲ್ಲ, ತನ್ನ ಕೃಪೆಯಿಂದ ನಮ್ಮನ್ನು ಕರೆದನು. ಅಂದರೆ ಕರೆಯಲ್ಪಡುವಿಕೆಯಲ್ಲಿ ನಮ್ಮ ಭಾಗ ಏನಿಲ್ಲ, ಅದರಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಏನಿಲ್ಲ. ಅರ್ಥ ಆಗ್ತದೆಯಾ? ಕರೆಯಲ್ಪಟ್ಟವರು. ನೆಕ್ಸ್ಟ್ ಬಂದು ಆರಿಸಲ್ಕೊಂಡು ಪಟ್ಟವರು. ಜಾನ್ 15:16. ಯೋಹಾನ 15:16. ಜಾನ್ 15:16. ಯೋಹಾನ 15ನೇ ಅಧ್ಯಾಯ 16ನೇ ವಚನ. ಜಾನ್ 15:16 ಓದಮ್ಮ ನೀನು. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ಅಂದರೆ ಕರೆದಿದ್ದು ನಮ್ಮ ಕೈಲೇನಿಲ್ಲ, ಆತ ಕರೆದಾನೆ. ಆರಿಸಿಕೊಡೋದು ನಮ್ಮ ಕೈಲಿಲ್ಲ, ಆತ ಆರಿಸ್ಕೊಂಡಾನೆ. ಅರ್ಥ ಆಗ್ತಾ ಇದೆ? ಇದರಲ್ಲಿ ಕರೆಯಲ್ಪಡೋಕೆಯಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಏನಿಲ್ಲ, ಕೃಪೆಯಿಂದ ಕರೆದಾನೆ.
ಆರಿಸಲ್ಪಟ್ಟಿರೋದರಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇರಲಿಲ್ಲ, ಕೃಪೆಯಿಂದ ಆತ ಆರಿಸ್ಕೊಂಡಾನೆ. ಆದರೆ ಏನಂತಂದರೆ, ನಾನು ಕರೆದಿದ್ದೇನೆ, ನಾನು ಆರಿಸ್ಕೊಂಡಿದ್ದೇನೆ. ಪ್ಲೀಸ್ ಸಿಡಮ್ ಬ್ರದರ್, ಸಿಡಮ್. ನಾನು ಕರೆದಿದ್ದೇನೆ, ನಾನು ಆರಿಸ್ಕೊಂಡಿದ್ದೇನೆ, ಆದರೆ ನೀವು ನಂಬಿಕಸ್ಥರಾಗಿರ್ಬೇಕು. ನಂಬಿಕಸ್ಥರಾಗಿರುವುದು ಅದು ಆತನ ಕೈಯಲ್ಲಿಲ್ಲ. ಯೇಸು ಹೇಳ್ತಾನೆ, ಕೃಪೆಯಿಂದ ನಾನು ಕರೆದೆ, ಕೃಪೆಯಿಂದ ನಾನೇನು ಆರಿಸ್ಕೊಂಡೆ, ನಾನು ಕರೆದೆ ಆರಿಸ್ಕೊಂಡೆ, ಆದರೆ ನಿನ್ನಿಂದ ಒಂದೇ ಒಂದು ಅಪೇಕ್ಷೆ ಇಡ್ತೇನೆ, ನೀನು ನಂಬಿಕಸ್ಥನಾಗಿರ್ಬೇಕು. ನಂಬಿಕಸ್ಥರಾಗಿರೋದು ಅದು ನಮ್ಮ ಜವಾಬ್ದಾರಿ. ಕರೆಯೋದು ಆತನ ಜವಾಬ್ದಾರಿ, ಆರಿಸಿಕೊಳ್ಳೋದು ಆತನ ಜವಾಬ್ದಾರಿ, ನಂಬಿಕಸ್ಥರಾಗಿರೋದು ನಮ್ಮ ಜವಾಬ್ದಾರಿ. ಈ ನಂಬಿಕಸ್ಥಿಗೆ ಅನ್ನೋದು ಅದು ಪವಿತ್ರಾತ್ಮನ ವರ ಅಲ್ಲ, ಪವಿತ್ರಾತ್ಮನ ಫಲ. ಗಲೇಷಿಯನ್ಸ್ 5th ಚಾಪ್ಟರಲ್ಲಿ ಪವಿತ್ರ ಫಲಗಳಲ್ಲಿ ನಂಬಿಕಸ್ಥಿಕೆ ಅದರ ಬರೆಯಲ್ಪಟ್ಟಿದೆ. ಜಾಗ್ರತೆ ಕೇಳ್ರಿ. ವರಗಳು ಕೈ ಇಟ್ಟರೆ, ಹಸ್ತಾಕ್ಷರ ಮಾಡಿದ್ರೆ ಇಂಪಾರ್ಟೇಷನ್ ಆಗ್ತದೆ, ಆದರೆ ಫಲ ಇಂಪಾರ್ಟೇಷನ್ ಆಗಲ್ಲ. ಫಲಗಳನ್ನು ನಾವು ಅದನ್ನು ಕಲ್ಟಿವೇಟ್ ಮಾಡ್ಕೋಬೇಕು, ನಾವು ಅದನ್ನು ಅಭಿವೃದ್ಧಿ ಪಡಿಸ್ಕೋಬೇಕು. ಅದರಲ್ಲಿ ನಮ್ಮ ಪ್ರಮೇಯ ಇರಬೇಕು. ವರಗಳಲ್ಲಿ ಆತ ಕೃಪೆಯಿಂದ ಕೊಡ್ತಾನೆ, ಫಲಗಳಲ್ಲಿ ನಮ್ಮ ಪ್ರಮೇಯ ಇರಬೇಕು. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅ ಚರ್ಚ್ ಇಸ್ ದಟ್ ಹಿ ಕಾಲ್ಡ್ ಅಸ್, ಹಿ ಚೋಸ್ ಅಸ್, ಹಿ ಎಕ್ಸ್ಪೆಕ್ಟ್ಸ್ ಅಸ್ ಟು ಬಿ ಫೇತ್ಫುಲ್. ಹಾಗಾಗಿ ಸಭೆಯ ಒಂದು ಅತಿ ಪ್ರಾಮುಖ್ಯವಾದಂತಹ ಒಂದು ಸಂಗತಿ ಏನೆಂದರೆ, ಆತನು ನಮ್ಮನ್ನು ಆದುಕೊಂಡನು, ಆತನು ನಮ್ಮನ್ನು ಕರೆದನು, ನಂಬಿಗಸ್ತನಾಗಿರುವಂಥದ್ದು ನಮ್ಮ ಕರ್ತವ್ಯ. ಈಗ ಮ್ಯಾಥ್ಯೂ ಚಾಪ್ಟರ್ 25ದಲ್ಲಿ ದ ಲಾರ್ಡ್ ಟಾಕ್ಸ್ ಅಬೌಟ್ ಪ್ಯಾರಬಲ್ ಆಫ್ ಟ್ಯಾಲೆಂಟ್ಸ್. ಟ್ಯಾಲೆಂಟ್ಸ್ ಏನಂತಾರೆ ಕನ್ನಡದಲ್ಲಿ? ಅಂತಾರೆ ಹೇಳು. ತಲಾಂತುಗಳ ಒಂದು ಸಾಮ್ಯವನ್ನು ನಾವು ನೋಡ್ತೇವೆ. ಒಬ್ಬರಿಗೆ 5 ಕೊಡ್ತಾರೆ, ಒಬ್ಬರಿಗೆ ಕೊಡ್ತಾರೆ, ಇನ್ನೊಬ್ಬರು 1 ಕೊಡ್ತಾರೆ. ಬಂದಮೇಲೆ 5 ಕೊಟ್ಟದ್ದು 10ಕ್ಕೆ ವಾಪಸ್ ತಿರುಗಿ ಕೊಡ್ತಾನೆ, 2 ಕೊಟ್ಟು 4 ಕೊಡ್ತಾನೆ, 1 ಕೊಟ್ಟಿದ್ದವನು ಅದನ್ನು ಬಚ್ಚಿಡ್ತಾನೆ. ಈಗ ಗೊತ್ತಲ್ಲ ನಮಗೆ ಇದು, ರೈಟ್? ಓಕೆ. ಈಗ ಒಂದು ನೋಡಿ, ಆ 5 ಕೊಟ್ಟವನು 5ನ್ನು 10 ಮಾಡ್ದ. 10 ಮಾಡಿದ್ರೆ ಅವನನ್ನು ನೋಡಿ ಕರ್ತನ ಏನದ ಗೊತ್ತಾ? ಮ್ಯಾಥ್ಯೂ 25:21. ಮ್ಯಾಥ್ಯೂ 25:21. ಅವನು ದಣಿಯು, ಬಲ ಅಭಿಷಿಕ್ತನಾದ ಒಳ್ಳೆ ಆಳು ನೀನು ಅಂದನ. ಏನಂದ? ಹೋದ್ರೆ ಪಾಜ ಗಟ್ಟೆಗೆ. ಆಗ ದಣಿಯು ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು ಅಂದ್ರೆ, ಜಾಗ್ರತೆ ಕೇಳ್ರಿ. ಐ ಆಮ್ ಟೆಲ್ಲಿಂಗ್ ಯು ಒನ್ ಸೆಂಟೆನ್ಸ್, ಲಿಸನ್ ಕೇರ್ಫುಲಿ. ಇಂಗ್ಲಿಷ್ ಇಟ್ ಸೇಸ್, ವೆಲ್ ಡನ್ ಮೈ ಗುಡ್ ಅಂಡ್ ಫೇತ್ಫುಲ್ ಸರ್ವೆಂಟ್. ಇಂಗ್ಲಿಷಲ್ಲಿ ಈ ರೀತಿ ಹೇಳಲ್ಪಡುತ್ತದೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳು ಎಂಬ. Now listen carefully. There is 2 words used there. One is good, one is faithful. ಒಂದು ಒಳ್ಳೆಯ ಮತ್ತು ಮತ್ತೊಂದು ನಂಬಿಗಸ್ತನು ಎಂಬ 2 ಪದ ಉಪಯೋಗಿಸಲ್ಪಟ್ಟಿದೆ. How to know you are a good man? ಹೇಗೆ ಕಲ್ತ್ಕೋಬೇಕು ನೀವು ಒಳ್ಳೆಯ ವ್ಯಕ್ತಿ ಎಂಬುದಾಗಿ. I'm telling you something. All children of God are not good. ಪ್ರತಿ ದೇವರ ಮಕ್ಕಳು ಕೂಡ ಒಳ್ಳೆಯವರಲ್ಲ. ನೀನು ಒಳ್ಳೆಯವನು ಕೆಟ್ಟವನು ಅದ್ರ ಮೇಲೆ ನಿನ್ನ ರಕ್ಷಣೆಗೆ ಆಧಾರ ಪಡೋದಿಲ್ಲ. ನಿನ್ನ ರಕ್ಷಣೆ ಅನ್ನೋದು ಕ್ರಿಸ್ತನ ಮೇಲೆ ನಂಬಿಕೆ ಮೇಲೆ ಆಧಾರ ಪಡ್ತದೆ. ಅದ ಕಾರಣ ತುಂಬ ಜನ ಕ್ರಿಸ್ತನ್ ನಂಬಿರ್ತಾರೆ, ಆದರೆ ಕೂಡ ಅವ್ರ ಜೀವಿತ ಸರಿಯಾಗಿರೋಂಗಿಲ್ಲ. ಜೀವಿತ ಸರಿಯಾಗಿರೋದಿಲ್ಲ. ಚರ್ಚಿಗೆ ಬಂದು ಹಲಲುಯ್ಯ ಅಂತಾರೆ, ಹೊರಗೋಗಿ ಹೇಗೆ ಬದುಕ್ತಾರೋ ಗೊತ್ತಾಗಲ್ಲ. ಆದರೆ ಯಾರ ಬಂದ ಹೇಳಿದ್ರೆ, ಫಸ್ಟ್ ನಾನು ತುಂಬ ಒಳ್ಳೆಯವನ್ರಿ, ನಾನು ತುಂಬ ಒಳ್ಳೆಯವನ್ರಿ ಅಂತ ಹೇಳ್ತಾರೆ. ಈಗ ಒಂದು ಗಂಡ ತುಂಬ ಒಳ್ಳೆ ಗಂಡ, ಒಂದು ಹೆಂಡತಿ ನಾನು ತುಂಬ ಒಳ್ಳೆ ಹೆಂಡತಿ, ಒಂದು ಪಾಸ್ಟರ್ ನಾನು ತುಂಬ ಒಳ್ಳೆ ಪಾಸ್ಟರ್, ಒಂದು ಸಭಿಕ ನಾನು ಒಳ್ಳೆ ಸಭೆಯವನು, ನಾನು ಒಳ್ಳೆ ಕಾಂಗ್ರಿಗೇಷನ್ ಆಗಿದ್ದೇನೆ ಅಂತ ಹೇಗೆ ಹೇಳ್ತೀಯ ಅಂದರೆ, ಅದು ಒಂದು ಕಾಯಿನ್ಗೆ ಯಾವ ರೀತಿಯಾಗಿ 2 ಸೈಡ್ಸ್ ಇರುತ್ತೋ, ಒಂದು ಸೈಡ್ ನೀನು ಒಳ್ಳೆಯವನು ಅಂದರೆ 2ನೇ ಸೈಡ್ ನಂಬಿಗಸ್ತನಾಗಿರ್ಬೇಕು. ಅಲ್ಲಿ ನೋಡ್ರಿ, ಬಹಳ ನಂಬಿಗಸ್ತನಾದ ಒಳ್ಳೆಯ ಆಳು. ನಂಬಿಗಸ್ತನಾದ ಆಳಲ್ಲ, ಒಳ್ಳೆಯ ಆಳು ಅಲ್ಲ, ನಂಬಿಗಸ್ತನಾದ ಒಳ್ಳೆಯ ಆಳು. ನಾನು ಒಳ್ಳೆಯ ಗಂಡ ಅಂತ ಹೇಗೆ ಹೇಳ್ಕೊಬೋದು? ನನ್ನ ಹೆಂಡತಿಗೆ ನಾನು ಹೂ ತಂದು ಕೊಡ್ತೀನಿ, ನನ್ನ ಹೆಂಡತಿಗೆ ಬರ್ತಡೇ ಮಾಡ್ತೀನಿ, ಅದರಿಂದ ನನ್ನ ಹೆಂಡತಿಗೆ ನಾನು ನಂಬಿಗಸ್ತನಾಗಿದ್ದವಾಗ. ನೀನು ಒಳ್ಳೆ ಹೆಂಡತಿ ಅಂದ್ರೆ ಹೆಂಗೆ ಗೊತ್ತಾಗ್ತದೆ? ಬೆಳಗ್ಗೆ ಅಡಿಗೆ ಮಾಡ್ಕೊಡ್ತೀರಿ, ಕಾಫಿ ಮಾಡ್ತೀರಿ, ನಾನು ಬೆಳಗ್ಗೆ ತಿಂಡಿ ಮಾಡ್ಕೊಡ್ತೀನಿ ರೀ, ಅದರಿಂದಲ್ಲ. ನೀನು ನಂಬಿಕಸ್ಥಳಾಗಿ ಯಾವಾಗ ಇರ್ತೀಯೋ ಆವಾಗ.
ನೀನು ನಂಬಿಕಸ್ತನ, ನೀನು ಒಳ್ಳೆ ತಂದೆ ತಾಯಿ ಅಂತ ಹೇಳಿ ನನ್ನ ಮಕ್ಕಳಿಗೆ ಬೇಕಾದೆಲ್ಲ ಕೊಡ್ತೀವ್ರಿ, ಅದರಿಂದಲ್ಲ. ನಿನ್ನ ಮಕ್ಕಳಿಗೆ ನಂಬಿಕಸ್ತನಾಗಿರ್ಬೇಕು. ನೀವು ಯಾವ ರೀತಿಯಾಗಿ ನಿಮ್ಮ ತಂದೆ ತಾಯಿಗೆ ನಂಬಿಕಸ್ತರ, ತಂದೆ ತಾಯಿಗೆ ಹೇಳಿದ್ವಿ ಅಪ್ಪ ನಾನು ಒಳ್ಳೆಯವನಪ್ಪ, ಅಮ್ಮ ನಾನು ಒಳ್ಳೆಯವನಮ್ಮ, ಅಲ್ಲ, ನಂಬಿಕಸ್ತನಾಗಿದ್ದೀಯಾ? ಒಳ್ಳೆ ಪಾಸ್ಟರ್ ಅಂದರೆ ನಂಬಿಕಸ್ತನಾದ ಪಾಸ್ಟರ್, ಒಳ್ಳೆ ಕಾಂಗ್ರಿಗೇಷನ್ ಅಂದರೆ ನಂಬಿಕಸ್ಥರಾದ ಕಾಂಗ್ರಿಗೇಷನ್. ಅಂದರೆ ಒಳ್ಳೆ ಗುಣ, ಒಳ್ಳೆತನವನ್ನು, ನಂಬಿಕಸ್ತಿಕೆಯನ್ನು ಬೇರುಪಡಿಸ್ಲಿಕ್ಕೆ ಆಗಲ್ಲ. ನೀನು ಒಳ್ಳೆಯವನಂದ್ರೆ ನಂಬಿಕಸ್ಥರಿರ್ಬೇಕು, ನಂಬಿಕಸ್ಥನಾಗಿದ್ದರೆ ಒಳ್ಳೆಯವನಾಗಿರ್ತೀಯ. ಕನ್ನಡದಲ್ಲಿ ನಂಬಿಕಸ್ಥನು, ಇಂಗ್ಲೀಷಲ್ಲಿ ಫೇತ್ಫುಲ್, ರೈಟ್? ಫೇತ್ಫುಲ್ ಅಂದರೆ ಮೀನಿಂಗ್ ಏನು ಅಂದರೆ ಯಾರ ಮೇಲೆ ಫುಲ್ ಫೇತ್ ಹಾಕ್ಬೋದು ಅವರು ಫೇತ್ಫುಲ್. ನಿನ್ನ ಮೇಲೆ ನಾನು ಫುಲ್ ಫೇತ್ ಇಡ್ಬೋದು ಅಂದರೆ ನೀನು ಫೇತ್ಫುಲ್. ಗ್ರೀಕ್ ಭಾಷೆಯಲ್ಲಿ ಫೇತ್ಫುಲ್ ಅಂದರೆ, ಈಗ ನೋಡ್ರಿ, ಈಗ ನಾನು ಇಲ್ಲಿ ನಿಂತೀನಿ, ಈ ಕಾರ್ಪೆಟ್ ಮೇಲೆ ನಿಂತೀನಿ, ನಾನು ಕಾರ್ಪೆಟ್ ಮೇಲೆ ನಿಂತು ಧೈರ್ಯವಾಗಿ ವಾಕ್ಯ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಗೊತ್ತು ನನ್ನ ಕಾಲ ಕೆಳಗಿಂದ ಕಾರ್ಪೆಟ್ ಯಾರು ಎಳೆಯಲ್ಲ ಅಂತೇಳಿ. ಅದು ಫೇತ್ಫುಲ್ ಅಂದರೆ. ಫೇತ್ಫುಲ್ ಅಂದರೆ ನಿನ್ನನ್ನು ನಂಬಿದವನ ಕೆಳಗಿಂದ ನೀನು ಕಾರ್ಪೆಟ್ ಎಳೆಯಲ್ಲ, ಅದು ಫೇತ್ಫುಲ್ ಅಂದರೆ ಗ್ರೀಕ್ ಮೀನಿಂಗ್. ನಿನ್ನನ್ನು ಯಾರು ನಂಬಿದ್ದಾರೋ ಅವ್ರ ಕಾಲ ಕೆಳಗಿಂದ ಕುರ್ಚಿ ಎಳೆಯಂಗಿಲ್ಲ. ಅವರು ಎದ್ದು ನಿಂತ್ಕೊಂಡು ಕೂಡ ಅವ್ರು ಹಿಂದೆ ಕುರ್ಚಿ ಎಳೆದು ಬಿಡೋದು, ಹಂಗಲ್ಲ. ಅವರು ಫೇತ್ಫುಲ್ ಅಲ್ಲ. ಫೇತ್ಫುಲ್ ಅಂದರೆ ನಿನ್ನ ಮೇಲೆ ಫುಲ್ ಫೇತ್ ಆಗಿ, ನಂಬಿಕೆ ನಿನ್ನ ಮೇಲೆ ಹಾಕಿ. ಅಂದರೆ ಈಗ ಸೋಫಾ ಮೇಲೆ ರೋಷನ್ ಕುಂತಾನೆ, ಅಲ್ಲಿ ನೋಡ್ತಾಳೆ, ಯಾಕೆ ಆ ಸೋಫಾ ನನಗೆ ಕೆಳಗೆ ಬೀಳ್ಸೋಂಗಿಲ್ಲ, ನಂಬಿಕೆ ಐತಿ. ಈಗ ನನಗೆ ನಿನ್ನ ಮೇಲೆ ನಂಬಿಕೆ, ನಿಮ್ಮ ಪಾಸ್ಟಿಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕಾದ್ರೆ ನೀವು ಆ ರೀತಿಗಿರ್ಬೇಕು. ನಾನು ಇವ್ರು ನಂಬಿದ್ರೆ ಇವ್ರು ನನ್ನ ಕೆಳಗೆ ಬೇರೆ ಏನು ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಲ್ಲ. ಅದು ಫೇತ್ಫುಲ್ನೆಸ್. ಅದೇ ನಂಬಿಕಸ್ಥ ಗುಣ ಹೆಂಗಂದ್ರೆ, ಯಾರನ್ನ ಕೇಳ್ರಿ ಸಭಿಕರಿರ್ತಾರೆ, ನೀನು ನಂಬಿಕಸ್ತನಪ್ಪ, ನಾನು ಫುಲ್ ನಂಬಿಕಸ್ತನ್ರಿ, ನಾನು ಭಾಳ ನಂಬಿಕಸ್ತನ್ರಿ, ನಾನೇ ನಂಬರ್ 1 ಹೇಳ್ಕೊಳ್ಳೋದಲ್ಲ. I don't know how is it in Kannada. Let me read in English and show you. Yeah. I want to read from 1 Corinthians chapter 4. 1 ಕೊರಿಂಥ 4ನೇ ಅಧ್ಯಾಯದಲ್ಲಿ ಓದುವರಾಗಿರೋಣ. 1 Corinthians chapter 4. 1 ಕೊರಿಂಥ 4ನೇ ಅಧ್ಯಾಯ. ಕನ್ನಡದಾಗ ಗೊತ್ತಿಲ್ಲ ನನಗೆ. Let me read in English, then you see in Kannada how is it. ಇಂಗ್ಲಿಷ್ನಲ್ಲಿ ಮೊದಲು ಓದ್ತೇನೆ, ನಂತರದಲ್ಲಿ ನಾವು ಕನ್ನಡದಲ್ಲಿ ನೋಡೋಣ. First Corinthians chapter 4 verse 2. 2ನೇ ವಚನ. ಹೀಗಿರಲು ಮನವಾರ್ತೆಯವನು ನಂಬಿಕಸ್ಥನಾಗಿ ಕಂಡು ಬರುವುದು ಅವಶ್ಯಕ. ನಂಬಿಕಸ್ಥ ಹೇಳ್ಕೊಳೋದಲ್ಲ, ನಂಬಿಕಸ್ಥನಾಗ ಕಂಡು ಬರಬೇಕು. ಅರ್ಥ ಆಗ್ತಾ ಇದ್ದೇನೆ ಹೇಳೋದು ನಿಮಗೆ? ಅಂದರೆ ಪಾಸ್ಟರ್ ನಾನು ಭಾಳ ನಂಬಿಕಸ್ಥನ್ರಿ, ಅಲ್ಲಲ್ಲ, ನಿನಗೆ ಕೊಟ್ಟಿದ್ದ ಕೆಲಸ ಸಡನ್ಲಿ ನಿಮ್ಮ ಪಾಸ್ಟರ್ ಬಂದಿರಬೇಕು, ನಂಬಿಕಸ್ಥನ ಕಾಣಲ್ಪಡಬೇಕು. ನೀನು ಹೇಳ್ಕೊಡೋದಲ್ಲ, ನಾನು ನಂಬಿಕಸ್ಥ ಅಂತೇಳಿ. ನಂಬಿಕಸ್ಥರು ಹೀಗಿರೋ ಮನವಾರ್ತೆಯವರು ನಂಬಿಕಸ್ಥನಾಗಿ ಕಂಡು ಬರಬೇಕು. ಅಂದರೆ ನಿನ್ನ ಹೆಂಡತಿಗೆ ನೀನು ನಂಬಿಕಸ್ಥನ ಕಂಡು ಬರಬೇಕು, ನಿನ್ನ ಗಂಡಗೆ ನೀನು ನಂಬಿಕಸ್ಥನ ಕಂಡು ಬರಬೇಕು, ನಿಮ್ಮ ತಂದೆ ತಾಯಿಗೆ ನೀನು ನಂಬಿಕಸ್ಥನ ಕಂಡು ಬರಬೇಕು, ನಿನ್ನ ಮಕ್ಕಳಿಗೆ ನಂಬಿಕಸ್ಥ ನೀನು ಕಂಡು ಬರಬೇಕು, ನಿಮ್ಮ ಪಾಸ್ಟರ್ಗೆ ನಂಬಿಕಸ್ಥ ಕಂಡು ಬರಬೇಕು. ಹೇಳ್ಕೊಳ್ಳೋದಲ್ಲ ನಂಬಿಕಸ್ಥ ಅಂತೇಳಿ, ನಂಬಿಕಸ್ಥ ಕಂಡು ಬರಬೇಕು. ಅದು ಭಾಳ ಮುಖ್ಯ. ಅಲ್ಲೂಯ. ಯಾರು ಕರೀತಾರೆ? ಕರೆಯೋದಾರು ನೀನೇ ಕರೆಯಲ್ಪಟ್ಟಿಯ, ದೇವ್ರು ಕರೆದ, ಕೃಪೆಯಿಂದ ಕರೆದ, ಕೃಪೆಯಿಂದ. ಆರಿಸ್ಕೊಳ್ಳೋದು ಯಾರು? ಆತ. ಆದರೆ ನಮ್ಮ ಜವಾಬ್ದಾರಿ ಏನು? ನಂಬಿಗಸ್ತರಾಗಿರೋದು ನಮ್ಮ ಜವಾಬ್ದಾರಿ. ಬೈಬಲಲ್ಲಿ ನೋಡಿದ್ರೆ ಆದಾಮನ ದೇವರ ಕರೆದ, ಹೌದಾ ಇಲ್ಲ? ಆದಾಮನ ದೇವರೇ ಆರಿಸ್ಕೊಂಡ, ಹೌದಾ? ಆದರೆ ನಂಬಿಕಸ್ಥನಾಗಿರ್ಲಿಲ್ಲ. ಸೌಲನನ್ನು ದೇವರೇ ಕರೆದ, ದೇವರೇ ಆರಿಸ್ಕೊಂಡ, ನಂಬಿಕಸ್ಥನಾಗಿರ್ಲಿಲ್ಲ. ಸಿಂಸೋನ್ ದೇವರೇ ಕರೆದ, ದೇವರೇ ಆರಿಸ್ಕೊಂಡ, ನಂಬಿಕಸ್ಥನಾಗಿರ್ಲಿಲ್ಲ. ಸೊಲೊಮೋನ್ ದೇವರೇ ಕರೆದ, ದೇವರೇ ಆರಿಸ್ಕೊಂಡ, ನಂಬಿಕಸ್ಥನಾಗಿರ್ಲಿಲ್ಲ. ಅಬ್ರಹಾಮು ದೇವ್ರ ಕರೆದ, ದೇವ್ರು ಆರಿಸ್ಕೊಂಡ್ರ, ನಂಬಿಕಸ್ಥನಾಗಿದ್ದ. ಬಹಳ ಜನ ದೇವರು ಕರಿತಾನೆ, ಆರಿಸ್ಕೊಂತಾನೆ, ಆದರೆ ನಂಬಿಕಸ್ಥಿಗೆ ಅಂದ ಟೆಸ್ಟಲ್ಲಿ ಫೇಲ್ ಆಗಿಬಿಡ್ತಾರೆ.
ಎಷ್ಟು ವರ್ಷ ನಂಬಿಕಸ್ತಿರ್ಬೇಕ್ರಿ? 5 ವರ್ಷ ನಂಬಿಕಸ್ತಾಗಿದ್ರಿ ನಾನು ಪಾಸ್ಟರ್ ರೋಷನ್ಗೆ 10 ವರ್ಷ ಅಂತ ಗೊತ್ತಿರಿ, 10 ವರ್ಷ ನಂಬಿಕಸ್ತಾಗಿದ್ರಿ ನಾನು. ಇನ್ನೆಷ್ಟು ವರ್ಷ ನಂಬಿಕಸ್ತಾಗಿರ್ಬೇಕ್ರಿ? ಎಷ್ಟು ವರ್ಷ ಅಂದರೆ ಪ್ರಕಟಣೆ 2:10. ಪ್ರಕಟಣೆ 2:10. ನಿಮಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ, ಈಗೋ ನೀನು ದುಷ್ಪ್ರೇರಣೆಗೆ ಒಳಗಾಗುವಂಥ ಸೈತಾನ್ ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆ ಒಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ನೀನು ಸಾಯಬೇಕಾದರೂ ನಂಬಿಕಸ್ಥನಾಗಿರು. 5 ವರ್ಷ 10 ವರ್ಷ ಅಲ್ಲ, ಯೇಸು ಬರೋವರೆಗೆ ಅಥವಾ ಸಾಯೋವರೆಗೆ ನಂಬಿಕಸ್ಥನಾಗಿರ್ಬೇಕು. ಈ ನಂಬಿಕಸ್ತಿಯ ಗುಣ ಅನ್ನೋದು ಬಿಟ್ಟು ಹೋಗ್ಬಾರ್ದು ಯಾವಾಗಲೂ ಕೂಡ. ಜಾಗ್ರತೆ ಕೇಳೋದು ಮಾತು ಹೇಳ್ತೇನೆ. ತುಂಬ ಜನಗೆ ನಮಗೆ ಈಗ ನಾನು ಕೇಳ್ತೀನಿ, ನಿನಗೆ ಮಾರುತಿ ಸುಜುಕಿ ಡಿಸೈರ್ ಕಾರ್ ಬೇಕಾ, ಮರ್ಸಿಡೀಸ್ ಬೆಂಜ್ ಬೇಕಾ ಅಂದರೆ ಯಾವ್ದು ಚೂಸ್ ಮಾಡ್ತೀನಿ? 2 ಕಾರ್ ಇದಾವೆ, ಇದರಲ್ಲಿ ಒಂದು ಕೊಡ್ತೀನಿ, ಯಾವ್ದು ಬೇಕು ನಿನಗೆ? ಮಾರುತಿ ಬೇಕಾ, ಮರ್ಸಿಡೀಸ್ ಬೆಂಜ್ ಬೇಕಾ? ಯಾವ್ದು ತೊಗೊತೀನಿ? ಮರ್ಸಿಡೀಸ್ ತೊಗೋತೀನಿ. ಇಲ್ಲ, ನೋಕಿಯಾ 6600 ಫೋನ್ ಬೇಕಾ, ಐಫೋನ್ ಬೇಕಾ? ಏನು ತೊಗೊಂತೀವಿ? ಅಂದರೆ ನಮ್ಮೆಲ್ಲರಿಗೂ ಉತ್ತಮವಾದ ವಸ್ತುಗಳು ಬೇಕು. ಆದರೆ ಉತ್ತಮವಾದ ವಸ್ತುಗಳು ಇದ್ದವನೆಲ್ಲ ಉತ್ತಮನಲ್ಲ. ಆದರೆ ಉತ್ತಮನಾಗಿದ್ದರೆ ಉತ್ತಮ ವಸ್ತುಗಳು ನಿನಗೆ ಬರ್ತವೆ. ಉತ್ತಮನಾಗಿರೋದ್ರೆ ನಂಬಿಕಸ್ಥನಾಗಿರೋದು. ನೀನು ನಂಬಿಕಸ್ಥನಾಗಿ ಇದ್ದಿಲ್ಲ ಅಂದ್ರೂ ದೇವರು ನಿನ್ನ ಪ್ರೀತಿ ಮಾಡ್ತಾನೆ, ಯಾಕಂದ್ರೆ ಆತ ನಂಬಿಕಸ್ಥನು. ಆದರೆ ನೀನು ನಂಬಿಕಸ್ಥನಾಗಿ ಇದ್ದಿಲ್ಲ ಅಂದರೆ ಆತ ನಿನ್ನ ಮೂಲಕವಾಗಿ ಏನೇನು ಮಾಡ್ಬೇಕು ಅನ್ಕೊಳ್ತಾನೋ ಅದಕ್ಕೆ ನೀನೇ ಅಡ್ಡಾಕಿ ನೀನು ಕಳ್ಕೊಂತೀಯ. ರಕ್ಷಣೆ ಕಳ್ಕೊಳಂಗಿಲ್ಲ, ಆದರೆ ಆತ ಮಾಡಬೇಕಾಗಿದ್ದು ನಿನ್ನ ಜೀವಿತದಲ್ಲಿ ಮಾಡದೆ ಎಲ್ಲ ಕಳ್ಕೊಂಡು ಕೊನೆಗೆ ಅಳ್ತೀಯ, ಅಯ್ಯೋ ಏನು ಮಾಡಬೇಕಾಗಿತ್ತು ಏನಾಯ್ತಲ್ಲ ಜೀವಿತದಲ್ಲಿ ಅಂತ ಅಳ್ತೀಯ. ನಾನು ಸ್ವಲ್ಪ ವೆರಿ ಶಾರ್ಟ್ ಅನ್ಕೊಂಡು ಪ್ರೀಚ್. ಓಕೆ, ಬೈಬಲಲ್ಲಿ ನನಗೆ ತುಂಬ ಪ್ರೀತಿಯುಳ್ಳ ಒಂದು ವ್ಯಕ್ತಿ ಡ್ಯಾನಿಯಲ್. ಲೆಟ್ಸ್ ರೀಡ್, ಕಮ್ ಟು ಡ್ಯಾನಿಯಲ್ ಚಾಪ್ಟರ್ 6. ದಾನಿಯೇಲ್ ಪುಸ್ತಕ ಡ್ಯಾನಿಯಲ್ ಚಾಪ್ಟರ್ 6, 6ನೇ ಅಧ್ಯಾಯ. ರೀಡ್ ಡ್ಯಾನಿಯಲ್ ಚಾಪ್ಟರ್ 6. ಮೊದಲನೇ ವಚನದಿಂದ. ದಾರ್ಯಾವೇಶನು ತನ್ನ ರಾಜ್ಯಭಾರವನ್ನು ನಿರ್ವಹಿಸೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು, ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವುದಕ್ಕೆ 3 ಮುಖ್ಯಾಧಿಗಳನ್ನು ನೇಮಿಸಿದನು. ಆ ಮುಖ್ಯಾಧಿಗಳಲ್ಲಿ ದಾನಿಯೇಲ್ ಒಬ್ಬನು. ಮತ್ತೆ ವರ್ಷ ಒಂದಕ್ಕೂ ಮೊದಲನೇ ವಚನ ಮತ್ತೊಂದು ಸಲ ಫಸ್ಟ್ ವರ್ಸ್. It pleased there is set our kingdom 120 satraps over the whole kingdom. ಈಗ ಅರಸ ಏನಂತ ಹೇಳಿದ್ರೆ, ನಾನು ಯಾವ ರೀತಿಯಾಗಿ ಆ ರಾಜ್ಯ ಆಳ್ಬೇಕಾದ್ರೆ ಕೊಡಿದ್ರೆ, ಇನ್ನು ರಾಜ್ಯದ ಮೇಲೆ 120 ಜನ ನೇಮಿಸ್ತೇನೆ ನಾನು. ಈ 120 ಜನ ನನ್ನ ರಾಜ್ಯ ಹೇಗೆ ನಡೀತದೋ ನೋಡ್ಕೊತಾರೆ. ಈ 120 ಜನದ ಮೇಲೆ 3 ಇಡ್ತೀನಿ ನಾನು. ಅಂದರೆ ಎಲ್ಲರೂ ಹೋಗಿ 120 ಜನ ಹೇಳ್ಬೇಕು, 120 ಜನ ಹೋಗಿ ಆ 3 ಜನ ಹೇಳ್ಬೇಕು, ಆ 3 ಜನ ಬಂದು ನನಗೆ ಬಂದು ಹೇಳ್ತಾರೆ. ಅರ್ಥ ಆಗ್ತದೆ ಹೇಳೋದು ನಿಮಗೆ? ಅರ್ಥ ಆಯ್ತಾ ಇಲ್ಲ? ನೋಡಿ, ದಾರ್ಯಾವೇಶದ ರಾಜ್ಯಭಾರ ನಿರ್ವಹಿಸೋಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳನ್ನು 120 ಮಂದಿ ದೇಶಾಧಿಪತಿಗಳನ್ನು, ರಾಜ್ಯ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳೋದಕ್ಕೆ 3 ಮುಖ್ಯಾಧಿಕಾರಿಗಳನ್ನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು. ಆ ಮುಖ್ಯಾಧಿಕಾರಿಗಳು ದಾನಿಯೇಲ್ ಒಬ್ಬನು. ರೈಟ್? ಯಾರು ಕೇಳ್ರಿ? ಇಡೀ ದೇಶ 120 ಜನ. ಆ 120 ಜನದಲ್ಲಿ 3 ಮಂದಿ. ಆ 3 ಅರಸ ಹತ್ರ ಹೋಗ್ಬೋದು, ರಾಜ ಹತ್ರ ಹೋಗ್ಬೋದು. ಆ 3ರಲ್ಲಿ ಒಬ್ಬನು ದಾನಿಯೇಲ್. ಜಾಗ್ರತೆ ಕೇಳ್ರಿ. ತುಂಬ ಜನ ಬಂದು ಹೇಳ್ತಾರೆ ನನಗೆ, ಅಣ್ಣ ನಮ್ಮ ಬಾಸು ಅವಿಶ್ವಾಸಿ ಅಣ್ಣ, ಅದಕ್ಕೆ ಪ್ರಮೋಷನ್ ಕೊಡ್ತಾ ಇಲ್ಲಣ್ಣ. ದಾನಿಯೇಲ್ ಯಾರು ಗೊತ್ತಾ? ಆ ದೇಶದ ಪ್ರಜೆ ಅಲ್ಲ ಅವನು. ದಾನಿಯೇಲ್ ಇಸ್ರಾಯೇಲ್ನವನು. ಅಲ್ಲಿಂದ ನೆಬೂಕದ್ನೆಚ್ಚರನ್ನು ಕರ್ಕೊಂಡ್ಬರ್ತಾನೆ. ನೆಬೂಕದ್ನೆಚ್ಚರ ದಾನಿಯೇಲ್ ತಂದೆ ತಾಯಿಗಳನ್ನು ಕೊಂದು ದಾನಿಯೇಲನ
ದಾನಿಯೇಲ್ ಒಂದು ರಾಯಲ್ ಫ್ಯಾಮಿಲಿಯಿಂದ ಇರ್ತಾನೆ. ಅವನ್ನ ಗುಲಾಮನಾಗಿ ಕೈಗೆ ಕಾಲಿಗೆ ಸರಪಳ ಹಾಕಿ ಮರುಭೂಮಿ ಮೇಲೆ ನಡ್ಕೊಂಡು ಬಂದು ಬ್ಯಾಬಿಲೋನಿಗೆ ಕರ್ಕೊಂಡ್ಬಂದು ಬ್ಯಾಬಿಲೋನಲ್ಲಿ ದಾನಿಯೇಲಗೆ ಅವನ ಮೇಲ್ ಆರ್ಗನ್ನ ಕಟ್ ಮಾಡಿ ಅವನ ಚಕ್ಕ ಮಾಡ್ತಾನೆ. ದಾನಿಯೇಲ್ ಯೂನಕ್, ದಾನಿಯೇಲ್ ಒಂದು ಯೂನಕ್, ದಾನಿಯೇಲ್ ಒಂದು ಚಕ್ಕ, ಅವನ ಮೇಲ್ ಆರ್ಗನ್ನ ಕಟ್ ಮಾಡಿ ಅವನು ಒಂದು ಏನಂತಾರೆ ಇದಕ್ಕೆ ಚಕ್ಕ ಅಂತ ಅರ್ಥ ಆಗುತ್ತಲ್ಲ ನಿಮಗೆ, ಅದು ಆ ಸ್ಥಾನದಲ್ಲಿ ನೀನಿದ್ರೆ ಹೇಗಿರ್ತೀಯ? ನಿನಗೆಷ್ಟು ನಾಶನ ಮಾಡಿದೆ, ತಂದೆ ತಾಯಿನ ಕೊಂದ, ಕರ್ಕೊಂಬಂದ, ಮೇಲುಗನ ಕಟ್ ಮಾಡ್ದ, ಈ ರೀತಿ ಮಾಡ್ದ. ಅವನು ಈ ಮೂರಲ್ಲಿ ಒಂದು ಅಧಿಕಾರಿ ಆಗಿದ್ದಂತ. ಅಂದರೆ ದೇವರು ನಿನ್ನನ್ನು ಮ್ಯಾಲ ತರಬೇಕಂದ್ರೆ ಅವನು ಯಾವನೇ ಆಗರೆ ನಿಲ್ಲಿಸಕ್ಕಾಗಲ್ಲ. ಅವಿಶ್ವಾಸಿಯಾದ ಡೇರಿಯಸ್ ರಾಜ್ಯದಲ್ಲಿ ಡೇರಿಯಸ್ ಅವನ ಮೇಲೆ ಕೃಪೆ ತೋರಿಸಿ ಅವನನ್ನು ಮೂರು ಮಧ್ಯದಲ್ಲಿ ಒಬ್ಬನಾಗಿ ಮಾಡಿದಂತ. ಡ್ಯಾನಿಯಲ್ ವಾಸ್ ಅ ಸೆಕೆಂಡ್ ಕ್ಲಾಸ್ ಸಿಟಿಸನ್. ಹಿ ವಾಸ್ ನಾಟ್ ಫಸ್ಟ್ ಕ್ಲಾಸ್ ಸಿಟಿಸನ್, ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅವನು. ಇಲ್ಲಿಗೆ ಸ್ಟಾಪ್ ಆಗಿಲ್ಲ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ವರ್ಸ್. ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದುದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಂತಲೂ ದೇಶಾಧಿಪತಿಗಳಿಂದ ಅಧಿಕ ಸಮರ್ಥ ನೆನೆಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ರಾಜನಂತ ನೀನು ಬಾ, 120 ಜನ ಮೇಲೆ 3 ಇರ್ತಾರ, 3ರಲ್ಲಿ ಒಬ್ಬನಿರು. ಅದು ಸಾಕಾಗಿಲ್ಲ. ಈ 3 ಈ 3 ನೀನು ಒಬ್ಬರು ಎಬ್ಬಿಸಿ ಈ 2 ಮೇಲೆ ನಿನ್ನಿಡ್ತೀನಿ. ಅಂದರೆ ಅರಸ ದಾನಿಯೇಲ್ ಕೆಳಗೆ ಇಡೀ ರಾಜ್ಯ. That means if God wants to promote you, nobody can stop you. Hallelujah. Some of you are waiting for promotions. Promotion did not come. I'm telling you today, I'm releasing that in the name of Jesus. Now listen carefully. In English, I don't know how to say it. English, then this Daniel distinguished himself above the governors and satraps because an excellent spirit was in him. ಕನ್ನಡ ಓದಮ್ಮ. ಪರಮ ಬುದ್ಧಿ ಅಂತ ಕನ್ನಡದಲ್ಲಿದೆ. ನಾಟ್ ವೆರಿ ಗುಡ್. ಇಂಗ್ಲಿಷಲ್ಲಿ ಎಕ್ಸಲೆಂಟ್ ಸ್ಪಿರಿಟ್ ಹೇಳ್ರಿ, ನಿಪುಣನಾಗಿ. ಎಕ್ಸಲೆಂಟ್ ಸ್ಪಿರಿಟ್ ಅಂತ ಹೇಳ್ರಿ. ಎಕ್ಸಲೆಂಟ್ ಸ್ಪಿರಿಟ್ ಇಂಗ್ಲಿಷ್ ಹೇಳ್ರಿ. ಎಕ್ಸಲೆಂಟ್ ಸ್ಪಿರಿಟ್ ಹೇಳ್ರಿ. ಎಕ್ಸಲೆಂಟ್ ಸ್ಪಿರಿಟ್. ಎಕ್ಸಲೆಂಟ್ ಅಂತ ಗೊತ್ತಲ್ಲ ಅಂದ್ರೆ ಸೂಪರ್. ಎಕ್ಸಲೆಂಟ್ ಅಂದ್ರೆ ಸೂಪರ್, ಪ್ರಶಸ್ತ. ಅವನಲ್ಲಿ ಇದ್ದ ಸ್ಪಿರಿಟ್ ಅಂತ. ಸ್ಪಿರಿಟ್ ಅಂದರೆ ಎಕ್ಸಲೆಂಟ್ ಸ್ಪಿರಿಟ್ ಅಂತ. ಅಂದರೆ ಯಾರಿಗಾದ್ರೆ ಎಕ್ಸಲೆಂಟ್ ಸ್ಪಿರಿಟ್ ಇರ್ತದೋ ಅವ್ರಿಗೆ ಎಕ್ಸಲೆಂಟ್ ಥಿಂಗ್ಸ್ ಬರ್ತವೆ. ಬರೇ ಎಕ್ಸಲೆಂಟ್ ಥಿಂಗ್ಸ್ ಬೇಕು, ನಾನು ಎಕ್ಸಲೆಂಟ್ ಸ್ಪಿರಿಟ್ ಇರಲ್ಲ, ಬರಲ್ಲ. ಇಂಗ್ಲೀಷಲ್ಲಿ ಒಂದು ಪದ ಇದೆ, ಇಟ್ಸ್ ಕಾಲ್ಡ್ ಇಂಟೆಗ್ರಿಟಿ. ಕನ್ನಡ ಅಂತಾರೆ ಯಥಾರ್ಥ ಹೃದಯ, ಅಥವಾ ಕರೆಕ್ಟಾಗಿ ಹೇಳ್ಬೇಕಾದ್ರೆ ನೇರಾಗಿ ನಡೆಯೋದು, ಇಂಟೆಗ್ರಿಟಿ. ಇಂಗ್ಲೀಷ್ನಾಗ ಹೇಳಲ್ರಿ ಇಂಟೆಗ್ರಿಟಿ ಅಂದ್ರೆ ಒಂದ್ಸಲ ಎಲ್ಲಿ ಜೋರಾಗಿ ಇಂಟೆಗ್ರಿಟಿ. ಓಕೆ, ಎಷ್ಟು ಜನಕ್ಕೆ ಮ್ಯಾಥ್ಸ್ ಅರ್ಥ ಆಗ್ತದೆ? ಮ್ಯಾಥ್ಸ್ ಬರ್ತದ? ಮ್ಯಾಥ್ಸ್ ಓಕೆ. ಮ್ಯಾಥಮೆಟಿಕ್ಸಲ್ಲಿ ಒಂದು ಪದ ಇದೆ, ಅದನ್ನು ಇಂಟೀಜರ್ ಅಂತಾರೆ. ಕೇಳಿದ್ರೆ ಹೆಸರು ಯಾವಾಗಾದರೂ? ಇಂಟೀಜರ್ ಹೆಸರು ಕೇಳಿದಿರಾ? ರೈಟ್, ಓಕೆ. ಕೇಳಿಲ್ಲ, ಯಾವಾಗೋ ಕೇಳಿದ್ರು, ಎಲ್ಲೋ ಕೇಳದಂಗೆ ಸರಿ ಹೇಳ್ತೀನಿ. ಅಷ್ಟು ನೆನಪಿದ್ದವನಾಗಿದ್ದರೆ ನೀನು ಫಸ್ಟ್ ರ್ಯಾಂಕ್ ಬರ್ತಿದ್ದೆ ಸ್ಕೂಲ್. ಹಿಂಗೆ ಯಾಕಿರ್ತಿದ್ದೆ? ಮ್ಯಾಥ್ಸಲ್ಲಿ ಇಂಟೀಜರ್ ಅಂದ್ರೆ ಏನಂದರೆ 1, 2, 3, 4, 10, 15, 16, 20, 21, 23, 24 ಇದನ್ನು ಇಂಟೀಜರ್ ಅಂದರೆ ಕಂಪ್ಲೀಟ್ ನಂಬರ್. ಅದು ಇಂಟೀಜರ್ಗೆ ಆಪೋಸಿಟ್ ವರ್ಡ್ ಅಂದರೆ ಫ್ರ್ಯಾಕ್ಷನ್. ಫ್ರ್ಯಾಕ್ಷನ್ ಅಂದರೆ 1.2, 5.6, 8.9, 21.3, 21.4, 56.5 ಇದು ಫ್ರ್ಯಾಕ್ಷನ್. ಇಂಟೀಜರ್ ಅಂದರೆ 21, 35, 56 ಫುಲ್ ನಂಬರ್. ಅರ್ಥ ಆಯ್ತಾ? ಇಂಟೀಜರ್ ಅಂದರೆ ಫುಲ್ ನಂಬರ್, ಫ್ರ್ಯಾಕ್ಷನ್ ಅಂದರೆ ನಂಬರ್ ಪಾಯಿಂಟ್ ಅಂತ ಬರೋದು. ಆ ಫುಲ್ ನಂಬರ್ ಇಂಟೀಜರಿಂದ ಬರೋ ವರ್ಡ್ ಇಂಟೆಗ್ರಿಟಿ ಅಂತ. ಇಂಟೆಗ್ರಿಟಿ ಅಂದರೆ ಇಂಟೆಗ್ರಿಟಿ ಅಂದರೆ ಫುಲ್ನೆಸ್. ಸರಿ, ಒಂದು ಉದಾಹರಣೆ ಹೇಳ್ತೀನಿ.
ಒಂದು ಸಲ ಅಮೆರಿಕಾದಲ್ಲಿ ಒಂದು ಗಂಡ ಹೆಂಡತಿ ಶಾಪಿಂಗ್ ಮಾಡೋಕ್ಕೆ ಹೋಗಿದೆ ಅಂತ ಸ್ಟೋರಿಗೆ ಮಾಡಿ ಶಾಪಿಂಗ್ ಮಾಡಿದ್ಮೇಲೆ ಅವನು ಎಲ್ಲ ಕೊಂಡ್ಕೊಂಡು ಎಲ್ಲ ಪ್ಯಾಕೇಜ್ ಮಾಡಿ ಒಂದು ಬಾಕ್ಸ್ನಾಗಿಟ್ಟು ಅವನು ಸ್ಟೋರ್ ಇವನು ಕೊಟ್ಟನಂತ. ಇವನು ಆ ಬಾಕ್ಸ್ ತೊಗೊಂಡು ಬಂದು ಈ ಗಂಡ ಇರ್ಬೋದು ದಿಸ್ ಕಪಲ್, ಈಗ ಗಂಡಸು ಹೆಂಗಸು ಬಂದು ಆ ಬಾಕ್ಸ್ ತೊಗೊಂಡು ಕಾರಲ್ಲಿ ಇಟ್ಕೊಂಡು ಹೊರಟರು. ದಾರಿಯಲ್ಲಿ ಅವರಿಗೆ ಆ ಬಾಕ್ಸಲ್ಲಿ ಏನೋ ಬೇಕಾಗಿತ್ತು. ಗಾಡಿ ನಿಲ್ಲಿಸಿದ್ರೆ ಈತ ಹೋಗಿ ಆ ಬಾಕ್ಸ್ ತೆಗೆದ್ರೆ ಬಾಕ್ಸಲ್ಲಿ ಇಷ್ಟು ಅಮೆರಿಕನ್ ಡಾಲರ್ಸ್, ಕಟ್ಟೆ ಅಮೆರಿಕನ್ ಡಾಲರ್ಸ್ ಇದೆ, ಹಣ ಇದೆ ಅದರೊಳಗೆ ಹಣ. ಏನಾಯ್ತಂದರೆ ಆ ಶಾಪ್ ಅವನಿಗೆ ಒಂದು ಅಭ್ಯಾಸ ಇತ್ತು. ಅವನೇನಂದರೆ ಅವತ್ತು ಬಂದ ಹಣ ಎಲ್ಲ ರಬ್ಬರ್ ಬ್ಯಾಂಡ್ಸ್ ಹಾಕಿ ಸ್ಟ್ಯಾಕ್ ಮಾಡಿ ಒಂದು ಬಾಕ್ಸ್ನಾಗ ಇಡ್ತಾ ಇದ್ದ. ಏನು ಮಾಡ್ದ ಇವರು ಬಂದು ಎಲ್ಲ ಕೊಂಡ್ಕೊಂಡು ಪ್ಯಾಕ್ ಮಾಡುವಾಗ ಬೈ ಮಿಸ್ಟೇಕ್ ಅವನು ಅವರು ಕೊಂಡ್ಕೊಂಡಿರೋ ಬಾಕ್ಸ್ ಕೊಡೋದು ಇವನು ಹಣ ಇದ್ದ ಬಾಕ್ಸ್ ಕೊಟ್ಬಿಟ್ಟು ಅವ್ರ ಕೈಗೆ. ಈಗ ಈ ಗಂಡಸು ಹೆಣ್ಣು ತೆಗೆದು ನೋಡ್ತಾರೆ. ನೋಡಿ, ಅಯ್ಯೋ ಇಷ್ಟು ಹಣ ಆಯ್ತಲ್ಲ, ಕೊಡೋಣ ಬೇಡ. ಆಮೇಲೆ ಬ್ಯಾಡ ಬಿಡಪ್ಪ, ಇದು ನಮ್ದಲ್ಲ, ಹಣ ವಾಪಸ್ ಕೊಟ್ಬಿಡೋಣ ಅಂತೇಳಿ ವಾಪಸ್ ತೊಗೊಂಡು. ಈಗ ಇವನು ಶಾಪನ್ನು ನೋಡ್ತಾನೆ, ಆ ಬಾಕ್ಸ್ ಕಳೆದೋಗಿದೆ. ಅಯ್ಯೋ ಬಾಕ್ಸ್ ಕಳೆದೋಯ್ತು, ಎಲ್ಲೋಯ್ತು. ಅಷ್ಟರೊಳಗೆ ಇವ್ರು ಬಂದರು. ಈ ಗಂಡಸು ಹೆಂಗಸು ಬಂದು ಬಾಕ್ಸ್ ತೊಗೊಂಬಂದರು. ಸರ್, ಬೈ ಮಿಸ್ಟೇಕ್ ನೀವು ಬಾಕ್ಸ್ ಕೊಟ್ಟಿದ್ರೆ ನಮಗೆ ತೊಗೊಳ್ರಿ. ತೆಗೆದ್ರೆ ಫುಲ್ ಹಣ ಹಾಗೆ ಇದೆ. ಆ ಶಾಪನ್ನು ಕೇಳಿದಂತ, ಇದರಲ್ಲಿ ಎಷ್ಟು ಹಣ ಇದೆ ಗೊತ್ತಾ ನಿಮಗೆ ಅಂತೇಳಿ. ಅವ್ರು ನಮಗೆ ಗೊತ್ತಿಲ್ಲ. ಯಾಕೆ ಎಣಿಸಿಲ್ವಾ? ಇಲ್ಲ, ಯಾಕೆ ಎಣಿಸಿಲ್ಲ, ನಿಮ್ಮ ಹಣ, ನಾವ್ಯಾಕೆ ಎಣ್ಸೋಕೆ ಹೋಗ್ತೀವಿ, ಅದಕ್ಕೆ ಎಣಿಸಿಲ್ಲ. ಅಂದರೆ ಏನು ಖರ್ಚು ಮಾಡಿಲ್ಲ, ಇಲ್ಲಿ ಏನು ಖರ್ಚು ಮಾಡಿಲ್ಲ, ನೋಡ್ಕೊಳ್ರಿ, ಒಂದು ಎಲ್ಲ ಹಾಗೆ ಇತ್ತು. ವಾಪಸ್ ಹೋಗ್ತೀವಿ ಅಂತ ಹೋಗ್ತಾಯಿದ್ರೆ ಶಾಪನ್ನು ಅವ್ರು ಬಂದು ನಿಲ್ಲಿಸಿ ವೆಯ್ಟ್. ಅಮೆರಿಕಾದಲ್ಲಿ ನಿಮ್ಮಂಥ ಯಥಾರ್ಥವಾಗಿ ಇರೋರು ಇದಾರದು ಗೊತ್ತಿಲ್ಲ. ನಾನು ನ್ಯೂಸ್ ಪೇಪರನ್ನು ಕರೆಸ್ತೇನೆ, ಪ್ರೆಸ್ ಅವ್ರನ್ನ ಒಂದು ಇಂಟರ್ವ್ಯೂ ಮಾಡಿಸಿ ನಿಮ್ಮ ಫೋಟೋಸು ನ್ಯೂಸ್ ಪೇಪರ್ ಫ್ರಂಟ್ ಪೇಜ್ ಹಾಕಿಸ್ಬೇಕು. ನಿಮ್ಮಂಥವ್ರು ಅಮೆರಿಕಾದಲ್ಲಿದ್ದಾರೆ. ಅವರಿಬ್ಬರು ಬ್ಯಾಡ ಬಿಡ್ರಿ, ಅವೆಲ್ಲ ಬ್ಯಾಡ, ನಮಗೆ ಯಾಕೆ ಅಡ್ವರ್ಟೈಸ್ ಬೇಡ. ಇಲ್ಲ ಹಾಕಿಸ್ಬೇಕು. ಅವ್ರು ಹೇಳಿದ್ರೆ ನಮಗೆ ಅಡ್ವೈಸ್ ಬೇಡ, ನಿಮ್ದು ಹಣ ನೀವು ವಾಪಸ್ ಕೊಟ್ಟಿವಿ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಯಾಕೆ? ಇಲ್ಲ, ನಿಮಗೋಸ್ಕರ ಅಲ್ಲ, ಜನಕ್ಕೆ ಗೊತ್ತಾಗಬೇಕು ನಿಮ್ಮಂಥವ್ರು ಅಮೆರಿಕಾದಲ್ಲಿ ಇದ್ದಾರೆ ಅಂತೇಳಿ. ಪ್ಲೀಸ್ ಇವರು ಬೇಡ ಅಥವಾ ಪ್ಲೀಸ್ ಇವ್ರು ಬೇಡ. ಕೊನೆಗೆ ಶಾಪ್ ಅವ್ನು ಕೇಳಿದಂತ, ಯಾಕೆ ನೀವು ಬೇಡ ಅಂತ ಇದ್ದೀರಿ ಅಂದರೆ ಅವ್ನು ಹೇಳಿದಂತೆ, ಯಾಕಂದರೆ ಈ ಹೆಂಗಸು ನನ್ನ ಹೆಂಡತಿ ಅಲ್ಲ. ನಾಳೆ ನ್ಯೂಸ್ ಪೇಪರಲ್ಲಿ ನಾನು ಹೆಂಡತಿ ನೋಡಿದೆ, ನಂದು ಹಿಡಿದು ಫೋಟೋ ನನಗೆ ನನಗೆ ಪೂಜೆ ಐತಾನೆ. ಅಂದರೆ ಈಗ ಪ್ರಶ್ನೆ, ಈಗ ತಮ್ಮದು ಆಗದೇ ಇರೋ ಹಣವನ್ನು ತಿರುಗಿ ಕೊಟ್ಟ, ಅದು ಒಳ್ಳೆ ಗುಣ, ಅಲ್ಲಿ ಕರೆಕ್ಟ್. ಆದರೆ ಇಲ್ಲಿ ಅಂದರೆ ಇದು ಇಂಟಿಗ್ರಿಟಿ ಇರಲ್ಲ, ಫ್ರ್ಯಾಕ್ಷನ್ ಅಂತೇಳಿ. ಒಂದು ಕಡೆ ಚೆನ್ನಾಗಿದ್ರೆ ಒಂದು ಕಡೆ ಚೆನ್ನಾಗಿಲ್ಲ. ಅಂದರೆ ಒಂದು ರಾಂಬಾಬಲ್ಲಿ ತುಂಬ ಜನ ರಾಂಬಾಬುಗಳಿದ್ದಾರೆ. ಅಂದರೆ ನಂಬರ್ 1 ದೇವರ ಮಗ ರಾಂಬಾಬು, ನಂಬರ್ 2 ನಮ್ಮ ತಂದೆ ತಾಯಿಗೆ ಮಗ ರಾಂಬಾಬು, ನಂಬರ್ 3 ನನ್ನ ಅಣ್ಣಗೆ ತಮ್ಮ, ನನ್ನ ತಂಗಿಗೆ ಅಣ್ಣ ರಾಂಬಾಬು, ನಂಬರ್ 4 ಗಂಡ ರಾಂಬಾಬು, ನಂಬರ್ 5 ತಂದೆ ರಾಂಬಾಬು, ನಂಬರ್ 6 ಎವಾಂಜಲಿಸ್ಟ್ ರಾಂಬಾಬು, ನಂಬರ್ 7 ಪಾಸ್ಟರ್ ರಾಂಬಾಬು, ನಂಬರ್ 8 ಅಪೋಸಲ್ ರಾಂಬಾಬು, ನಂಬರ್ 9 ಫ್ರೆಂಡ್ ರಾಂಬಾಬು. ಒಂದು ರಾಂಬಾಬು, ಇಷ್ಟು ರಾಂಬಾಬುಗಳಿದ್ದಾರೆ. ಇಂಟಿಗ್ರಿಟಿ ಅಂದರೆ ಪ್ರತಿ ಏರಿಯಾದಲ್ಲಿ ಸರಿಯಾಗಿ ನಡಿಬೇಕು. ನಾನು ಒಂದರಲ್ಲಿದ್ದು ಒಂದರಲ್ಲಿ ತಪ್ಪೋಗೋದಲ್ಲ. ಈ ಏರಿಯಾ ನೋಡ್ರಿ ಸರಿಗಿದ್ದೀನಿ, ಇನ್ನೊಂದು ಏರಿಯಾ, ಅದನ್ನ ಫ್ರಾಕ್ಷನಲ್ ವಾಕ್ ಅಂತಾರೆ. ಅಂದರೆ ಯಥಾರ್ಥವಾಗಿ ನೇರಾಗಿ ನಡೆಯೋದಲ್ಲ ಅದು. ಸೊ ದೇವರು ಕೇಳೋದು ಇಂಟಿಗ್ರಿಟಿ. ಯಾರಲ್ಲಿ ಆದರೆ ಅದು ಲೆಟ್ ಮಿ ಶೋ ಯು ಸ್ಕ್ರಿಪ್ಚರ್. ಹೌ ಇಸ್ ಇಟ್ ಇನ್ ಕನ್ನಡ? ರೀಡ್ ಇಟ್. ಲೆಟ್ ಮಿ ಸಿ ಹೌ ಇಸ್ ಇಟ್ ಇನ್ ಕನ್ನಡ. Proverbs 2:7. ಜ್ಞಾನೋಕ್ತಿ 2:7. He stores up sound wisdom for the upright. He is a shield to those who walk upright. Like it means is integrity. ಆ ಕಡೆ ಇರೋದು. ಆತನು ಯಥಾರ್ಥ ಚಿತ್ತವರಾಗಿ ಸುಜ್ಞಾನವನ್ನು
ಕೂಡಿಸುವನು, ದೋಷವಿಲ್ಲದೆ ನಡೆಯುವವರೆಗೆ ಗುರಾಣಿ. ದೋಷವಿಲ್ಲದೆ ನಡೆಯುವುದು, ದಟ್ ಇಸ್ ಇಂಟಿಗ್ರಿಟಿ. ದೋಷವಿಲ್ಲದೆ ನಡೆಯುವುದು ಇಂಟಿಗ್ರಿಟಿ. ಅಂದರೆ ಯಾರಾದರೆ ಇಂಟಿಗ್ರಿಟಿ ದೋಷವಿಲ್ಲದೆ ನಡೀತಾರಲ್ಲ, ಅವರು ಯಾರಿಗೂ ಹೆದರಲ್ಲ. ನನಗೆ ಹೇಳ್ತಾರೆ, ಎಷ್ಟು ಧೈರ್ಯವಾಗಿ ಯಾಕೆ ಹೇಳ್ತೀಯ? ನನಗೆ ಭಯ ಇಲ್ಲ ಯಾರ್ದು. ನನಗೆ ಯಾರ್ದು ಎಲ್ಲಿ ಬಂದು ಪರೀಕ್ಷೆ ಮಾಡಿಕೊಂಡ್ರೆ ಭಯ ಇಲ್ಲ ನನಗೆ. ಅದು ಯಾವಾಗಾದರೆ ನೀನು ಲೈಫಲ್ಲಿ ಇಂಟಿಗ್ರಿಟಿ, ಆ ಯಥಾರ್ಥತೆ, ದೋಷಗಳು ನಡೆಯೋದು ಅಭ್ಯಾಸ ಮಾಡ್ಕೊತಿಯಲ್ಲ, ಆಗ ದೇವ್ರನ್ನ ಗುರಾಣಿ ಆಗ್ತಾನಂತೆ. ಅಂದರೆ ದೇವ್ರನ್ನ ಕಾಪಾಡ್ತಾನೆ. ಇನ್ನೊಂದು ಸ್ಕ್ರಿಪ್ಚರ್ ನೋಡ್ರಿ, ಬುಕ್ ಆಫ್ ಪ್ರಾವರ್ಬ್ಸ್ ಅಲ್ಲಿ, ಪ್ರಾವರ್ಬ್ಸ್ 10:9. ಜ್ಞಾನೋಕ್ತಿ 10:9. ನಿರ್ದೋಷದ ನಡತೆಯವನು ನಿರ್ಭಯವಾಗಿ ನಡೆಯುವನು. ಹಲ್ಲೆಲೂಯಾ. ಅಂದ್ರೆ ಭಯ ಇಲ್ಲ. ಯಾರೇನು ಮಾಡ್ತಾರೋ, ಯಾರು ನನ್ನ ಬಗ್ಗೆ ಏನು ಬರೀತಾರೋ, ಅಯ್ಯೋ ಸೀಕ್ರೆಟ್ ಹೊರಗೆ ಬರ್ತದೋ, ಭಯದಿಂದ ಜೀವ. ನಿರ್ದೋಷತೆಯಿಂದ ನಡೆಯುವವನು ನಿರ್ಭಯವಾಗಿ ನಡೆಯುತ್ತಾನೆ. ಮಲಯಾಳಂ ಯಾರಂಗೆ ಗೊತ್ತಾಯಿಲ್ಲ? ಮಲಯಾಳಂ ಯಾರಂಗೆ ಗೊತ್ತಾ? ಮಲಯಾಳಂ ಗೊತ್ತಿರಲ್ಲ. ಜೋಸಫ್ ಮಲಯಾಳಂ ಇಸ್ ದ ಮೋಸ್ಟ್, ದಿಸ್ ಸ್ಕ್ರಿಪ್ಚರ್ ಇಸ್ ಕರೆಕ್ಟ್ ಇನ್ ಮಲಯಾಳಂ, ಮೋರ್ ಬ್ಯೂಟಿಫುಲ್ ಮಲಯಾಳಂ ಇಟ್ ಸೇಸ್, ನೇರಾಗಿ ನಡೆಕುನವನ್ ನಿರ್ಭಯವಾಗಿ ನಡುಕಿನು. ನೇರಾಗಿ ನಡುಕಿನವನ್ ನಿರ್ಭಯವಾಗಿ ನಡುಕುನು. ಯಾರಾದ್ರೆ ನೇರಾಗಿ ನಡೀತಾರೋ ಅವನು ಯಾರಿಗೆ ಭಯ ಪಡಲ್ಲ ಅಂತ. ಯಾವಾಗ ನಿನ್ನ ಲೈಫಲ್ಲಿ ಭಯ ಬಂತಲ್ಲ, ಅಯ್ಯೋ అంటే ಇಂಟಿಗ್ರಿಟಿ ಇಲ್ಲ, ಎಲ್ಲೋ ಫೇತ್ಫುಲ್ನೆಸ್ ಹೋಗಿದೆ ನಿನಗೆ, ಮೊಬೈಲ್ ಫೋನ್, ಗಂಡಸರು ಟಾಯ್ಲೆಟ್ಗೆ ಹೋದ್ರೆ ಮೊಬೈಲ್ ಫೋನ್ ತೊಗೊಂಡು ಹೋಗ್ತಾರೆ ಜೊತೆಲಿ. ಏನು ಮಾಡ್ತಿಲ್ಲ ಮೊಬೈಲ್, ಟಾಯ್ಲೆಟಲ್ಲಿ ಮೊಬೈಲ್ ರೆಕಾರ್ಡಿಂಗ್ ಮಾಡ್ತೀಯ? ಫೋನ್ ರಿಂಗ್ ಆದ್ರೆ ಸಾಕು, ಟಾಯ್ಲೆಟ್ ಫೋನ್ ಹೊರಗಿಟ್ಟು ಒಳಗೆ ಹೋದ್ ನನಗೆ ಸ್ನಾನ ಮಾಡೋಕ್ಕೆ. ಫೋನ್ ರಿಂಗ್ ಆದರೆ ಬರೇ ಬಾತ್ಲಿ ಓಡ್ಕೋಬೋದು ಫೋನ್. ಯಾಕೆ ಭಯ? ಫೋನ್ ಹೆಂಡತಿ ತಗೊಂಡ್ರೆ, ಫೋನ್ ಅಪ್ಪ ಅಮ್ಮ ನೋಡ್ಬಿಟ್ರೆ ಯಾಕೆ ಭಯ ನಿನಗೆ? ಭಯ ಪಡ್ತಿದ್ದಿ ಅಂದರೆ ನೀನು ಏನೋ ತಪ್ಪು ಮಾಡಿ ಅಂತ ಅರ್ಥ. ಯಾಕಂದ್ರೆ ನಿರ್ದೋಷವಾಗಿ ನಡತೆಯವನು ನಿರ್ಭಯವಾಗಿ ನಡೆಯುವನು. ನನ್ನ ಮೊಬೈಲ್ ಫೋನ್, ನನ್ನ ಐಪ್ಯಾಡ್ ಹಾಗೆ ಬಿದ್ದಿರ್ತಾವೆ. ವಾಟ್ಸಪ್ ಮೆಸೇಜ್ ನನ್ನ ಮಗಳಿಗೆ ಹೇಳ್ತೀನಿ, ಅನಿಕ ನೋಡಮ್ಮ ಯಾರೋ ಏನು ಮೆಸೇಜ್ ನೋಡು, ರಿಪ್ಲೈ ಕೊಡೋರಿಗೆ ಡ್ಯಾಡ್ ಈಸ್ ಬಿಸಿ ಅಂತ ಹೇಳೋ, ಅವ್ರು ಡ್ಯಾಡ್ ಈಸ್ ಬಿಸಿ ರಿಪ್ಲೈ ಕೊಡ್ತಾರೆ. ಭಯ ಇಲ್ಲ ನನಗೆ. ನನ್ನ ಇಮೇಲ್ ಐ ಡಿಸ್ ಎಲ್ಲ ನನ್ನ ಮಗಳಿಗೆ ಗೊತ್ತು, ಪಾಸ್ವರ್ಡ್ ನನ್ನ ಮಗಳಿಗೆ ಗೊತ್ತು, ನನ್ನ ಮೊಬೈಲ್ ಫೋನ್ ಪಾಸ್ವರ್ಡ್ ನನ್ನ ಮಗಳಿಗೆ ಗೊತ್ತು, ನಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ನನ್ನ ಮಗಳಿಗೆ ಗೊತ್ತು, ನನ್ನ ಫೇಸ್ಬುಕ್ ಪಾಸ್ವರ್ಡ್ ನನ್ನ ಮಗಳಿಗೆ ಗೊತ್ತು, ಎಲ್ಲ ಗೊತ್ತು ನನ್ನ ಮಗಳಿಗೆ. ಯಾಕೆ ಭಯ ಇಲ್ಲ? ನಿರ್ದೋಷದ ನಡತೆಯವನು ನಿರ್ಭಯವಾಗಿ ನಡೆಯುವನು. ಯಾವಾಗದ ರೀತಿಯಲ್ಲ ಯಾರಿಗೆ ಹೆದರಂಗಿಲ್ಲ. ಅದಕ್ಕೆ ನಾನು ನನ್ನ ಬಗ್ಗೆ ಇವ್ರಿನ ಬಗ್ಗೆ ಹೀಗೆ ಟ್ರೋಲಿಂಗ್ ಮಾಡ್ತಾರೆ, ಹೀಗೆ ವಿಡಿಯೋಸ್, ಐ ಡೋಂಟ್ ಕೇರ್. ನನಗೆ ಭಯ ಇಲ್ಲ ನನಗೆ. ಯಾಕಂದ್ರೆ ಏನು ನನಗೆ ನಾನು ತಪ್ಪು ಮಾಡ್ತಾ ಇಲ್ಲ. ನಾನು ನಿರ್ದೋಷತೆ ಇಲ್ಲದ ನಡೆಯೋದು ದೇವರನ್ನ ಮೆಚ್ಚಿಸ್ಲಕ್ಕಲ್ಲ. ನಿರ್ದೋಷ ದೇವ್ರನ್ನ ಮೆಚ್ಚಲಿಕ್ಕಾಗಲ್ಲ. ನಿರ್ದೋಷ ಐತಂದಲ್ಲ, ನಾನು ದೇವರನ್ನ ಮೆಚ್ಚಿಸೋದು ಕ್ರಿಸ್ತನಲ್ಲಿ ವಿಶ್ವಾಸ ಮೂಲಕ ಮಾತ್ರ ದೇವರು ಮೆಚ್ಚಿಸೋದು ನಾನು. ಆದರೆ ಈ ನಿರ್ದೋಷ ನಡತೆ ಆಗಬೇಕಂದ್ರೆ ನನ್ನ ಹೆಂಡತಿ ಜೊತೆ, ನನ್ನ ಮಕ್ಕಳ ಜೊತೆ, ನನ್ನ ಸಭಿಕರ ಜೊತೆ, ಇತರರ ಜೊತೆ ಯಾವ ರೀತಿ ನಡೀತೇನೆ ಅದಕ್ಕೆ ಇದು ಮುಖ್ಯ. ಇದು ಒಂದ್ಸಲ ಅಬ್ರಹಾಮು ಸಾರನ್ ತಗೊಂಡು ಫಿಲಿಸ್ಟೀನ್ಗೆ ಹೋಗ್ತಾನೆ. ಅಲ್ಲಿ ಅಬಿಮೆಲೆಕ್ ಸಾರನ್ ನೋಡಿ ಇಷ್ಟಪಡ್ತಾನೆ. ಅವಾಗ ಅಬ್ರಹಾಮ್ ಹೇಳ್ತಾನೆ ನನ್ನ ತಂಗಿ ಅಂತ ಹೇಳ್ತಾನೆ. Genesis 20 ನೋಡ್ರಿ, ಆದಿಕಾಂಡ 20ನೇ ಅಧ್ಯಾಯ. Genesis 20 verse 1. ಅಬ್ರಹಾಮನ ಅಲ್ಲಿಂದ ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಹೋಗುತ್ತಾ ಕಾದೇಶಿಗೂ ಶೂರಿಗೂ ನಡುವೆ ವಾಸ ಮಾಡಿಕೊಂಡು ಕೆಲವು ಕಾಲ ಗೆರಾರಿನಲ್ಲಿದ್ದನು. ಆತನು ತನ್ನ ಹೆಂಡತಿಯಾದ ಸಾರಳನ್ನು ತಂಗಿ ಎಂದು ಹೇಳಿದನಂದ್ರೆ ಗೆರಾರಿನ ಅರಸ ಅಬಿಮೆಲೆಕನು ಕರೆ ಕಳಿಸಿ ಆಕೆಯನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡನು. ಆದರೆ ರಾತ್ರಿಯಲ್ಲಿ ದೇವರು ಅಬಿಮೆಲೆಕನ ಕನಸಿನಲ್ಲಿ ಬಂದು, ನೀನು ಆ ಸ್ತ್ರೀಯನ್ನು ಸೇರಿಸಿಕೊಂಡಿದ್ದರಿಂದ ಸಾಯೋ ತಕ್ಕನಾಗಿದ್ದಿ, ಆಕೆ ಮುತ್ತೈದೆ ಅಂದನು. ದೇವರು ವಾರ್ನಿಂಗ್ ಕೊಡ್ತಾನೆ, ಅಬಿಮೆಲೆಕ ಮುಟ್ಟಬೇಡ ಅವಳನ್ನ, ಮುಟ್ಟರೆ ಸಾಹಿತ್ಯ. ನೆಕ್ಸ್ಟ್ ವರ್ಸ್. ಆದರೆ ರಾತ್ರಿಯಲ್ಲಿ ಅಬಿಮೆಲೆಕನು ಆಕೆಯನ್ನು ಕೂಡಲಿಲ್ಲದವಾದ್ದರಿಂದ ಅವನು, ಸ್ವಾಮಿ, ನಿರಪರಾಧಿ
ನಿರಪರಾಧ ಜನವನ್ನು ನಾಶ ಮಾಡುವಿಯಾ? ಆ ಮನುಷ್ಯನು ಈಕೆ ತನ್ನ ತಂಗಿಯಾಗಬೇಕೆಂದು ತಾನೇ ಹೇಳಿದಲ್ವೇ? ಈಕೆಯ ಅವನಿಗೆ ತಾನು ಅಣ್ಣನಾಗಬೇಕಂತ ಹೇಳಿದಳು. ನಾನು ಯಥಾರ್ಥ ಮನಸ್ಸಿನಿಂದಲೂ ಶುದ್ಧ ಹಸ್ತದಿಂದ ಇದನ್ನು ಮಾಡಿದನು ಅಂದನು. ಅಭಿಮಲಕ್ಕೆ ಏನು ಹೇಳ್ದ? ನಾನು ಯಥಾರ್ಥ, ಇಂಟೆಗ್ರಿಟಿ, ಇಂಗ್ಲೀಷಲ್ಲಿ ಐ ಡಿಡ್ ಇಟ್ ವಿತ್ ದ ಇಂಟೆಗ್ರಿಟಿ ಆಫ್ ಮೈ ಹಾರ್ಟ್ ಅಂತ ಹೇಳ್ತಾನೆ. ಇವನು ಯಾರು ಅಭಿಮಲಕನು? ಈಸ್ ನಾಟ್ ಎ ಚೈಲ್ಡ್ ಆಫ್ ಗಾಡ್. ಅವನು ಒಂದು ಅನ್ಯಜನವಾಗಿದ್ದು ಅವನು ಹೇಳ್ತಾನೆ, ನಾನು ಯಥಾರ್ಥ ಹೃದಯದಿಂದ ಮಾಡಿದ್ದೇನೆ ನಾನು. ನೆಕ್ಸ್ಟ್ ವರ್ಷ ನೋಡ್ರಿ. ಅದಕ್ಕೆ ದೇವರು, ನೀನು ಇದನ್ನು ಯಥಾರ್ಥ ಮನಸ್ಸಿಂದ ಮಾಡಿದೆ ಎಂಬುದು ನಾನು ಬಲ್ಲೆ. ಸೀಟಿ ಹೊಡಿಬೇಕು ಅಭಿಮೇಲಕ್ಕಾಗಿ ಸೀಟಿ ಹೊಡಿಬೇಕು. ದೇವರು ಹೇಳ್ತಾನೆ ಅಭಿಮೇಲಕ್ಕಿಗೆ, ನೀನು ಯಥಾರ್ಥ ಮಾಡಿದೆ ನಾನು ಬಲ್ಲೆ. ಆದ ಕಾರಣ ನಾನಂತೂ ನೀನು ನನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನನ್ನು ತಡೆದು ಆಕೆಯನ್ನು ಮುಟ್ಟುಗೂಡಿಸಲಿಲ್ಲ. ನೀನು ಯಥಾರ್ಥವಾಗಿ ನಡೆದ ಕಾರಣ ನೀನು ನನ್ನ ವ್ಯತಿರೇಕ ಪಾಪ ಮಾಡಿದಾಗ ನಾನು ನಿನ್ನ ತಡೆ ಮಾಡಿದೆ. ಯಾರಾದರೆ ಇಂಟೆಗ್ರಿಟಿ ನಡೀತಾರೋ, ಯಥಾರ್ಥವಾಗಿ ನಡೀತಾರೋ, ಅವರಿಗೆ ಆತ ಗುರಾಣಿಯಾಗಿರ್ತಾನೆ ಅಂತ. ಕ್ಯಾನ್ ಇಮ್ಯಾಜಿನ್ ರೋಷನ್? ಒಂದು ಅನ್ಯ ಪ್ರಜನರಾದ ಅಭಿಮಲಕನಿಗೆ ದೇವರು ಸಾಕ್ಷಿ ಕೊಡ್ತಿದ್ದಾನೆ, ನೀನು ಯಥಾರ್ಥ ಹೃದಯದಿಂದ ನಡೆದಿದ್ದು ಗೊತ್ತದಕ್ಕಾಗಿ ನಾನು ನಿನ್ನನ್ನು ಕಾಪಾಡಿದೆ. ಅಂದ್ರೆ ಇವತ್ತು ದೇವರ ಮಕ್ಕಳು ನಾವು ಪಾಪದಲ್ಲಿ ಬೀಳ್ತೀವಂದ್ರೆ ಯಥಾರ್ಥತೆ ಇಲ್ಲ ಅಂತ ಅರ್ಥ. ಹಲೋ, ನಾನು ನಿಮ್ಮನ್ನು ಖಂಡಿಸ್ಲಿಕ್ಕೆ ಬಂದಿಲ್ಲ. ನಾನು ಹೇಳ್ತಾ ಇದ್ದೆ ಅಂದರೆ ಯಾವ ರೀತಿಯಾಗಿ ನಾವು ನಮ್ಮಲ್ಲಿ ಆ ನಂಬಿಕಸ್ತಿಗೆನೂ ಡೆವಲಪ್ ಮಾಡ್ಕೋಬೇಕು, ಅದು ನಮ್ಮ ಕೈಗೆ ಬಿಟ್ಟಿದ್ದು. ಸ್ವಾಮಿ ನನಗೆ ಮಾವಿನ ಹಣ್ಣು ಬೇಕು, ಎಷ್ಟು ಶ್ರಮದಲ್ಲಿ ಮಾವಿನ ಹಣ್ಣು ಬೇಕು, ಬರಲ್ಲ. ಮಾವಿನ ಹಣ್ಣು ಬೀಜ ಹಾಕಬೇಕು, ನೀರು ಹಾಕಬೇಕು, ಅದು ಗಿಡ ಬರಬೇಕು, ಅದು ನಿನಗೆ ಕಾಯಬೇಕು, ಅದಕ್ಕೆ ಬೇಕಾಗಿದ್ದಾಗಬೇಕು, ಗಿಡ ಬಂದು ಅವಾಗ ಹಣ್ಣು ಬರೋದು. ಅದೇ ರೀತಿಯಾಗಿ ಪವಿತ್ರದ ಫಲ ಒಂದು ದಿನದಲ್ಲಿ ಬರೋದಲ್ಲ, ಅದರಲ್ಲಿ ನಮ್ಮ ಪ್ರಮೇಯ ಇದೆ. ಅರ್ಥ ಆಗ್ತಾ ಇದೆ ಹೇಳೋದು ನಿಮಗೆ? ಹಲೋ, Hallelujah. Let's go by Daniel 6. We'll close it quickly. Daniel 6. ದಾನಿಯೇಲ್ ಪುಸ್ತಕ 6ನೇ ಅಧ್ಯಾಯ. Okay. Next verse 3. ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿ ರಾಜನ ಕೊಂಡ. ಈಗ ಇವ್ರನ್ನ ದಾನಿಯೇಲನ ನಾನು ಮೇಲೆ ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವರ್ಸ್. ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ತೋರಿಸುವುದಕ್ಕೆ ಸಂದರ್ಭ ಹುಡುಕುತ್ತಾ ಇದ್ರು. ಇವನು ನನ್ನ ಮಗ, ಇವನು ಬೇರೆ ದೇಶದಿಂದ ಬಂದ, ಮೂರರಲ್ಲಿ ಒಂದಾಗದೆ ಒಂದಲ್ಲ, ಈ ಮೂರರ ಮೇಲೆ ಇವನು ಆಗ್ತಾನೆ ಲೀಡ್ರ್. ಇವನಲ್ಲಿ ಹೇಗಾದರೂ ತಪ್ಪು ಕಂಡುಹಿಡಿಬೇಕು ನಾವು. ಹೀಗಿರಲು ಮುಖ್ಯಾಧಿಕಾರಿ, ದೇಶಾಧಿಕಾರಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ತೋರಿಸೋಕೆ ಸಂದರ್ಭ ಹುಡುಕ್ತಾ ಇದೆ. ಆದರೆ ತಪ್ಪು ತೋರಿಸೋ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಎಕ್ಸಲೆಂಟ್ ಸ್ಪಿರಿಟ್. ಎಲ್ಲರೂ ದಾನಿಯೇಲನು ಸಿಂಹದ ಗುಹೆಯಲ್ಲಿ ಹಾಕಿದ್ದ, ದೇವರು ಕಾಪಾಡ, ಅಷ್ಟೇ ಗೊತ್ತು. ಆದರೆ ಅದಕ್ಕೆ ಕಾರಣ ಯಾಕೆ ದೇವರು ದಾನಿಯೇಲ ಗುರಾಣಿಯಾಗಿದ್ದ ಅಂದರೆ ದಾನಿಯೇಲಲ್ಲಿ ಎಕ್ಸಲೆಂಟ್ ಸ್ಪಿರಿಟ್ ಇತ್ತು. ಹುಡುಕಿದ್ರಂತ ಇವನು ಹೇಗಾದರೂ ತಪ್ಪು ಕಂಡಿದ್ದಾನೆ. ಯಾಕಂದರೆ ಈಗ ನೋಡ್ರಿ, ಇವನು ಯಾರು? ಬೇರೆ ದೇಶ, ಇಸ್ರೇಲ್ ದೇಶದವನು. ನಂಬರ್ 1. ನಂಬರ್ 2, ಅವನ ತಂದೆ ತಾಯಿನ ನೆಬೂಕದ್ನೆಚ್ಚರ್ ಕೊಂಡ. ನಂಬರ್ 3, ಇವನ್ನ ಒಂದು ಗುಲಾಮನಾಗಿ ಮಾಡಿಸಿ ಮರುಭೂಮಿಯಲ್ಲಿ ಎಳ್ಕೊಂಬಂದ. ನಂಬರ್ 4, ಅವನು ಮೇಲಾರಂಗಟ್ ಮಾಡಿ ಅವನು ಚಕ್ಕಾರ ಮಾಡ್ದ. ಇಷ್ಟು ಮಾಡಿದ್ಮೇಲೆ ಗ್ಯಾರಂಟಿ ಇವನು ಮುಯಿ ತೀರಿಸ್ಕೊತಾನೆ. ಸುಮ್ಮನೆ ಬಿಡ್ತಾನ? ಈ ರಾಜ್ಯಕ್ಕೆಲ್ಲ ಅದಕ್ಕೆ ಹುಡುಕಣ ಬಾ, ಇವನು ಹುಡುಕಾನ. ಇವನಲ್ಲಿ ಏನೋ ಸಿಗ್ತದೆ, ಗ್ಯಾರಂಟಿ ತಪ್ಪು ಸಿಗ್ತದೆ. ಹುಡುಕಿದ್ರು. ತಪ್ಪು ತೋರಿಸೋ ಸಂದರ್ಭವು ಯಾವ ತಪ್ಪು ಕಾಣಲಾರದೆ ಹೋದರು. ಅವನು ನಂಬಿಕಸ್ಥನಾಗಿದ್ದ. ಅವನಲ್ಲಿ ಆಲಸ್ಯವಾಗಲಿ, ಎಲ್ಲರೂ ಹೇಳ್ರಿ, ಆಲಸ್ಯವಾಗಲಿ ಅಕ್ರಮವಾಗಲಿ ಇರಲಿಲ್ಲ. ಹೇಳ್ರಿ, ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಅಂದರೆ ಆಲಸ್ಯವಾಗಿ ಅಂದರೆ
ಲೇಸಿನೆಸ್, ಡಿಲೇ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ಈಗ ನೀವೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರಿ, ನಿಮ್ಮ ಕಂಪನಿಯಲ್ಲಿ ನಿಮಗೆ ಒಂದು ಕೆಲಸ ಕೊಡ್ತಾರೆ. ಕೆಲಸ ಕೊಟ್ಟು ಹೇಳ್ತಾರೆ 8 ಗಂಟೆ ಒಳಗೆ ನೀನು ಈ ಕೆಲಸ ಮುಗಿಸ್ಬೇಕು ಅಂತ ಹೇಳ್ತಾರೆ, 8 ಗಂಟೆ ಒಳಗೆ. ಆದರೆ ನಿನ್ನ ಪ್ರವೀಣತೆ ಹೇಗಿದೆ ಅಂದರೆ ನೀನು ಈ ಕೆಲಸ 3 ಗಂಟೆಯಲ್ಲಿ ಮುಗಿಸ್ತೀಯ, ಅದು ನಿನ್ನ ಪ್ರವೀಣತೆ. ಅದೇ ನಿಮ್ಮ ಬಾಸ್ ಗೊತ್ತಲ್ಲ 8 ಗಂಟೆ ಟೈಮ್ ಕೊಡ್ತಾನೆ, ನೀನೇನು ಮಾಡ್ತಿ? ಮೊದಲು 5 ಗಂಟೆ ಟೈಮ್ ಹೇಳಿದ್ರಲ್ಲ 8 ಗಂಟೆ ಒಳಗೆ ಆಗ್ಬೇಕಲ್ಲ ಕೆಲಸ. ಆಗಿಲ್ಲ ಅಂದ್ರೆ ಅವಾಗ ಕೇಳಿ ನನ್ನ 8 ಗಂಟೆ ಕೆಲಸ ಮುಗಿಸ್ತಿಲ್ಲ ನೋಡ್ಕೊ, ಕರೆಕ್ಟ್ 8 ಗಂಟೆ ಕೆಲಸ ಮುಗಿಸ್ತೀವಿ. ನಿಮ್ಮ ಬಾಸ್ರ ಗೊತ್ತ ಬಾ ಏನು ಕೆಲಸ ಮಾಡ್ದ, ಅದೇ ದೇವ್ರು ನೋಡಿ ಹೇಳ್ತಾನೆ ನೀನು ಆಲಸ್ಯ ಆಗಿದ್ದೆ. ಯಾಕಂದರೆ ನಿನ್ನ ಪ್ರವೀಣತೆಯನ್ನು 3 ಗಂಟೆಯಲ್ಲಿ ಮಾಡೋದು. ಒಂದು ನಾಚಿಕೆಕರವಾದ ವಿಷಯ ಹೇಳ್ತೀನಿ ನೋಡ್ರಿ. ಒಂದು ಬಿಸ್ನೆಸ್ ಮೇಲೆ ಬರ್ಬೇಕಂದ್ರೆ ಆ ಬಿಸ್ನೆಸ್ಸಲ್ಲಿ ಬಿಲೀವರ್ಸ್ಗೆ ಕೆಲಸ ಕೊಡಲೇಬಾರ್ದು. ಬಿಲೀವರ್ಸ್ಗೆ ಕೆಲಸ ಕೊಟ್ಟರೆ ಅಷ್ಟು ಸೋಮವಾರ ನನ್ನ ಮಕ್ಕಳು ಪ್ರಪಂಚದಾಗ ಯಾರು ಇರಂಗಿಲ್ಲ. ಈಗ ನಮ್ಮ ಮನೆಗೆ ಒಬ್ಬರು ಬಂದಿದ್ದು ಬಿಲೀವರ್, ಕೆಲಸ ಅಡುಗೆ ಮಾಡೋಕ್ಕಂತ ಕುಕ್ಕರ್ ಇರ್ತೈತೆ, ಸೋಮಾರಿ ಮಾಡೋದೇ ಇಲ್ಲ ಕೆಲಸ. ಈ ಬಿಲೀವರ್ಸ್ಗೆ ಕೆಲಸ ಕೊಡ್ಬೇಕಂದ್ರೆ ಬಿಲೀವರ್ಸ್ ಮೇಲೆ ಬಿಲೀವ್ ಮಾಡೋಕ್ಕೆ ಆಗಲ್ಲ. ಬಾಂಬೆಯಲ್ಲಿ ನನ್ನ ಫ್ರೆಂಡು ಬರಿದ್ದಾರೆ, ಅವನು ಬಿಲ್ಡರ್, ನನ್ನ ಫ್ಯಾಮಿಲಿ ಬಿಲ್ಡರ್, ನನ್ನ ಫ್ರೆಂಡ್. ಅವ್ರು ಹೇಳ್ತಿದ್ರು, ಪಾಸ್ಟರ್ ನೀವು ಹೇಳೋದು ಎಷ್ಟು ಕರೆಕ್ಟ್ ಪಾಸ್ಟರ್, ನಾನು ಚರ್ಚ್ಗೆ ಹೋಗ್ತೀನಿ, ನಮ್ಮ ಪಾಸ್ಟರ್ ಹೇಳಿದ್ರು ಈ ಚರ್ಚ್ ಹೋಗಿ ತುಂಬ ನನಗೆ ಕೆಲಸ ಕೊಡ್ರಿ ಅಂತ ಹೇಳಿದ್ರು. ನಾನು 8 ಜನ ಕೆಲಸ ಕೊಟ್ಟರೆ ಬದರ್ ನಮ್ಮ ಆಫೀಸಲ್ಲಿ ಬಿಲ್ಡರ್. ಅವ್ರು ಏನು ಮಾಡ್ತಾರೆ, ಬೆಳಗ್ಗೆ ಬರ್ತಾರಂತ ಬೈಬಲ್ ಓದ್ಕೊಂಡು ಕೂತಿರ್ತಾರಂತ, ವರ್ಷಿಪ್ ಮಾಡ್ತಿರ್ತಾರಂತ. ಕೆಲಸನೇ ಆಗಲ್ಲ. ಏನಂದರೆ ಒಂದಿನ ಲೇಟ್ ಬರೋದು, ಯಾಕಂದರೆ ಚರ್ಚಲ್ಲಿ ಫಾಸ್ಟಿಂಗ್ ಪೀರಿಯಡ್ ಇತ್ತು. ನಾನು ಇವತ್ತು ಟುಡೇ ಫ್ರೈಡೆಗೆ ನಾನು ಫಾಸ್ಟಿಂಗ್ ಪೀರಿಯಡ್. ಅವ್ನು ಹೇಳೋದ ನನಗೆ, ಬ್ರದರ್ ಎಷ್ಟು ಲಾಸ್ ಬಂದ, ಎಲ್ಲರನ್ನ ಕಿತ್ತು ಬಿಸಾಕಿ ಬರೀ ಎಲ್ಲ ಅನ್ಬಿಲಿವರ್ಸ್ ಹಾಕ್ಕೊಂಡೆ ಬ್ರದರ್. ನಾನು ಒಬ್ಬನಾಗ ಒಂದು ಬಿಲಿವರ್ ರೈಲ್ವೇಸ್ದಾಗ ಕೆಲಸ ಮಾಡ್ತಾನೆ. ನಾನು ಕೇಳಿದೆ ಏನು ಕೆಲಸ ಮಾಡ್ತೀಯಪ್ಪ? ಬ್ರದರ್ ರೈಲ್ವೇಸ್ದಾಗ ಕೆಲಸ ಮಾಡ್ತೀನಿ ಬ್ರದರ್. ಓ ಹೌದಾ, ಮತ್ತು ಮಿನಿಸ್ಟ್ರಿಗೆ? ಬ್ರದರ್ ನಾನು ಆ್ಯಕ್ಚುಲಿ ರೈಲ್ವೇಸ್ದಾಗ ಕೆಲಸ ಹೋಗ್ತೀನಿ, ಮೋಸ್ಟ್ಲಿ ಬ್ರದರ್ ನಾನು ಬೈಬಲ್ ಓದಿ ಪ್ರೇರೆ ಮಾಡಿ ಗಾಸ್ಪಲ್ ಪ್ರೀಚ್ ಮಾಡ್ತಾ ಇರ್ತೀನಿ ಬ್ರದರ್ ನಾನು ಅಂದೆ. ನಾನು ಹೇಳಿದೆ ನಿನ್ನಂಥ ಕಂತ್ರಿ ನೋಡಿಲ್ಲ ಅಂತ ಹೇಳಿದೆ ನಾನು. ಯಾಕೆ ಗೊತ್ತಾ, ಗವರ್ಮೆಂಟ್ ನಿನಗೆ ಸಂಬಳ ಕೊಡೋದು ಕೆಲಸ ಮಾಡೋಕ್ಕಲ್ಲೇ, ಬೈಬಲ್ ಓದೋಕ್ಕಲ್ಲ. ಗವರ್ಮೆಂಟ್ ನೀವು ಸಂಬಳ ಕೊಡೋದು ಸುವಾರ್ತೆ ಸಾರಕ್ಕಲ್ಲ, ಕೆಲಸ ಮಾಡೋಕ್ಕೆ. ಏನೋ ದೊಡ್ಡ ನೀನು ಸ್ಪಿರಿಚುವಲ್ ಅನ್ಕೋಬೇಡ, ನನಗೆ ಕೆಲಸ ಟೈಮಲ್ಲಿ ನಾನು ಗಾಸ್ಪಲ್ ಶೇರ್ ಮಾಡ್ತಾ ದೇವ್ರು ಖುಷಿ ಪಡ್ತಾ, ದೇವ್ರು ತಲೆ ತಗೊಳ್ಕೋತ ಥೂಯಿ ನನ್ನ ಮಗ ಇದಲ್ಲೇ. ಅದಕ್ಕೆ ನಿನಗೆ ಪ್ರಮೋಷನ್ ಬರಲ್ಲ. ಕೆಲಸ ಆದ ನಂತರ ಇವೆಲ್ಲ ಮಾಡ್ಬೇಕು ನೀನು. ನೀನು ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದಿ, ಯಾಕೆ ಕೆಲಸ ಕೊಟ್ಟರು ಸ್ಕೂಲಲ್ಲಿ? ಟೀಚ್ ಮಾಡೋಕ್ಕೆ. ನೀನು ಅದು ಬಿಟ್ಟುಬಿಟ್ಟು ಎಲ್ಲ ಗಾಸ್ಪಲ್ ಓದೋದು ಕೂತ್ಕೊಂತೀನಿ ಅಂದರೆ, ಯಾರನ್ನ ಮನೆಗೆ ಕೆಲಸ ಮಾಡೋಕ್ಕೆ ಇಟ್ಕೊಂತಿದ್ದ, ಮನೆ ಕೆಲಸ ಮಾಡೋಕ್ಕೆ. ನೀನು ಮನೆ ಕೆಲಸ ಮಾಡ್ದಂಗೆ ಬೈಬಲ್ ಪ್ರೇಯರ್ ಮಾಡ್ತಾ ಇದ್ರೆ ಹಣ ಕೊಟ್ಟರೆ ಕೆಲಸ ಮಾಡೋಕ್ಕೆ ನಿನಗೆ. ಸೋಮವಾರ ನನ್ನ ಮಕ್ಕಳು ಬಿಲಿ ವರ್ಷ ಅನ್ನೋದು ನನಗೆ ದೇವರ ಆತ್ಮ ನಡೆಸಲ್ಪಟ್ಟ ಬೆಳ್ಳಂದು ಬಿಡ್ತೀನಿ ನಾನು ನಿನಗೆ. ದೇವರ ಆತ್ಮ ನಡೆಸಿದ್ದಂತ 5-fold ಮಿನಿಸ್ಟ್ರಿ. ನಿನಗೆ ಸಂಬಳ ಕೊಡೋದು ಕೆಲಸ ಮಾಡಕ್ಕೆ, ನೀನು ಬೈಬಲ್ ಓದೋದು ಪ್ರೇಯರ್ ಮಾಡೋದು ಕೆಲಸ ಆದ ನಂತರ. ಹಲೋ, ಬಿಲೀವರ್ಸ್ ಅಂತ ಸೋಮಾರಿಗಳು ಯಾರಿಲ್ಲ. ಈಗ ಯಜಮಾನ ಒಬ್ಬನಿಗೆ 5 ತಲಾಂತ 2 ಇನ್ನೊಂದು ತಲ, ಲಾಸ್ಟ್ 1 ತಲಾಂತ ಬಚ್ಚಿಟ್ಟ ಅಲ್ಲ. ಯಾಕೆ ಬಚ್ಚಿಟ್ಟ ಗೊತ್ತಾ? ನೋಡ್ರಿ ಮ್ಯಾಥ್ಯೂ 25 ಓದ್ರಿ, ಮತ್ತೆ 25ನೇ ವರ್ಷ 10 ಓದ್ರಿ, 10ನೇ ವಚನ. ಅವರು ಅದಲ್ಲ, ಸಾರಿ ಮ್ಯಾಥ್ಯೂ 25 ವರ್ಸ್, ಮಿಸ್ಟೇಕ್, ಮ್ಯಾಥ್ಯೂ 25:21. ಓಕೆ. ತರುವಾಯ 1 ತಲಾಂತು ಬಂದ. ತರುವಾಯಿ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವರಲ್ಲಿ ಕೊಯ್ಯುವನಾಗಿದ್ದೀ, ನೀನು ತೊರೆದಿರುವರಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ ಭೂಮಿಯಲ್ಲಿ ಬಚ್ಚಿಟ್ಟನು. ಇಗೋ
ನಿನ್ನದು ನಿನಗೆ ಸಂದಿದೆ ಅಂದನು. ನೆಕ್ಸ್ಟ್ ವರ್ಸ್. ಆಗ ಅವನ ದಣಿ ಅವನಿಗೆ, ಮೈಗಳನ್ನಾದ ಕೆಟ್ಟು ಆಳು ನೀನು. ಅವನು ಯಾಕೆ ಒಂದು ಉಪಯೋಗ ಮಾಡಿದ ಗೊತ್ತಾ? ಭಯ ಅಲ್ಲ, ಸೋಮಾರ ನನ್ನ ಮಗ ಮೈಗಳ. ಇನ್ನೊಬ್ಬನು ಒಳ್ಳೆಯವನಾದ ನಂಬಿಗಸ್ತನು, ಇವನು ಮೈಗಳ್ಳನಾದ ಕೆಟ್ಟು ಆಳು. ಕೇಳ್ತಾ ಇದೆ ನಿಮಗೆ? ಒಳ್ಳೆಯತನ ನಂಬಿಗಸ್ತಿಗೆ ಒಂದು ಕಾಯಿನ್ ಎರಡು ಸೈಡ್. ಮೈಗಳ್ತನ ಕೆಟ್ಟತನ ಒಂದು ಸೈಡ್ ಕಾಯಿನ್. ನೀನು ಮೈಗಳ್ಳ ಅಂದರೆ ಕೆಟ್ಟವನು, ಕೆಟ್ಟ ಅಂದರೆ ಮೈಗಳ್ಳ. ಇಲ್ರಿ, ನಾನು ಭಾಳ ಒಳ್ಳೆ ಮೈಗಳ್ಳ ಅಷ್ಟೇ. ಮೈಗಳ್ಳ ಅಂದರೆ ಕೆಟ್ಟವನು ಅಷ್ಟೇ. ನೀನು ನಂಬಿಕಸ್ತ ಅಂದರೆ ಒಳ್ಳೆಯವನು. ಹಲ್ಲಲೂಯ. ಹೇಗಿರ್ಬೇಕಂದ್ರೆ ಸಭೆ, ಪ್ರಪಂಚದ ಕಂಪನಿಗಳು ಹೇಳ್ಬೇಕು, ನನಗೆ ಕೆಲಸ ಮಾಡೋರು ಬೇಕಂದ್ರೆ ಆ ವರ್ಡ್ ಆಫ್ ವಿಕ್ಟರಿ ಚರ್ಚ್ಗೆ ಹೋದ್ರೆ ಅಲ್ಲಿ ಸಿಗ್ತಾರೆ ನೋಡಿ ಎಲ್ಲರೂ ಒಳ್ಳೆ ಕೆಲಸ ಮಾಡೋರು. ಆಗಿರ್ಬೇಕು, ನಮ್ಮ ಸಾಕ್ಷಿ ಆಗಿರ್ಬೇಕು. ನಿಮ್ಮ ಪಾಸ್ಟರು ಧೈರ್ಯದ ಹೇಳ್ಬೇಕು, ನನ್ನ ಸಭಿಕರನ್ನ ಕೆಲಸ ಕೊಡು, ನೋಡಿ ಹೇಗೆ ಮಾಡ್ತಾರೆ ಕೆಲಸ ಅಂತ ಹೇಳೋ ಧೈರ್ಯ ಪಾಸ್ಟರ್ ಇರ್ಬೇಕು. ನಿಮ್ಮನ್ನು ರೆಕಮೆಂಡ್ ಮಾಡಿ ಅವ್ರ ಮಾತು ನಂಬಿ ನಿಮ್ಮನ್ನ ಕೆಲಸ ತಗೊಂಡು ನೀವು ಮೈಗಳ್ರಾಗ ಸೋಮಾರಿಗಳಿಗೆ ರಬ 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 ಅಂತ ಅದರಲ್ಲಿ ಕೂತ್ಕೊಂಡು ಕೆಲಸ ಮಾಡ್ದಂಗೆ ಕೆಳಗೆ ಕರ್ಕೊಂಬಂದು ನಿಲ್ಲಿಸಿ ಹಿಂದೆ ಒಂದು ಪ್ಯಾಕ್ ಅಂತ ಒಂದು ಹೊಡಿಬೇಕಿದ್ದವ್ರಿಗೆ. ಏನಂದ್ರೆ ನಾನು ಅನ್ಯ ಭಾಷೆದೇ ಪ್ರಾರ್ಥನೆ ಮಾಡ್ತಾ ಅದಕ್ಕೆ ನನಗೆ ಕೆಲಸ ತೆಗೆದಾಕಿದ್ರು. ಅನ್ಯ ಭಾಷೆ ಮಾತಾಡದೆ ಕೆಲಸ ತೆಗೆದಾಕಿಲ್ಲ. ನೀನು ಅನ್ಯ ಭಾಷೆ ಮಾತಾಡೋ ಟೈಮ್ ರಾಂಗು, ಅದು ಕೆಲಸ ಮಾಡೋ ಟೈಮ್. ಅದು ಕೆಲಸ ಮಾಡೋ ಟೈಮ್, ಮೈಗಳರಾಗಿರೋದಲ್ಲ. Daniel 6 again. Daniel 6. Verse 4. ಹೀಗೆ ಮುಖ್ಯಾಧ್ಯಾಯರು, ಅವನು ನಂಬಿಕಸ್ಥನಾಗಿದ್ದಾನೆ, ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಇರಲಿಲ್ಲ. ಇಂಗ್ಲೀಷಲ್ಲಿ ಕರಪ್ಷನ್ ಅಂತ ಇದೆ. ಇಂಗ್ಲೀಷಲ್ಲಿ ದೇರ್ ವಾಸ್ ನೋ ಎರರ್, ನೋ ಫಾಲ್ಟ್, ನೋ ಕರಪ್ಷನ್. ಅವನಲ್ಲಿ ಅಕ್ರಮವಾಗಿ ಅಂದರೆ ಅವ್ರು ಏನು ಮಾಡಿದಂತೆ ರೋಷನ್ ಚೆಕ್ ಮಾಡಿದ್ರು, ಇವನು ಯಹೂದ್ಯನು, ನಾವು ಬ್ಯಾಬಿಲೋನ್ ಅವರು ಯಹೂದ್ಯರಿಗೆ ವಿರೋಧ. ಅಂದರೆ ಇವನು ನಮ್ಮ ದೇಶದ ಸೀಕ್ರೆಟ್ಸು ಅವ್ರಿಗೆ ಹೇಳ್ತಾ ಇದ್ದಾನೇನು, ಚೆಕ್ ಮಾಡೋಣ. ಚೆಕ್ ಮಾಡಿದ್ರು, ಅಂತ ಒಂದು ಬುದ್ಧಿ ಅವನಿಗಿದ್ದಿಲ್ಲ. ಮೋಸ್ಟ್ಲಿ ಹಣ ವಿಷಯದಲ್ಲಿ ಏನಾದರೂ ಅಕ್ರಮವಾಗಿದ್ನೇನೋ. ಕೆಲವು ಜನಕ್ಕೆ ಹೇಗಂದ, ಈಗ ರೋಷನ್ ಇದ್ದಾರೆ, ರೋಷನ್ ಬಂದು ನಿಮ್ಗೆ ಹೇಳ್ತಾರೆ, ನಾನು ಹೇಳಿದ್ನ ರೋಷನ್ ಬಿಟ್ಟು ನಾನು ಹೇಳ್ತೀನಿ, ನಂದೇ ಒಂದು ಉದಾಹರಣೆ ಹೇಳ್ತೀನಿ. ನನ್ನ ಹತ್ರ ಒಬ್ಬ ಮಿನಿಸ್ಟ್ರಿಯಲ್ಲೂ ಬಂದಿದ್ದ ನನ್ನ ಜೊತೆಲಿ. ಅವ್ನು ನನ್ನ ಜೊತೆ ಕ್ರೂಸೆಟಿಗೆ ಬರ್ತಿದ್ದ, ಮೀಟಿಂಗ್ಸ್ ಎಲ್ಲ ಬರ್ತಾಯಿದ್ದ, ವರ್ಷಿಪ್ ಲೀಡ್ ಮಾಡ್ತಿದ್ದೆ, ಸಿಂಗಿಂಗ್ ಎಲ್ಲ. ನಾನು 26 ವರ್ಷಗಳು ಹೇಳ್ದೆ, 26-27 ವರ್ಷಗಳು ಹೇಳ್ದೆ, ಬರ್ತಾಯಿದ್ದ. ನಾನು ಅವ್ನಿಗೆ ಯಾವಾಗಾದರೂ ಒಂದು $100 ಕೊಡ್ತಿದ್ದೆ. ಕೊಟ್ಟು ಒಂದು ಕೋಕ್ ಬಾಟಲ್ ತೊಗೊಂಬರಲಿ ಅಂತಿದ್ದೆ, ಕೋಕ್ ತೊಗೊಂಬರೋ ಅಂತಿದ್ದೆ. ಅವನು ಕೋಕ್ ತರಕ್ಕೆ ಹೋಗ್ತಿದ್ದ, ಕೋಕ್ ಬಾಟಲ್ ತರ್ತಿದ್ದ. ಕೋಕ್ ಬಾಟ್ಲ್ $30 ತರ್ತಿದ್ದ, $100 ಕೊಡ್ತಿದ್ದೆ, $30 ಚೇಂಜ್ ವಾಪಸ್ ಕೊಡ್ತಾ ಇದ್ದಲ್ಲ, ಚಿಲ್ಲರೆ ವಾಪಸ್ ಕೊಡ್ತಾ ಇದ್ದಿಲ್ಲ. ಅದರಿಂದ $70 ಚೇಂಜ್ ಇಲ್ಲ ಅಂದರೆ ನಾನು ಸೋಪ್ ತೊಗೊಂಡೆ, ನಾನು ವಾಷಿಂಗ್ ಪೌಡರ್ ತೊಗೊಂಡೆ, ನಾನು ಇದು ತೊಗೊಂಡೆ. ನಾನು ಹೇಳಿದಲ್ಲಿ ಅದು ನಿನ್ನ ಹಣ ಅಲ್ಲ, ನಾನು ನಿನಗೆ ಕೊಟ್ಟಿದ್ದೇನು ಕೋಕ್, ವಾಪಸ್ ಕೊಡ್ಬೇಕು. ಹೀಗೆಲ್ಲ ಮಾಡಬೇಡ. ಸಣ್ಣ ಪುಟ್ಟ ವಿಷಯಗಳು ನೀನೇನು ಅಕ್ರಮವಾಗಿದ್ದೀಯಾ, ಜೀವಿತ ಹಾಳು ಮಾಡ್ಕೊತೀ. ಕೇಳಲಿಲ್ಲ. ಇವತ್ತು ಜೀವಿತ ಹಾಳು ಮಾಡ್ಕೊಂಡು ಎಲ್ಲಿಲ್ದಂಗೆ ಬಿದ್ದ ನಾವು. ಈಗ ಹೇಳ್ತೀನಿ, ಈಗ ಪಾಸ್ಟ್ ರೋಷನ್ ನಿಮಗೆ $500 ಕೊಟ್ಟು ಇದು ತೊಗೊಂಬರ್ರಿ ಅಂತ ಹೋಗ್ತೀರಿ, ತೊಗೊಂಬರ್ತೀರಿ, ಕೊಟ್ರಿ. ರೋಷನ್ ಕೇಳ್ತಾನೆ, ಬಿಲ್ಲಲ್ಲಿ ಅಂತ ಕೇಳ್ತಾನೆ. ಬಿಲ್ ಕೇಳ್ತೀರ ನನ್ನ ಅಂದರೆ ನಮ್ಮ ನಂಬಿಕೆ ಇಲ್ವ ನಿಮಗೆ? ಎಲ್ಲ ಇವನ ಲೇ, ಬಿಲ್ಲು ಕೇಳದೆ ಇದ್ರಿ ನೀನು ಕೊಡಬೇಕು. ಯಾವನಾದರೆ ಹಣ ತಗೊಂಡು
ಹೇಳಿದ ಕೆಲಸ ಮಾಡಿ ಚಿಲ್ಲರೆ ವಾಪಸ್ ಕೊಟ್ಟಿಲ್ಲ, ಅವನು ಡೇಂಜರ್. ನಾನು ಹೇಳ್ತಾ ಇದ್ದೆ ನೋಡ್ರಿ, 100 ರೂಪಾಯಿ ಕೊಟ್ಟಿದ್ದೀನಿ ಅವನಿಗೆ, 90 ರೂಪಾಯಿ ಖರ್ಚು, 10 ರೂಪಾಯಿ ಚೇಂಜ್ ಉಳಿದೈತೆ. ಅವನು 10 ರೂಪಾಯಿ ಅಥವಾ 5 ರೂಪಾಯಿ, 95 ರೂಪಾಯಿ, 5 ರೂಪಾಯಿ ಉಳಿತು, 5 ರೂಪಾಯಿ ವಾಪಸ್ ಕೊಟ್ಟಿಲ್ಲ. ಅವನು ನಂಬೇಡ, 5 ರೂಪಾಯಿ ಅಲ್ರಿ, ಸ್ವಲ್ಪ ವಿಷಯಗಳು ಹಬ್ಬಕ್ಕ ನಮಗೆ ಅನಿಸ್ತದೆ, ದೊಡ್ಡ ವ್ಯಾಪಾರ ನಮಗೆ ಆಗ್ತಾನೆ. ರಸೀಟ್ ಕೇಳಬಾರ್ದು, ನೀವೇ ಕೊಡ್ಬೇಕು. ಬಂದು ಫಸ್ಟ್ ರಶ್ಮಿನ್ ನೀವು 500 ರೂಪಾಯಿ ಕೊಟ್ಟಿದ್ರಿ, ಇದು ನೋಡ್ರಿ ಚೇಂಜ್, ಇಷ್ಟು ಚೇಂಜ್ ಉಳಿದಿದೆ. ಅವ್ರು ಕೇಳಬಾರ್ದು. ಕೇಳಿಲ್ಲ ಅಂದ್ರೆ ಕೊಡಲ್ಲ, ಕೇಳಿದ್ರೆ ಏನೋ ಎಲ್ಲ ಸುಟ್ಟಂಗೆ ಆಗ್ತದೆ ನಿನಗೆ. ಯಾಕೆ ಕೇಳ್ತಾರೆ? ನನ್ನ ನಂಬಿಕಿಲ್ಲ, ನನಗೆ ಇಷ್ಟು ಅವಮಾನ ಮಾಡಿಬಿಟ್ಟ, ನನಗೆ ಇಷ್ಟು ಕೇಳ್ಬಿಟ್ಟೆ. ನನ್ನ ಮಗನೇ, ನಿನ್ನ ಹಣ ಏನ್ಲೇ ಅದು? ನಿನ್ನ ಹಣ ಅನ್ನೋದು ಏನ್ ನಿನಗೆ? ರಸೀಟ್ ಬಿಲ್ ಕೊಡೋಕೆ ಏನ್ ನಿನಗೆ? ಚಿಲ್ಲರೆ ವಾಪಸ್ ಕೊಡೋಕೆ ಏನ್ ನಿನಗೆ? 5 ರೂಪಾಯಿಗೆ ಅಷ್ಟು ಗಲಾಟೆ ಮಾಡ್ತಾರೆ, 5 ರೂಪಾಯಿ ಕೊಟ್ಟಿಲ್ಲ ಅಂತ ಅಷ್ಟು ಗಲಾಟೆ ಮಾಡ್ತಾರೆ. 5 ರೂಪಾಯಿ ನಿನಗೆ ಕೊಟ್ಟಿಲ್ಲ ಅಂದ್ರೆ ಇವತ್ತು 5 ರೂಪಾಯಿ ಯಾವುದು ಯೂದನಾದ್ರೆ ಫಸ್ಟ್ ಹಣದ ಚೀಲ, ಹಣ ಕದ್ದು 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 ಕೊನೆಗೆ ಹೆಸರು ಮಾರ್ಬಿಟ್ಟ. ರೋಷನ್ ರಶ್ಮಿನ್ ಹೇಳ್ತೀರ ನಮ್ಮ, ಯಾರಾದ್ರೆ ಚಿಲ್ಲರೆ ಕೊಡೋದಲ್ಲ, ಚೇಂಜ್ ವಾಪಸ್ ಕೊಡೋಲ್ಲ, ನಂಬೇಡ ಅವ್ರನ್ನ. ಯಾರಾದ್ರೆ ಖರ್ಚು ಮಾಡಿದ್ರೆ ಬಿಲ್ ಕೊಡೋಲ್ಲ, ನಂಬೇಡ ಅವ್ರನ್ನ. ಡೇಂಜರಸ್ ಪೀಪಲ್ ಅವರು. ನಾನು ಹೇಳ್ತೀನಿ ನೋಡ್ರಿ, ನಿಮಗೆ ಕೊಡಲ್ಲ, ಕೇಳಿದ್ರೆ ಸುಟ್ಟು. ಮತ್ತೆ ಏನು ಅಷ್ಟು ನಂಬಿಕೆ ಇಲ್ಲ ನನ್ನ ಮೇಲೆ? ಅವ್ರು ಕೇಳಬಾರ್ದು, ಕೇಳೋ ಮುಂಚೆ ನೀನು ಕೊಡಬೇಕು. ಅದು ಅಕ್ರಮ. ಅವ್ರು ನೋಡಿದ್ರು ಡ್ಯಾನಿಯಲ್ ಜೀವಿತದಲ್ಲಿ ಅವನು ಅಕ್ರಮ, ಹಣದ ವಿಷಯದಲ್ಲಿ ಅಕ್ರಮವಾಗಿದ್ದನೋ ನೋಡ್ದ. ಈ ರಾಜ್ಯದ ಸೀಕ್ರೆಟ್ಸ್ ಇನ್ನೊಂದು ರಾಜ್ಯ ಕೊಡ್ತಿದ್ನ? ಇಲ್ಲ. ಹೆಂಗಸ್ರ ಜೊತೆ ಏನಾನ ಮಾಡ್ತಿದ್ನ? ಇಲ್ಲ. ಎಲ್ಲಿ ನೋಡಿದ್ರು ಅವನಲ್ಲಿ ಯಾವ ಅಕ್ರಮ ಕಂಡು ಬಂದಿಲ್ಲ ಅಂತವ್ರಿಗೆ. ದಾನಿಯಲ್ಗೆ ಒಂದು ಚಪ್ಪಾಳೆ ನೋಡ್ರಿ ಎಲ್ಲರೂ ಸಲ. ಎಕ್ಸಲೆಂಟ್ ಸ್ಪಿರಿಟ್. ಅವನು ಹಳೆ ಒಡಂಬಡಿಕೆಯಲ್ಲಿದ್ದು ಕೃಪೆ ಇಲ್ಲದೆ, ಪವಿತ್ರಾತ್ಮನ ಸಹಾಯ ಇಲ್ಲದೆ ಆಗಿದ್ರೆ, ಹೊಸ ಒಡಂಬಡಿಕೆಯಲ್ಲಿದ್ದು ಕೃಪೆ ಹೊಂದಿಕೊಂಡು ಪವಿತ್ರಾತ್ಮ ನಮ್ಮಲ್ಲಿದ್ದಾಗ ನಾವು ಇನ್ನು ಎಷ್ಟು ಚೆನ್ನಾಗಿ ಬದುಕಬಹುದು ಹೇಳ್ತೀವಿ. Roshan, I pray with all my heart that Word of Victory Church people will develop excellent spirit in them. ನಾನು ಹೇಳ್ತೀನಿ ನೋಡಮ್ಮ, ನಿಮ್ಮ ಕಾಲೇಜಲ್ಲಿ, ಸ್ಕೂಲ್ಸಲ್ಲಿ ಈಗಿಂದ ನೀವು ಆ ಎಕ್ಸಲೆಂಟ್ ಸ್ಪಿರಿಟ್ ಡೆವಲಪ್ ಮಾಡ್ಕೊಂಡು ಶುರು ಮಾಡಿದರೆ ಮುಂದೆ 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 ನೀವು ತುಂಬ ಮೇಲೆ ಬರ್ತೀರಾ. ನೀವು ತುಂಬ ಮೇಲೆ ಬರ್ತೀರಾ. ನೀನು ಸಣ್ಣ ಜಾಬಲ್ಲಿ ಎಕ್ಸಲೆಂಟ್ ಸ್ಪಿರಿಟ್ ಡೆವಲಪ್ ಮಾಡಿಕೊಂಡು ನೀನು ಸಿನ್ಸಿಯರಾಗಿ ಫೇತ್ಫುಲ್ಲಾಗಿ ಶುರು ಮಾಡಿದೀಯಾ, ಮುಂದೆ ಮುಂದೆ ಮೇಲೆ ಬರ್ತೀಯ. ಯಾಕಂದ್ರೆ ಸಭೆಗೆ ಇಡಬೇಕಾದ ಗುಣ, ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು ನಂಬಿಗಸ್ತರು. ದಾನಿಯಲ್ ನಂಬಿಗಸ್ತನಾಗಿದ್ದ ದಾನಿಯಲ್. Hallelujah. God has been speaking to me, son, ಮಗನೇ, ನೀನು ಮತ್ತು ನಿನ್ನ ಕನೆಕ್ಷನ್ ಆದ ಸಭೆಗಳಲ್ಲಿ ನಂಬಿಗಸ್ತರಾದ ಆಳುಗಳನ್ನು ನೀನು ಉಂಟು ಮಾಡು ಅಂತ ಕೇಳಿದ ದೇವರು ನನಗೆ. ಹೇಗಿರ್ಬೇಕಂದ್ರೆ, ಯಾರನ್ನು ಹೊರಗಿನವ್ರು ಯಾರಾದರೂ ನಮಗೆ ನಮ್ಮ ಮಗನಿಗೆ ಹುಡುಗಿ ಬೇಕ್ರಿ ಅಂದರೆ ಹೇಳ್ಬೇಕು, ಒಳ್ಳೆಬೇಕು ಚರ್ಚೆಗೆ ಹೋಗ್ರಿ, ಆ ಹುಡುಗಿರು ಸೂಪರ್ ಎಕ್ಸಲೆಂಟ್ ಸ್ಪಿರಿಟ್ ಅವ್ರಿ ಸಿಗ್ತಾರೆ ಇಲ್ಲಿ. ನಮಗೆ ಒಳ್ಳೆ ಹುಡುಗಬೇಕು, ಆ ಚರ್ಚಲ್ಲಿ ಹೋಗಿರೋ ಹುಡುಗರು ಎಕ್ಸಲೆಂಟ್ ಸ್ಪಿರಿಟ್ ರೀ, ಅವರು ಸ್ಟ್ರೈಟ್ ನಡೀತಾರ್ರಿ, ಅವ್ರು ಹಿಂದೆ ಮುಂದೆಲ್ಲ ಒಂದೇ ಸ್ಟ್ರೈಟ್ ನಡೀತಾರ್ರಿ ಅವರು. ಅನಾಯಿಂಟಿಂಗ್ ಮಿರಕಲ್ಸ್ ಅಲ್ಲ, ಅದು ಬೇರೆ ಇದು ಬೇರೆ. ಒಂದು ನೆನ್ಪಿಟ್ಕೊಡ್ರಿ, ಅಭಿಷೇಕ ಸೇವೆ ಕೊಡ್ತದೆ, ಆದರೆ ನಂಬಿಕೆ ಗುಣ ಸೇವೆಯಲ್ಲಿ ನಿಲ್ಲಿಸ್ತದೆ ನಿಮ್ಮನ್ನು. 40 ವರ್ಷ ಸೇವೆಯಲ್ಲಿ ನಾನು ಇದ್ದೀನಿ, ಯಾವುದೋ 1-2 ವರ್ಷ ಅಲ್ಲ, ಏನೋ ನಿನ್ನೆ ಸೇವೆ ಬಂದವಲ್ಲ, 40 ವರ್ಷ 4 ದಶಾಬ್ದಗಳು ಸೇವೆ ಮಾಡಿದ್ದೀನಿ ನಾನು. ಈ 40 ವರ್ಷಗಳಲ್ಲಿ ಎಷ್ಟು ಜನ ನೋಡಿದ್ದೀನಿ, ಸುಯಿ ಅಂತ ಹೋಗ್ತಾರೆ. ಅವ್ರನ್ನ ದೀಪಾವಳಿ ರಾಕೆಟ್ ಮಿನಿಸ್ಟ್ರೀಸ್ ಅಂತ ಹೇಳ್ತೀನಿ ನಾನು. ರಾಕೆಟ್ ಹಚ್ಚಿದ್ರೆ
ದೀಪಾವಳಿ ರಾಕೆಟ್ ಮಿನಿಸ್ಟ್ರೀಸ್. ಅದಕ್ಕೆ ಯಾರಾದರೂ ಯವನಸ್ಥರು ಯಾರೋ ಸೇವೆಯಲ್ಲಿ ಮೇಲೆ ಬರ್ತಿರ್ತಾರಲ್ಲ, ಒಂದು ಕಡೆ ನೋಡ್ತೀನಿ ಸಂತೋಷ, ಆದರೆ ಅಬ್ಸರ್ವ್ ಮಾಡ್ತೀನಿ ಅವ್ರು. ನಾವು ಒಂಥರ ಭಯ ಆಗ್ತದೆ, ಇವರು ಮೇಲೆ ಬರ್ತಾ ಇದ್ದಾರೆ, ಆದರೆ ಇವ್ರನ್ನ ಕರೆಕ್ಟ್ ಮಾಡೋರು ಯಾರಿಲ್ಲ, ಇವ್ರು ಯಾರನ್ನ ಕೇಳಲ್ಲ. ನಮಗೆ ದೇವ್ರಿದ್ದಾನೆ, ದೇವ್ರ ಕೃಪೆ ಇದೆ, ಭಯ ಆಗ್ತದೆ. ಮೇಲೆ ಹೋಗ್ತಿದ್ದಾರೆ, ಆದರೆ ಮೇಲೆ ಹೋಗಿ ಸಕ್ಸಸ್ ಅಂದರೆ ಮೇಲೆ ಹೋಗೋದಲ್ಲ, ಮೇಲೆ ಹೋಗಿ ಮೇಲೆ ಇರಬೇಕು, ಅದು ಸಕ್ಸಸ್ ಅಂದರೆ. ಎಷ್ಟು ವರ್ಷದಿಂದ ರೋಷನ್ ನನ್ನ ಸೇವೆ ನೋಡ್ತಾ ಇದ್ದೆ. ಒಂದು ಸಲ ರೋಷನ್ ನನ್ನ ಸೇವೆಯಲ್ಲಿ ನನಗೆ ದೇವರ ಮೇಲೆ ಆಸಕ್ತಿ ಹೋಯಿತು, ದೇವರ ಮೇಲೆ ಆಸೆ ಹೋಯಿತು, ಹಂಗರ್ ಹೋಯಿತು, ಅನಾಯಿಂಟಿಂಗ್ ಹೋಯಿತು, ಪ್ಯಾಷನ್ ಹೋಯಿತು ಅಂತ ಹೇಳಿ ಇವತ್ತು ಸೇವೆ ನಿಲ್ಲಿಸ್ಬಿಡ್ತೀನಿ. ನಾನು 31 ವರ್ಷ ಆಯಿತು ಮದುವೆ ಆಗಿ. ನಾನು ಹೆಂಡತಿ ಒಂದು ಸಲ ಹೇಳಿ ನಿಮಗೆ, ನನ್ನ ಗಂಡದಲ್ಲಿ ನನಗೆ ದೇವರ ಮೇಲೆ ಆಸೆ ಕಡಿಮೆ ಆಗೋದು ನೋಡಿದೆ, ಹಂಗರ್ ಕಡಿಮೆ ಆಗಿದ್ದು ನೋಡಿದೆ ಅಂತ ಒಂದು ಮಾತು ಹೇಳಿ ಸೇವೆ ಇವತ್ತು ನಿಲ್ಲಿಸ್ಬಿಡ್ತೀನಿ ನಾನು. Excellent spirit. When you get excellent spirit, God will add excellent things to you. Hallelujah. ಕೊನೆಗೆ, how to develop faithfulness. ಯಾವ ರೀತಿಯಾಗಿ ನಂಬಿಗಸ್ತಿಕೆಯನ್ನು ನಾವು ಬೆಳೆಸಿಕೊಳ್ಳಬೇಕು? Let me read for you quickly close. How to develop faithfulness. ಹೇಗೆ ನಾವು ಅದನ್ನು ಬೆಳೆಸ್ಕೋಬೇಕು ನಂಬಿಗಸ್ತಿಕೆಯನ್ನು? ವಾಕ್ಯ ನೋಡೋರಾಗಿರೋಣ. Come with me to Gospel of Luke. ಲೂಕನು ಬರೆದ ಸುವಾರ್ತೆಗೆ ಬನ್ನಿ ನನ್ನೊಟ್ಟಿಗೆ. Can I take another of the 20 minutes, Roshan? Because I just want to finish this out before going. Luke chapter 16. Luke 16. 16ನೇ ಅಧ್ಯಾಯ. We'll read from verse 5 onwards. 5ನೇ ವಾಕ್ಯದಿಂದ ಓದುವರಾಗಿರೋಣ. No, we'll read we'll read from verse 10. Luke 16. ಸ್ವಲ್ಪವಾದದರಲ್ಲಿ ನಂಬಿಗಸ್ತನಾದವನು ಬಹಳವಾದರಲ್ಲಿ ನಂಬಿಗಸ್ತನಾಗುವನು, ಸ್ವಲ್ಪವಾದದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದರಲ್ಲಿ ಅನ್ಯಾಯಗಾರನಾಗುವನು. ನಂಬಿಗಸ್ತಿಕೆ ಯಾವ ರೀತಿಯಾಗಿ ನಾವು ಡೆವಲಪ್ ಮಾಡಬೇಕು? ನಂಬರ್ 1, ಸ್ವಲ್ಪವಾದ ವಿಷಯಗಳಲ್ಲಿ ನಂಬಿಗಸ್ತರಾಗಿರೋದು ಕಲೀರಿ. ಅಂದರೆ ಪಾಸ್ಟ್ ಹೇಳ್ತಾರೆ, ನಿಮ್ಮ ಜವಾಬ್ದಾರಿ ಬಂದು 8 ಗಂಟೆಗೆಲ್ಲ ಬಂದು ಚೇರ್ಸ್ ಆಗಬೇಕು. ನಿಮಗೆ ಗಿಟಾರ್ ಬಾರ್ಸೋಕ್ಕೆ ಬರ್ತದೆ, ಕೀಬೋರ್ಡ್ ಬಾರ್ಸೋಕ್ಕೆ ಬರ್ತದೆ, ಹಾಡೋಕ್ಕೆ ಬರ್ತದೆ, ಆದರೆ ಪಾಸ್ಟ್ ಹೇಳ್ತಾರೆ ಚೇರ್ ಹಾಕು, 8 ಗಂಟೆಗೆ ಬರಬೇಕು, 8:15 ಬರ್ತೀಯ ನೀನು. ಅಲ್ಲ, 8 ಗಂಟೆಗೆ ಬಾ ಅಂತ ಹೇಳಿದೆ ನಾನು ನಿನಗೆ. ಪಾಸ್ಟರ್ ನನಗೆ ಗಿಟಾರ್ ಜವಾಬ್ದಾರಿ ಕೊಡ್ರಿ, 8 ಗಂಟೆಗೆ 7 ಗಂಟೆಗೆ ಬರ್ತೀನಿ ನಾನು. ಚೇರ್ ಹಾಕೋಕ್ಕೆಲ್ಲ ನನಗೆ ಕೊಡಬೇಡ್ರಿ. ಸ್ವಲ್ಪವಾದ ವಿಷಯಗಳಲ್ಲಿ ನಾವು ಅಂದ್ಕೊಳ್ತೀವಿ, ಏನು ಬಿಡ್ರಿ, ದೊಡ್ಡ ನನಗೆ ಒಂದು ದೊಡ್ಡ ಜವಾಬ್ದಾರಿ ಕೊಡ್ರಿ ಪಾಸ್ಟರ್, ನೋಡ್ರಿ ಹೇಗೆ ಮಾಡ್ತೀನಿ ನಾನು. ಲೇ ಮೆಂಟಲ್, ಚಿಕ್ಕದೇ ಮಾಡೋದು ನಿನಗೆ ಯಾವನ್ಲೇ ಕೊಡ್ತಾನೆ ದೊಡ್ಡದು ನಿನಗೆ? ಸ್ವಲ್ಪವಾದ ವಿಷಯಗಳಲ್ಲಿ ನಂಬಿಕೆ. ಅದನ್ನು ಹೇಳ್ದಂಗೆ ಚೇಂಜ್ ವಾಪಸ್ ಕೊಡೋದು, ಬಿಲ್ ವಾಪಸ್ ಕೊಡೋದು, ಬಿಲ್ ತಂದು ಕೊಡೋದು, ರೆಸೀಟ್ ಕೊಡೋದು, ಟೈಮ್ ಸರಿಗೆ ಹೇಳಿದ್ರೆ ಕರೆಕ್ಟಾಗಿರೋದು. ಯಾವ ಜವಾಬ್ದಾರಿ ಕೊಟ್ಟರು ಚಿಕ್ಕದು ದೊಡ್ಡದ ಕರೆಕ್ಟಾಗಿ ಮಾಡೋದು. ದೊಡ್ಡ ಜವಾಬ್ದಾರಿ ಕೊಡ್ರಿ, ನೋಡ್ರಿ ಏನು ಮಾಡ್ತೇನೆ, ನೀ ಯಾವನು ಕೊಡಲ್ಲ ನಿನಗೆ. ನಂಬರ್ 1, ಏನ್ರಿ 5 ರೂಪಾಯಿ 100 ರೂಪಾಯಿ ಕೊಟ್ಟಿದ್ದು ಪಾಸ್ ರಶ್ಮಿ ನನಗೆ 95 ರೂಪಾಯಿ ಖರ್ಚು, 5 ರೂಪಾಯಿ ಕೊಟ್ಟಿಲ್ಲ, ಅದಕ್ಕೆ ಇಷ್ಟು ದೊಡ್ಡ ಕೆಲಸ ಏನು ಗಲಾಟೆ ಮಾಡ್ತಾರ್ರಿ ಇವರು? 5 ರೂಪಾಯಿಗೆ ಇಷ್ಟು ಗಲಾಟೆ ಮಾಡ್ತಾರೆ ಅವರು. ಸ್ವಲ್ಪವಾದ ವಿಷಯಗಳ ಅನ್ಯಾಯಗಾರನಾದವನು ಬಹಳವಾದದರಲ್ಲಿ ಅನ್ಯಾಯಗಾರನಾಗುವನು. ಅದು ಯೇಸು ಹೇಳೋದು. ಏಸಪ್ಪ ಹೇಳಿದ್ರೆ ಅದು ಫೈನಲ್ ಅಷ್ಟೇ. ನೀನೇನು ಹೇಳ್ಬಾರ್ದು, ದೇವ್ರೇನು ಹೇಳೋದು ಹೇಳು ನನಗೆ ಅಷ್ಟೇ.
ಯಾವಾಗಲೂ ಮನೇಲಿ ಕೂಡ ನಿಮ್ಮ ಮನೇಲಿ ಯಾರು ಕೆಲಸ ಮಾಡ್ತಿರ್ತಾರೆ, ಅವ್ರು ನಿಮಗೆ ಚಿಲ್ಲರೆ ವಾಪಸ್ ಕೊಟ್ಟಿಲ್ಲ, ಬಿಲ್ ವಾಪಸ್ ಕೊಟ್ಟಿಲ್ಲ. ಚರ್ಚಲ್ಲಿ ಸ್ಟಾಫ್ ಇರ್ತಾರೆ, ಸ್ಟಾಫ್ ಚಿಲ್ಲರೆ ವಾಪಸ್ ಕೊಟ್ಟಿಲ್ಲ, ಬಿಲ್ ಕೊಟ್ಟಿಲ್ಲ, ಚೇಂಜ್ ವಾಪಸ್ ಕೊಟ್ಟಿಲ್ಲ. ನಂಬೇಡ ಅವ್ರನ್ನ. ನಾನು ಹೇಳ್ತಿದ್ದೆ, ಅವರನ್ನು ನಂಬಬೇಡ. ಯಾಕಂದ್ರೆ ಬೇಗನೆ ಅಪನಂಬಿಕೆ ತೋರಿಸ್ಕೊಳ್ತಾರೆ ಅವರು ದೊಡ್ಡ ದೊಡ್ಡ ವಿಷಯಗಳಲ್ಲಿ. ನಾನು ಹೇಳಿಲ್ಲ, ವಾಕ್ಯ ಹೇಳಿದ್ಮೇಲೆ ಫೈನಲ್ ಅಷ್ಟೇ. ನಾನು ಬೇರೆ ಕತೆ ಬಿಡ್ಬೇಡ ನನ್ನ ಹತ್ರ. ದೇವ್ರ ವಾಕ್ಯಕ್ಕಿಂತ ಬೇರೆ ಯಾರಿಲ್ಲ, ದೇವ್ರ ವಾಕ್ಯ ಫೈನಲ್ ಅಷ್ಟೇ. ಅದ್ರ ಮೇಲೆ ಯಾರೂ ಇಲ್ಲ, ನಾನಿಲ್ಲ, ನೀನಿಲ್ಲ. ಯಾವಾಗಾದರೆ ನೀನು ಮದುವೆ ಆಗಿ ಬೇರೆ ಹೆಂಗ್ಸ್ ಹತ್ರ ರಾತ್ರಿ 10 ಗಂಟೆಗೆ 11 ಗಂಟೆಗೆ ಮೆಸೇಜ್ಗಳು ಕಳಿಸ್ತೀಯಲ್ಲ, ಆ ಮೆಸೇಜ್ ಏನಿಲ್ಲ, ಸುಮ್ಮನೆ ಒಳ್ಳೆ ಮೆಸೇಜ್ ಅಷ್ಟೇ, ಏನು ನಾರ್ಮಲ್. ರಾತ್ರಿ 10 ಗಂಟೆ ನಿನಗೆ ಏನ್ಲೇ ಕೆಲಸ ಬೇರೆ ಹೆಂಗ್ಸ್ಗೆ ಮೆಸೇಜ್ ಕಳ್ಸೋಕ್ಕೆ? ಸ್ವಲ್ಪ ವಿಷಯಗಳು ಅಪನಂಬಿಕೆಸ್ತನ ಆಗ್ತೀಯ, ದೊಡ್ಡ ಅಪನಂಬಿಕೆ ಹಾಗೆ ಆಗ್ತೀಯ. ಪಾಪ ಅವರು ಕಷ್ಟದಲ್ಲಿಲ್ಲ, ಅವಳು ಹೆಂಡತಿ ಕಷ್ಟ ಇದ್ದರೆ ಮಗನಿಗೆ ಹೃದಯದಲ್ಲಿ ಏನಾಗಲ್ಲ. ಬೇರೆ ಹುಡುಗಿ ಕಷ್ಟ ಇದ್ದರೆ ಹೃದಯ ಕರಗಿ ಹೋಗಿ ನೀರಾಗಿ ರೋಡ್ ಮೇಲೆ ಹೋಗ್ಬಿಡ್ತದೆ ಹಂಗೆ. ಹೆಂಡತಿ ಯಾವಾಗ ಅನುಮತಿ ಅದು ಬೇರೆ ಹೇಳ್ತಾರೆ, ಏನಾಯ್ತು ನೀನಷ್ಟೇ. ನನ್ನ ಗಂಡನ ಅರ್ಥ ಮಾಡ್ಕೊಳ್ಳೋ ನೀನೇ ಚೆನ್ನಾಗಿ ಅರ್ಥ, ಮುಚ್ಚು ಬಾಯಿ. ಬೇರೆ ಗಂಡಸೋದು ನಿನಗೇನು ಕೆಲಸ ಮೆಸೇಜ್ ಕಳ್ಸೋಕ್ಕೆ? ನನ್ನ ಗಂಡ ಅರ್ಥ ಮಾಡಿ ನೀನು ಅರ್ಥ ಮಾಡ್ಕೊಳ್ತಿ. ಏನಿಲ್ರಿ, ಬರೀ ಟೆಕ್ಸ್ಟ್ ಮೆಸೇಜ್ ಅಷ್ಟೇ. ರಾತ್ರಿ 10:30 11 ಗಂಟೆಗೆ ಟೆಕ್ಸ್ಟ್ ಮೆಸೇಜ್ ಮಾಡ್ತಾ ಇದ್ದೀವಿ. ಸ್ವಲ್ಪ ವಿಷಯಗಳಲ್ಲಿ ಅಪನಂಬಿಕೆಸ್ತನಾಗಿದ್ದರೆ ಅದು ಮತ್ತೆ ಮುಂದೆ ಮುಂದೆ ಹೋಗಿ ಇನ್ನೂ ಅಪನಂಬಿಕೆಸ್ತಿಗೆ ತಂದೆ ಇರ್ತಿರ್ತದೆ ಲೈಫಲ್ಲಿ. ಆಟ ಆಡಬೇಡ. ಮೊನ್ನೆ ಕೆಲವು ದಿನ ಕೆಳಗೆ, ಒಂದು 2 ತಿಂಗಳ ಕೆಳಗೆ ಹೇಳ್ತಾ ಇದ್ದೀನಿ, ಒಂದು ಫೋನ್ ಬಂತು ನನಗೆ. ತಗೊಂಡು ಒಂದು ಪಾಸ್ಟರ್ ಫೋನ್ ಮಾಡಿದ್ದೆ. ಭಾಳ ಸಲ ಫೋನ್ ಮಾಡಿ ನಾನು ಅಣ್ಣ ಹತ್ರ ಮಾತಾಡ್ಬೇಕಂದ್ರೆ ನಮ್ಮವ್ರು ಹೇಳಿದ್ರು, ಅಣ್ಣ ಫೋನ್ ಮಾಡಿ 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 ಕೇಳ್ತಾ ಇದ್ರೆ ಮಾತಾಡ್ರಣ್ಣ. ಸರಿ ಮಾತಾಡಿ. ಏನೋ ಆಳ್ತಾ ಇದ್ದೇನೆ. ಏನಾಯಿತು ಅಣ್ಣ? ಒಂದು ಹೆಂಗಸು ಫೇಸ್ಬುಕ್ಕಲ್ಲಿ ನನಗೆ ಮೆಸೇಜ್ ಮಾಡಿದ್ಲು, ನನ್ನ ಗಂಡ ತಿರ್ಕೊಂಡೆ, ನನಗೆ 2 ಮಕ್ಕಳಿದ್ದಾರೆ, ನನಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂತೇಳಿ. ನಾನು ಅವಳಿಗೆ ಮೆಸೇಂಜರಲ್ಲಿ ರಿಪ್ಲೈ ಕೊಡ್ತಾ ಇದ್ದೆ. ಅದು ಸ್ಲೋಲಿ ದಿನ ಮೆಸೇಜ್ ಆಗೋದು. ಕೊನೆಗೆ ಮೆಸೇಜೆಲ್ಲ ಅವಳು ಹಕ್ ಕಳಿಸಿದ್ದು ನನಗೆ, ನಾನು ವಾಪಸ್ ಹಕ್ ಕಳಿಸಿದ್ದೆ ಅವಳಿಗೆ. ಹೀಗೆ ಹಗ್ ಕಳಿಸೋದು, ಹಗ್ಗು ಆಯಿತು, ಇದಾಯಿತು. ಅವಳು ಇಮೋಜಿ ಕಿಸ್ ಇಮೋಜಿ, ನಾನು ಇಮೋಜಿ ಕಿಸ್ ಇಮೋಜಿ ಕಳಿಸಿದೆ. ಹೀಗೆ ಆಗಿ ಕೊನೆಗೆ ಅವಳು ಒಂದ್ಸಲ ಫೋನ್ ಮಾಡಿ ಹೇಳಿದಂತ, ನಿನ್ನ ಮೆಸೇಜ್ಗಳು ನನ್ನ ಹತ್ರ ಇದ್ದಾವೆ, ನಾನೆಲ್ಲ ಹೊರಗೆ ಹಾಕ್ತೇನೆ, 1 ಲಕ್ಷ ಕೊಡ್ತೀಯಾ? ಇಲ್ಲ. ಅವನು ಹೆಂಡತಿಗೆ ಹೇಳಿದ 1 ಲಕ್ಷ ಕೊಟ್ಟ. 3 ದಿನ ಮತ್ತೆ ಫೋನ್ ಮಾಡಿದ್ಲು, 2 ಲಕ್ಷ ಬೇಕು, ಕೊಡ್ತೀಯಾ? ಹೊರಗೆ ಹಾಕ್ಬೇಕು. ಭಯ, ಸೇವೆ ಹೋಗ್ತದಲ್ಲ. ಯಾಕೆ ನೇರಾಗಿ ನಡೆದು ನಿರ್ಭಯವಾಗಿ ನಡೀತಿ. ಭಯ. 2 ಲಕ್ಷ ಕೊಟ್ಟನು. ಹೆಂಡತಿಗೆ ಡೌಟ್ ಬಂತು, ಬ್ಯಾಂಕಲ್ಲಿ ನನ್ನ ಅಕೌಂಟಲ್ಲಿ 2 ಲಕ್ಷ ಆಯಿತು, ಹೋಯ್ತಲ್ಲ, ಎಲ್ಲೋಯ್ತು. ಏನು ಒಂದು ವಿಚಿತ್ರ ಮಾಡ್ತಿದ್ದೀರಿ ನೀವು? ಫೋನ್ ಬಂದರೆ ತಗೊಂಡು ಹೊರಗೋಗ್ಬಿಡ್ತೀರಿ. ಏನೋ ಒಂಥರ ಮುಖದಲ್ಲೆಲ್ಲ ಫೀಲಿಂಗ್ ಚೇಂಜ್ ಆಗಿದೆ. ಏನಾಗಿದೆ ನಿಮಗೆ? ಕೊನೆಗೆ ಅವನು ಹೇಳೋದು, ಹೀಗೆ ಆ ಕೇಳಿದ್ರು. ಅಣ್ಣ ಹತ್ರ ಮಾತಾಡು. ಆ ಕೇಳಿದಂತೆ ನಾನು ಚರ್ಚಿಗೆ ಬರ್ತಾಯಿದ್ದೆ. ನನ್ನ ಮಕ್ಕಳ ಕರ್ಕೊಂಡು ಚರ್ಚಿಗೆ ಬಂದು ನನ್ನ ಚರ್ಚೆಗೆ ನಿಲ್ಲಿಸ್ತೀನಿ ನಾನು. ಅಣ್ಣ ನನ್ನ ಮೆಸೇಜೆಲ್ಲ ಅವಳತ್ತಿದ್ದಾಳಣ್ಣ, ಅಣ್ಣ ಕ್ಷಮಿಸೋಣ, ನಿಮ್ಗೆ ಹೇಳಿಲ್ಲ ಅಣ್ಣ, ಕ್ಷಮಿಸೋಣ ಪ್ಲೀಸ್ ಅಣ್ಣ, ಹೆಲ್ಪ್ ಮಾಡಿ. ಕೊನೆಗೆ ನಾನು ಇನ್ವಾಲ್ವ್ ಆಗಿ ಮಾಡಿ ಎಲ್ಲ ಕೇಸ್ ಕ್ಲೋಸ್ ಆಯಿತು. ಆದರೆ ಅದರಿಂದ ಕುಟುಂಬಕ್ಕೆ ಎಷ್ಟು ಕಷ್ಟ ಆಯಿತು, ಆ ಹೆಂಡತಿಗೆ ಎಷ್ಟು ಕಷ್ಟ ಆಯಿತು, ಮಕ್ಕಳಿಗೆ ಎಷ್ಟು ಕಷ್ಟ ಆಯಿತು. ಈ ಫೇಸ್ಬುಕ್ ಮೆಸೆಂಜರು, ವಾಟ್ಸಪ್ ಚಾಟ್ಸು, ಜಾಗ್ರತೆ. ಆಟ ಆಡಬೇಡ್ರಿ ನೀವು. ಸ್ವಲ್ಪ ವಿಷಯಗಳಲ್ಲಿ ಸೈತಾನ್ ನೋಡ್ತಾ ಇರ್ತಾನೆ, ಎಲ್ಲಿ
ನನಗೆ ಇವರು ಚಾನ್ಸ್ ಕೊಡ್ತಾರೆ. ಸ್ವಲ್ಪ ವಿಷಯಗಳಲ್ಲಿ ನಂಬಿಕಸ್ಥನಾಗಿದ್ದರೆ ಬಹಳ ವಿಷಯಲ್ಲದೆ ಅನ್ಯಾಯಗಾರನಾಗುವನು. ಅದರಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಹೆಂಡ್ತಿನ ಬಿಟ್ಟು ಬೇರೆ ಹೆಂಗ್ಸ್ ಹತ್ರ ಹೋಗ್ತೀವಿ. ಒಂದಿನ ನಿನ್ನ ಹೆಂಡ್ತಿ ಹಿಡಿತಾಳೆ, ಸಿಗ್ಬಿಡ್ತೀಯ, ಅವಾಗ ಲಬ್ಬಲ್ಲ ಬಡ್ಕೊಂತೀಯ, ಅವಾಗ ಬಂದು ಅಳುತ್ತೀಯ. ಯಾಕೆ? ಸ್ವಲ್ಪ ವಿಷಯ ಅಲ್ಲೇ ನೀನು ಕರೆಕ್ಟ್ ಮಾಡ್ಕೊಂಡಿದ್ರೆ. ಒಂದು ಊರಾಗೆ ಒಂದು ದೊಡ್ಡ ಮರ ಇತ್ತಂತ. ಆ ಮರ ಅಂದರೆ ಆ ಊರಿನ ಮಕ್ಕಳಿಗೂ ಸಿಟ್ಟು. ಯಾಕಂದರೆ ಅವ್ರು ಗಾಳಿಪಟ ಆರಿಸ್ತಾ ಇದ್ರೆ ಆ ಗಾಳಿಪಟ ಹೋಗೋಗಿ ಆ ಮರಗೆ ಸಿಕ್ಕೋತಿತ್ತಂತ. ಹುಡುಗರು ಸಿಟ್ಟು ಅದ್ರ ಮೇಲೆ. ಒಂದಿನ ಆ ದೊಡ್ಡ ಮರ ಬಿದ್ದೋಯ್ತಂತ. ಎಲ್ಲರೂ ನೋಡಿ, ಅಯ್ಯೋ ಮರ ಇದ್ದಕ್ಕಿದ್ದಾಗ ಮರ ಬಿದ್ದೋಯ್ತು, ಇದ್ದಕ್ಕಿದ್ದಾಗ ಬಿದ್ದೋಯ್ತು ಅಂತ ಒಂದು ಪಾಸ್ಟ್ರು ಬಂದ್ರಂತಲ್ಲಿ. ಎಲ್ಲರೂ ಸೇರ್ಕೊಂಡು ಮರ ನೋಡಿ, ಅದು ಇದ್ದಕ್ಕಿದ್ದಾಗ ಬಿದ್ದೋಯ್ತು, ಆಳ ಮರ ಬಿದ್ದೋಯ್ತು. ಪಾಸ್ಟ್ರು ಬಂದು ನೋಡಿದ್ರೆ ಆ ಮರ ಏನಂತಾರೆ, ಟ್ರಂಕ್, ಮರದ ಬುಡ ಒಳಗೆಲ್ಲ ಟೊಳ್ಳು, ಹುಳ ತಿಂದುಬಿಟ್ಟಿತ್ತಂತೆಲ್ಲ. ತಿಂದು ಒಳಗೆಲ್ಲ ಟೊಳ್ಳು, ಏನಿಲ್ಲ ಒಳಗಡೆ. ಅವಾಗ ಪಾಸ್ಟ್ ಹೇಳಿದಂತೆ, ಈ ಮರ ಇದ್ದಕ್ಕಿದ್ದಾಗ ಬಿದ್ದಿಲ್ಲ, ಈ ಮರ ಮೆಲ್ಲಕ್ಕೆ ಬೀಳೋ ಶುರು ಆಯಿತು. ಯಾವಾಗಾದರೆ ಮೊದಲನೇ ಹುಳ ಎಂಟರ್ ಆಯಿತೋ ಆವತ್ತು ಬೀಳೋ ಶುರುವಾಯಿತು. ದ ಟ್ರೀ ಡಿಡ್ ನಾಟ್ ಫಾಲ್ ಸಡನ್ಲಿ, ಇಟ್ ಫೆಲ್ ಸ್ಲೋಲಿ. ಅಯ್ಯೋ ಚೆನ್ನಾಗಿದ್ರಿ, ಇದ್ದಕ್ಕಿದ್ದಾಗ ಏನಾಯ್ತು ಅವ್ರಿಗೆ? ಇದ್ದಕ್ಕಿದ್ದಾಗ ಏನಾಗಲ್ಲ, ಸ್ಲೋಲಿ ಆ ಸಣ್ಣದು ಜಾಸ್ತಿ ಆಗಿ ಹಿಂಗಾಗಲ್ಲ. ನಂಬರ್ 1, ಸ್ವಲ್ಪ ವಿಷಯಗಳಲ್ಲಿ ನಂಬಿಗಸ್ತರಾಗಿರ್ಬೇಕು. ಎರಡನೇದು, ನೆಕ್ಸ್ಟ್ ವರ್ಡ್ಸ್. ಹೀಗಿರೋದ್ರಿಂದ ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಕಸ್ಥರಿಲ್ಲದೆ ಹೋದರೆ ನಿಜವಾದ ಧನವನ್ನು ನಿಮಗೆ ವಶಕ್ಕೆ ಯಾರು ಕೊಟ್ಟರು? ಅಂದರೆ ಟೈತಿಂಗ್ ಕರೆಕ್ಟ್ ಇರಬೇಕು, ದಶಮಾಂಶ ಕರೆಕ್ಟಾಗಿ ಕೊಡಬೇಕು, ಗಿವಿಂಗ್ ಕರೆಕ್ಟಾಗಿರ್ಬೇಕು. ಅವನು ನಿಮಗೆ ಭಾಳ ಜಾಣ ಇದ್ದಂತ, ಅವನು ಕಾಯಿಲೆ ಬಂದಿತ್ತಂತ, ಪ್ರಾರ್ಥನೆ ಮಾಡೋದಂತ. ಏಸಪ್ಪ ನನಗೆ ಡಾಕ್ಟ್ರ್ ಸತ್ತೋಗ್ತದೆ ಅಂತ ಹೇಳ್ದಂತ. ಏಸಪ್ಪ ನನಗೆ ಗುಣ ಮಾಡಿದ್ರೆ ನಾನು ಈ ಮನೆ ಮಾರಿ ಬಂದರೆ ಹಣ ಎಲ್ಲ ನಿನಗೆ ಸೇವೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಅವನು ಗುಣ ಆಯಿತು. ಈಗ ಮನೆ ಮಾರಬೇಕು, ಮನೆ ಮಾರಿದ್ರೆ 2 ಕೋಟಿ ಬರ್ತದೆ. 2 ಕೋಟಿ ಸೇವೆ ಕೊಡಬೇಕಲ್ಲ, ಏನು ಮಾಡಬೇಕು, ಹೆಂಗೆ ಕೊಡಬೇಕು ಅಂತೇಳಿ ಐಡಿಯಾ ಬಂತಂತ. ನ್ಯೂಸ್ ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ದಂತೆ, ನನ್ನ ಮನೇಲಿ ಒಂದು ನಾಯಿ ಇದೆ, ಈ ನಾಯಿಯನ್ನು ಯಾರಾದರೂ 2 ಕೋಟಿ ಕೊಂಡ್ಕೊಂಡ್ರೆ ಈ ಮನೆ 100 ರೂಪಾಯಿಗೆ ಮಾರ್ತೀನಿ ಅಂತ ಹೇಳಿದಂತೆ. ನನ್ನ ಹತ್ರ ನಾಯಿನ 2 ಕೋಟಿ ಕೊಂಡ್ಕೊಂಡ್ರೆ ಈ ಮನೆಯನ್ನು 100 ರೂಪಾಯಿಗೆ ಮಾರ್ತೀನಿ ಅಂತ ಹೇಳಿದಂತೆ. ಯಾವನ ಬಂದು 2 ಕೋಟಿ ಕೊಟ್ಟು ನಾಯಿ ತೊಗೊಂಡಂತೆ. 100 ರೂಪಾಯಿ ಮನೆ ಕೊಟ್ಟು ತೊಗೊಂಡು ಫಾಸ್ಟ್ ಮನೆ ಮಾರಿದ ಬರಹನೆಲ್ಲ ಕೊಡ್ತಾರೆ, 100 ರೂಪಾಯಿ ಕೊಟ್ಟಂತ. ಏನು ಶಾಣದ ನೋಡ್ರಿ ಅವನು. ಹೀಗೆ ಅನ್ಯಾಯದ ಧನ ವಿಷಯದಲ್ಲಿ ನಾನೇ ಕೇಳಿದ್ದು, ಬಿಲ್ ಕೊಡೋದು, ಚಿಲ್ಲರೆ ವಾಪಸ್ ಕೊಡೋದು, ಇದರಲ್ಲಿ ದೇವ್ರು ನೋಡ್ತಾನೆ. ಭಾಳ ಜನ ಅನ್ಕೊಂತಾರೆ, ಏನ್ರಿ ಹಣಕ್ಕೆ ಅಭಿಷೇಕಕ್ಕೆ ಏನ್ರಿ ಕನೆಕ್ಷನು ಇದೆ? ನಿಜವಾದ ಧನ, ಅಭಿಷೇಕ, ದೇವ್ರ ಶಕ್ತಿ, ದೇವ್ರ ಅಭಿಷೇಕ, ದೇವ್ರ ಕರೆ, ಇದೆಲ್ಲ ನಿಜವಾದ ಧನ ಕೊಡಬೇಕಂದ್ರೆ ಪ್ರಪಂಚಕ ಧನವನ್ನು ನೀನು ಯಾವ ರೀತಿಯಾಗಿ ನಂಬಿಕಸ್ಥರಾಗಿ ದೇವ್ರು ನೋಡ್ತಾನೆ. ಇವ್ರು ನಂಬಿಕಸ್ಥರಾಗಿದ್ದಾರೆ ಕೊಡೋದ್ರಲ್ಲಿ, ಇವ್ರು ನಂಬಿಕಸ್ಥ, ಅದು ನೋಡಿ ಅಭಿಷೇಕ ಕೊಡ್ತಾನೆ ನಿನಗೆ. ಹಲೋ, ನಿನ್ನ ಭೂಲೋಕದ ಹಣಕ್ಕೂ ಪರಲೋಕದ ಐಶ್ವರ್ಯ ಕನೆಕ್ಷನ್ ಇದೆ. ನೀನು ಯಾವಾಗಾದ್ರೆ ನಂಬಿಕಸ್ಥನಾಗಿ ನಿನ್ನ ಕಾಣಿಕೆ, ನಿನ್ನ ದಶಭಾಗ ನಿಂದ ತೊಗೊಂಬಂದು ನೀನು ಇಡ್ತೀಯೋ, ದೇವರು ಅದು ನೋಡ್ತಾನೆ. ಇವನು ಪ್ರಪಂಚದ ಹಣದಲ್ಲಿ ನಂಬಿಕಸ್ಥನಾಗಿದ್ದಾನೆ, ಇವನಿಗೆ ಪರಲೋಕದ ಹಣ ಕೊಡ್ಬೋದು ನಾನು. ಇಲ್ಲಂದ್ರೆ ಪರಲೋಕದ ಹಣವಾದ ಅಭಿಷೇಕನ ಉಪಯೋಗಿಸ್ಕೊಂಡು ಈ ಲೋಕದ ಹಣ ನೀನು ಗಳಿಸೋಕೆ ಟ್ರೈ ಮಾಡ್ತೀಯ. ಎಷ್ಟು ಜನ ಸೇವೆ ಮಾಡ್ತಾರೆ, ಪಾಸ್ಟ್ ಕೆಲವು ಇದ್ದಾರೆ, ಕೈ ಇಡ್ಬೇಕಂದ್ರೆ 1 ಲಕ್ಷ, ಪ್ರಾರ್ಥನೆ ಮಾಡ್ಬೇಕಂದ್ರೆ ಎಷ್ಟು ಕೊಡ್ತೀನಿ ನನಗೆ? 20,000 ಕೊಟ್ಟರೆ ದೂರದಿಂದ ಪ್ರೇಯರ್ ಮಾಡ್ತೀನಿ, 50,000 ಕೊಟ್ಟರೆ ಹತ್ರ ಬರ್ತೀನಿ, 1 ಲಕ್ಷ ಕೊಟ್ಟರೆ ಮೇಲೆ ಕೈ ಹಾಕ್ತೀನಿ. ಯಾಕೆ? ಪರಲೋಕದ ಅಭಿಷೇಕ ಹಣವನ್ನು ಉಪಯೋಗಿಸ್ಕೊಂಡು ಇಹಲೋಕದ ಹಣ ಗಳಿಸ್ಬೇಕಂತೇಳಿ ಅವ್ರಿಗೆ. ಆದರೆ ಇಹಲೋಕದ ಹಣದಲ್ಲಿ ನೀನು ನಂಬಿಕಸ್ಥನಾಗಿದ್ದರೆ ಪರಲೋಕದ ಹಣ ದೇವರು ಕೊಡ್ತಾನೆ ನಿನಗೆ, ದೇವರು ಹೇಳ್ತಾ ಇದ್ದಾನೆ ನನಗೆ.
50,000 ಬಂದರೆ 5,000 ಕೊಡೋದು ಈಸಿ. 5 ಲಕ್ಷ ಬಂದರೆ 50,000 ಕೊಡೋದು ಈಸಿ. 50 ಲಕ್ಷ ಬಂದರೆ 5 ಲಕ್ಷ ಕೊಡಬೇಕಾದ್ರೆ ಅಮ್ಮ. 5 ಕೋಟಿ ಬಂದರೆ 50 ಲಕ್ಷ ಕೊಡಬೇಕಾದ್ರೆ ದೇವ್ರು ನೋಡ್ತಾನೆ, ಇವೆಲ್ಲ ನೋಡ್ತಾನೆ ದೇವ್ರು. ನಂಬರ್ 1 ಸ್ವಲ್ಪ ವಿಷಯ ನಂಬಿಕಸ್ತ. ನಂಬರ್ 2 ಹಣದ ವಿಷಯದಲ್ಲಿ ನಂಬಿಕಸ್ತ. ಮೂರನೇದು ಕೊನೆಯದು, ಮತ್ತೊಬ್ಬರ ಸೊತ್ತಿನ ವಿಷಯದಲ್ಲಿ ನಂಬಿಕಸ್ಥರಾಗದಾದರೆ ನಿಮ್ಮದನ್ನು ನಿಮಗೆ ಯಾರು ಕೊಟ್ಟರು? ಬೇರೆಯವ್ರ ವಿಷಯಗಳು ಅಂದರೆ, ಈಗ ಜೋಸಫ್ ಹೊರ ಹೋಗ್ತಿರ್ತಾನೆ, ತನ್ನ ಬೈಕ್ ತಂದು ನಿಮಗೆ ಕೊಡ್ತಾರೆ. ನಾನು ಹೊರಗೆ ಹೋಗ್ತಾ ಇದ್ದೀನಿ, ಬೈಕ್ನ ಇಟ್ಕೊಬಾ ಅಂತ ಬೈಕ್. ಈಗ ಯಾರ್ದು ಬೈಕು? ಜೋಸಫ್ದು, ನಿಮ್ದಲ್ಲ. ಗಾಡಿ ಬರಲೇ 4 ಜನ ಹತ್ತಿರಲೇ, ಯಾಕಂದ್ರೆ ಬೇರೆಯವ್ರ ಬೈಕಲ್ಲ. ನಿನ್ನ ಬೈಕ್ ಆದರೆ ಡ್ರರ್ ಅಂತ ಹೋಗ್ತೀವಿ, ಸ್ಪೀಡ್ ಬೇಕಾದ್ರೆ ನೀವು 4 ಜನ ಕೂತ್ಕೊಂಡು ಸ್ಪೀಡ್ ಬರೋದು, ಸ್ಪೀಡ್ ಬೇಕು, ಕಮಾನ್ ಮಜಾ ಬರ್ತಾರೆ. ಜೋಸಫ್ ಬೈಕು. ನಿನ್ನ ಬೈಕ್ ಆದ್ರೆ ಡ್ರರ್ ಸ್ಪೀಡ್ಗೆ ಬರೋದು, ಇಳಿದು ಮೆಲ್ಲಕ್ಕೆ ಹಚ್ಚೋದಿಗೆ, ಯಾಕೆ ನಿಂದಲ್ಲ ಬೈಕು. ನನ್ನ ಮಗನೇ, ಬೇರೆಯವ್ರ ಮನೆ ಬಾಡಿಗೆ ಇರ್ತೀಯ, ಮನೇಲಿ ಬಾಡಿಗೆ ಇದ್ರೆ ಮಕ್ಕಳು ಗೋಡೆ ಮೇಲೆ ಬಿ ಅಂತ ಗೋಡೆ ಮೇಲೆ ಬರೆಯೋದು. ನಿನ್ನ ಸ್ವಂತ ಮನೆ ಬರೆಯಲ್ಲ. ಪಾಸ್ಟರ್ ಪ್ರೇಯರ್ ಮಾಡ್ತಾನೆ, ದೇವ್ರ ಮನೆನೇ ಕೊಡ್ತಲ್ಲ. ಯಾಕೆ? ಬೇರೆಯವರ ಮನೆ ಜಾಗೃತಿಯಾಗಿ ನಂಬಿಕಸ್ಥನಾಗಿರಿ. ನೀನು ಬೇರೆಯವರ ವಿಷಯ, ಸೊತ್ತಿನ ವಿಷಯದ ನಂಬಿಕಸ್ಥರಾಗದಿದ್ರೆ ನಿಮಗೆ ನಿಮ್ಮದು ಯಾರು ಕೊಡ್ತಾರೆ? ಹಲ್ಲೆಲೂಯಾ. ಸೇವೆ ನಂಬಿಕಸ್ಥರಾಗಿರ್ಬೇಕು. ಜವಾಬ್ದಾರಿ ಕೊಟ್ಟರೆ ಕರೆಕ್ಟಾಗಿ ಮಾಡ್ಬೇಕು. ನಮ್ಮ ಸೇವೆ ಎಲ್ಲ ಬಿಡ್ರಿ, ಇಲ್ಲ, ಕರೆಕ್ಟಾಗಿ ಮಾಡ್ಬೇಕು. ನಾನು ಫಸ್ಟ್ ಸೇವೆಗೆ ಬಂದವಾಗ ಆಗಿ ಡೇವಿಡ್ ಜೊತೆ ಹೋಗ್ತಾ ಇದ್ದೆ. ನನ್ನ ಜವಾಬ್ದಾರಿ ಏನು ಗೊತ್ತಾ? ಆಗಿ ಡೇವಿಡ್ ಸ್ನಾನ ಮಾಡ್ತಾ ಇದ್ದ, ನಾನು ಶೂ ಪಾಲಿಷ್ ಮಾಡಿ ಆಗಿದ್ದದ್ದು ಪ್ಯಾಂಟು, ಶರ್ಟು, ಸೂಟು ಇಸ್ತ್ರಿ ಮಾಡಿ ರೆಡಿ ಮಾಡಿ ಇಡ್ತಿದ್ದೆ. ಅವ್ರು ಹೊರಗೆ ಬರೋಷ್ಟರಲ್ಲೂ ಶೂಸ್ ರೆಡಿ, ಪ್ಯಾಂಟ್ ಶರ್ಟ್ ರೆಡಿ, ಸೂಟ್ ರೆಡಿ. ಅವ್ರು ಹಾಕೊಂಡು ಹೋಗಿದ್ರೆ ಆಗಿದ್ದ ಮಕ್ಕಳು ಇರ್ತಿದ್ರು, ಜಾಶುವಾ, ಕೇಲಬ್, ಗ್ರೇಸ್ ಅಂತೇಳಿ. ಆ ಹುಡುಗರು ನಾನು ಎತ್ಕೊಳ್ತಿದ್ದೆ. ಮಕ್ಕಳನ್ನ ಎತ್ಕೊಂಡು ನಾನು ಆಗಿದ್ದು ಹೋಗ್ತಿದ್ರು. ನಾನು ಆಗಿದ್ದು ಅವ್ರ ವೈಫ್ನ ಮಕ್ಕಳನ್ನ ನಾನು ಕಾಡಲ್ಲೇ ಕರ್ಕೊಂಡ್ಬರೋದು. ಆ ಮಗು ಅಳ್ತಾ ಇದ್ದ, ಮಗುನ ಎತ್ಕೊಳ್ಳೋದು. ಬೇರೆಯವ್ರ ವಿಷಯಗಳು ನಂಬಿಕಸ್ಥನಾಗಿದ್ದೆ ನಾನು. ಕೇಳ್ರಿ, ಹೇಳ್ತಾರೆ ನಾನು ನಿಜ ಸುಳ್ಳು ಹೇಳ್ತೀನಿ ಅಂತೇಳಿ. ಅವ್ರು ಸ್ನಾನ ಬರೋದು ಶೂ ಪಾಲಿಶ್, ಶೂ ರೆಡಿ ಅಲ್ಲಿ ಇಟ್ಟಿರ್ತೀನಿ. ಅವ್ರ ಕೂಡ್ತ ಶೂ ಅಲ್ಲಿ ಕಾಲ ಹತ್ರ ಶೂ ಇಡೋದು. ಈಗಿನವ್ರಿಗೆ ಅದಿಲ್ಲ. ಸೇವೆ ಮಾಡೋದು, ಸೇವಕರಿಗೆ ಸೇವೆ ಮಾಡೋದು, ನಂಬಿಕಸ್ಥರಾಗಿರೋದು ಇವೆಲ್ಲ ನಮಗಿಲ್ಲ. ಸೀದಾ ಸೇವೆ ಬೇಕು. ದೇವರು ಪರೀಕ್ಷೆ ಮಾಡ್ತಾನೆ, ಇನ್ನೊಬ್ಬರು ಸೇವೆ ನಂಬಿಕಸ್ಥನಾಗಿದ್ದೀಯಾ ನೋಡ್ತಾನೆ. ಒಂದ್ಸಲ ದಾವೀದ ಅವ್ರ ತಂದೆ ಜಸ್ಸಿ ದಾವೀದನ್ನ ಕರಿತಾನೆ. ಕರೆದು, ಇದೇ ನಿಮ್ಮ ಅಣ್ಣ ಯುದ್ಧ ಮಾಡ್ತಾನೆ, ನಿಮ್ಮ ಅಣ್ಣ ಯುದ್ಧ ಮಾಡ್ತಾ ಇದ್ದಾರೆ, ಊಟ ಕೊಟ್ಟು ಬಾರೋ ಅಂತ ಹೇಳ್ತಾನೆ. ಊಟ ಕೊಟ್ಟು ಬಾರೋ ಅಂದರೆ ಬೈಬಲ್ ನೆನಪಿಡಿದ, ದಾವೀದನು ತಾನು ನೋಡಿಕೊಳ್ತಿರುವ ಕುರಿಗಳನ್ನು ಇನ್ನೊಬ್ಬನ ಕೈಗೆ ಒಪ್ಪಿಸಿ ಊಟ ತಗೊಂಡು ಹೋದನು ಅಂಥೇಳಿ. ಕುರಿಗಳು ಬಿಸಕ್ಕೆ ಹೋಗಿಲ್ಲಂಗೆ. ಅವರಪ್ಪ ಹೇಳಿಲ್ಲ ಬೇರೆ ಯಾರಿಗೂ ಜವಾಬ್ದಾರಿ ಕೊಟ್ಟು ಬಾ ಅಂತ ಹೇಳಿಲ್ಲ. ಅವರಪ್ಪ ಹೇಳಿದ್ರು ಊಟ ಅಣ್ಣಕ್ಕೂ ತಮ್ಮ ಕೊಟ್ಟು ಬಾ. ಆದರೆ ಇವನು ಜವಾಬ್ದಾರಿ ಕೊಟ್ಟಿದ್ದಾರಪ್ಪ ಮೊದಲೇ ಕುರಿಗಳು. ಈಗ ನಾನು ಬಿಟ್ಟೋದ್ರೆ ಇವ್ರ ಕತೆ ಹೆಂಗೆ? ಇನ್ನೊಬ್ಬನ ಕರೆದು ನೋಡ್ಕೊ ಅಂತೇಳಿ ಹೋದಂತ. ಅದು ಜವಾಬ್ದಾರಿ. ಅದು ನೋಡಿ ದೇವ್ರು ಹೇಳ್ದ, ನೀನು ಈ ಕುರಿಗಳ ವಿಷಯದಲ್ಲಿ ಎಷ್ಟು ಜಾಗ್ರತೆ ಆಗಿದ್ರೆ ನನ್ನ ಇಸ್ರಾಯೇಲ್ ನೀನು ಎಷ್ಟು ಚೆನ್ನಾಗಿ ಕಾಯ್ತೀವೋ ಅದು ಕುರುಬನಾಗಿ ಇಸ್ರಾಯೇಲ್ ರಾಜ ಮಾಡಿಬಿಟ್ಟು. ನಿನಗೆ ಪಾಸ್ಟ್ ಒಂದು ಕೆಲಸ ಹೇಳಿರ್ತಾರೆ, ನೀನು ಮಾಡ್ತಾ ಇರ್ತಿ. ರಶ್ಮಿನಿಗೆ ಗೊತ್ತಿಲ್ಲ, ರೋಷನ್ ನಿಮಗೆ ಕೆಲಸ ಹೇಳಿದ್ರೆ ರಶ್ಮಿಂದ ಇನ್ನೊಂದು ಕೆಲಸ ಹೇಳ್ತಾರೆ, ನಿಮಗೆ ಬಂದು ಬಿಟ್ಟು ಹೋಗ್ಬಿಡೋದು. ಪಾಸ್ಟರ್ ಬಂತಾರೆ, ಏನು ಕೆಲಸ ಕೊಡ್ದು ಮಾಡೋದು ಇಲ್ಲದೆ ಮಾಡ್ತಾ ಇದ್ದೆ. ಫಾಸ್ಟ್ ರಶ್ಮಿನ್ ಹೇಳಿದ್ರೆ ಹೋಗ್ಬಿಟ್ಟು ತಗೊಂಡು ಇಲ್ಲ. ಫಾಸ್ಟ್ ರೋಷನ್ ಕೆಲಸ ಮಾಡ್ತಾ ಇದ್ದಾರೆ, ಫಾಸ್ಟ್ ರಶ್ಮಿನ್ ಗೊತ್ತಿಲ್ಲ, ಇನ್ನೊಂದು ಕೆಲಸ ಹೋಗೋ ಇನ್ನೊಬ್ಬ ಕರೆದು ನನಗೆ ಫಾಸ್ಟ್ ಹೇಳಿದಕ್ಕೆ ನೀನು ಇದು ನೋಡ್ಕೊ, ನಾನು ಹೋಗ್ತೀನಿ. ಜವಾಬ್ದಾರಿಗೆ ಸ್ಪೆಷಲಿ ನೀನು ಎಲ್ಲಿ ಕೆಲಸ ಮಾಡ್ತೀಯೋ ಅಲ್ಲಿ ನಿನ್ನ ಯಜಮಾನ ಕಣ್ಣು ಮೇಲಿದ್ರೆ ಒಳ್ಳೆ ಕೆಲಸ ಮಾಡೋದು, ಇಲ್ಲಾಂದರೆ ಇಲ್ಲ. ಏನು ಸ್ಕೂಲ್ ಟೀಚರ್, ಪ್ರಿನ್ಸಿಪಲ್ ಇಲ್ಲ ಅವತ್ತು ಲೀವ್, ಪ್ರಿನ್ಸಿಪಲ್ ಅಂದರೆ ಆರಾಮಲ್ಲಿ ಬಿಡದೆ ನನ್ನ ಮಾಡಿಕೊಡ್ರಲ್ಲ. ಪ್ರಿನ್ಸಿಪಲ್ ಬಂದ್ರೆ ಬಿ ಅನ್ನೋದು ಮತ್ತೆ
ಯಾರಿಗೆ ಮೋಸ ಮಾಡ್ತಿದ್ದಿ? ನೀನು ಅನ್ಕೊಂತೀನಿ ನಿನಗೆ ಜಾಣ ಅಂತೇಳಿ. ದೇವ್ರು ನೋಡ್ತಾ ಇರ್ತಾನೆ. ಬೇರೆಯವ್ರ ವಿಷಯದಲ್ಲಿ ನಂಬಿಕಸ್ಥನಾಗಿಲ್ಲ ನೀನು. ಸಂಬಳ ತಗೊಂತ ಇದೆ, ನಂಬಿಕಸ್ಥನಾಗಿಲ್ಲ ನೀನು. ನೀನು ಸ್ವಂತದ್ದು ಬರೋದೇ ಇಲ್ಲ ನಿನಗೆ ಯಾವತ್ತೂ ಕೂಡ. ನೀನು ಎಷ್ಟೇ ಪ್ರಾರ್ಥನೆ ಮಾಡು ಬರಲ್ಲ, ಉಪವಾಸ ಮಾಡು, ಕನ್ಫೆಸ್ ಮಾಡು ಬರಲ್ಲ. ಯಾಕಂದ್ರೆ ಯೇಸು ಹೇಳ್ದ, ಮತ್ತೊಬ್ಬರ ವಿಷಯದ ನಂಬಿಕಸ್ಥನಾಗಿಲ್ಲ ಅಂದರೆ. ನನ್ನ ಮನೆ ಬಂದು ನೋಡ್ರಿ, ರೋಷನ್ ರಶ್ಮಿನಿ ಕೇಳ್ರಿ, ನಾನು ಬಾಡಿಗೆ ಮನೇಲಿದ್ದೀನಿ, ನನ್ನ ಮನೆ ಹೇಗಿಟ್ಟಿದ್ದೀನಿ ಕೇಳ್ರಿ ಅವ್ರನ್ನ. ಸ್ವಚ್ಛವಾಗಿರ್ತೀನಿ ನನ್ನ ಬಾಡಿಗೆ ಮನೆ. ನಾನು ಮನೆ ಓನರ್ ಬಂದು ನೋಡಿದ್ರೆ ಎಷ್ಟು ಕ್ಲೀನ್ ಮನೆ ಅಂತೇಳಿ. ಯಾಕೆ? ಬೇರೆಯವ್ರ ವಿಷಯದಲ್ಲಿ ನಂಬಿಕಸ್ಥನಾಗಿದ್ದೀನಿ. ದೇವ್ರು ನನ್ನ ಸ್ವಂತ ಮನೆ ಕೊಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಇದೆಲ್ಲ ತುಂಬ ತುಂಬ ಮುಖ್ಯವಾದದ್ದು. ಈಗ ಫಾರ್ ಎಕ್ಸಾಂಪಲ್ ರೋಷನ್ ಒಂದು ಬುಕ್ ಓದ್ತಾರೆ, ಸೂಪರ್ ಇದು ಬುಕ್, ತುಂಬ ಚೆನ್ನಾಗಿದೆ ಈ ರೋಷನ್. ಆಮೇಲೆ ಜೋಸಫ್ ಬರ್ತಾರೆ, ಬಂದು ಪಾಸ್ಟರ್ ಏನು ಬುಕ್ ಬರ್ತಾರೆ ಪಾಸ್ಟರ್? ತುಂಬ ಚೆನ್ನಾಗಿದೆ ಜೋಸಫ್, ಓದ್ತಾ ಇದೆ, ಕೊಡ್ರಿ ಪಾಸ್ಟರ್. ಜೋಸಫ್ ಕೊಡ್ತಾರೆ, ಜೋಸಫ್ ಓದ್ತಾರೆ ಬುಕ್, ಸೂಪರ್ ಇದೆ ಅಂತೇಳಿ. ಜೋಸಫ್ ನನಗೆ ಬಂದು ರಾಮಬಾಬು ಈ ಬುಕ್ ತುಂಬ ಚೆನ್ನಾಗಿದೆ ಕೊಡ್ರಿ, ನನಗೆ ಕೊಡ್ತಾರೆ. ನಾನು ಬುಕ್ ಓದ್ದೆ, ಸೂಪರ್ ಇದೆ, ಇನ್ನೊಬ್ರು ಕೊಟ್ಟೆ. ಅವರು ಕೊನೆಗೆ ಆ ಬುಕ್ ಎಲ್ಲೈತೋ ಗೊತ್ತಿಲ್ಲ. ಅವಾಗ ಪಾಸ್ಟರ್ ಕೇಳ್ತಾರೆ, ಜೋಸಫ್ ಬುಕ್ ಕೊಟ್ಟಿದ್ದೆ ಎಲ್ಲೋಯ್ತು ಅಂದರೆ, ನಾನು ರಾಮಬಾಬು ಕೊಟ್ಟೆ, ನಾನು ಅವರು ಕಟ್ಟೆ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು? ಈಗ ರೋಷನ್ ಜೋಸಫ್ ಬುಕ್ ಕೊಟ್ಟ, ಜೋಸಫ್ ಬುಕ್ ಓದಿದ್ಮೇಲೆ ಆ ಬುಕ್ ಚೆನ್ನಾಗಿದೆ ಅಂದರೆ ಜೋಸಫ್ ಬುಕ್ ವಾಪಸ್ ರೋಷನ್ ಕೊಟ್ಟು ನನಗೆ ಹೇಳ್ಬೇಕು, ಬ್ರದರ್ ಆ ಪುಸ್ತಕ ರೋಷನ್ ಕೊಟ್ಟಿದ್ರು, ತುಂಬ ಚೆನ್ನಾಗಿದೆ, ಅದನ್ನ ತೊಗೊಳ್ರಿ ಅಂತ ನಾನು ರೋಷನ್ದ ಬುಕ್ ತೊಗೋಬೇಕು. ನನ್ನ ಫ್ರೆಂಡ್ ಒಬ್ರು ಮ್ಯಾನ್ ಆಫ್ ಗಾಡ್ ತೀರ್ಕೊಂಡ್ರು. ಅವರು ಮ್ಯಾನ್ ಆಫ್ ಗಾಡ್ ಇಲ್ಲ, ಅವ್ರೊಂದು ಕತೆ, ಅವರು ತಮಾಷೆ ವಿಚಿತ್ರ ಸಂಗತಿ ಹೇಳಿದ್ರು. ಅವರು ಫಸ್ಟ್ ಟೈಮ್ ಕೇರಳಗೆ ಹೋಗಿದ್ರಂತ. ಫಸ್ಟ್ ಟೈಮ್ ಕೊಚ್ಚಿನಲ್ಲಿ ಒಂದು ಮನೆಯಾಗಿದ್ರಂತೆ. ಒಂದಿನ ಅದು VHS ಟೇಪ್ಸ್ ಗೊತ್ತಲ್ಲ, ವಿಡಿಯೋ ಟೇಪ್ಸ್, VHS ಬರ್ತಿತ್ತು, 3 ಟೇಪ್ಸ್ VHS ಆ ಟೈಮಲ್ಲಿ. ಕೊಚ್ಚಿನಲ್ಲಿ ಅವ್ರ ಮನೆಗಿದ್ದಾಗ ಒಂದ್ಸಲ ಬೆಳಗ್ಗೆ ಎದ್ದು ಅವರಿದ್ದ ಮನೆ ನೋಡ್ತಿದ್ರೆ VHS ಟೇಪ್ಸ್ ಇದ್ವು, ಅದು ವಿಡಿಯೋ ಟೇಪ್ಸ್ ನೋಡ್ತಿದ್ರೆ ಆ ಟೇಪಲ್ಲಿ ಒಂದು ಈತನ್ ಟೇಪ್ ಇದೆ ಅಂತಲ್ಲಿ. ಅರೆ ನಾನು ಮೊದಲನೇ ಸಾರಿ ಕೇರಳಕ್ಕೆ ಬರೋದು, ನನ್ನ ಟೇಪಿಗೆ ಹೆಂಗೆ ಬಂತು? ಈ ಟೇಪ್ ಯಾರು ಕೊಟ್ಟರು ಅಂದರೆ ಅವ್ರು ಕೊಟ್ಟರು, ಅವ್ರು ಯಾರು ಕೊಟ್ಟರು, ಅವ್ರು ಕೊಟ್ಟರು, ಅವ್ರು ಯಾರು ಕೊಟ್ಟರು, ಅವ್ರು ಕೊಟ್ಟರು, ಅವ್ರು ಕೊಟ್ಟರು, ಅವ್ರು ಕೊಟ್ಟರು, ಅವ್ರು ಕೊಟ್ಟರು. ಕೊನೆಗೆ ಬೆಂಗಳೂರಿಂದ ಕೇರಳಕ್ಕೆ ಬಂದ್ಬಿಡ್ತು ಟೇಪ್. ಯಾರಪ್ಪನ ಗಂಟು ಕೊಡು. ಇನ್ನೊಬ್ಬರ ವಿಷಯದ ನಂಬಿಕೆ. ನಿನಗೆ ಯಾರು ಟೇಪ್ ಕೊಟ್ಟರೆ ಕೇಳಕ್ಕೆ, ಕ್ಯಾಸೆಟ್ ಕೊಟ್ಟರೆ ಕೇಳಕ್ಕೆ, ಬುಕ್ ಕೊಟ್ಟರೆ ಕೇಳಕ್ಕೆ, ಓದು ಕೊಡು, ವಾಪಸ್ ಕೊಟ್ಟು ತಗೊಂಡೋಗಿ. ಅದೇ ಏನ್ರಿ ಭಾಳ ಸಣ್ಣ ವಿಷಯಗಳ್ರಿ. ಬೇರೆಯವರ ಮತ್ತೊಬ್ಬನ ಸೊತ್ತಿನ ವಿಷಯದಲ್ಲಿ ನೀವು ನಂಬಿಕಸ್ಥರಿಲ್ಲವಾದರೆ ನಿಮ್ಮ ದೇಹವನ್ನು ಯಾರೇ ನಿಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಆತನ ಜೊತೆ ಇರುವವರು ಕರೆಯಲ್ಪಟ್ಟವರು, ಆರಿಸಲ್ಕೊಂಡು ಪಟ್ಟವರು, ನಂಬಿಗಸ್ತರು. ಅದು ಯೇಸುವಿನ ಮೊದಲಿಗೆ ತೆಗಿರಬೇಕಾಗಿದ್ದ ಗುಣಲಕ್ಷಣ. ಕರೆಯಲ್ಪಟ್ಟವರು ಅದು ಆತನ ಜವಾಬ್ದಾರಿ, ಆರಿಸಲ್ಕೊಡೋದು ಆತನ ಜವಾಬ್ದಾರಿ, ನಂಬಿಗಸ್ತರಿಗೆ ಇರೋದು ನಮ್ಮ ಜವಾಬ್ದಾರಿ. ಏಸಪ್ಪ ಹೇಳ್ತಾರೆ, ನಾನು ಕರೆದೆ, ನಾನು ಆರಿಸ್ಕೊಂಡೆ, ನೀನು ನಂಬಿಗಸ್ತನಾಗಿರೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಕ್ಸಲೆಂಟ್ ಸ್ಪಿರಿಟ್. ಲೆಟ್ಸ್ ಪ್ರೇ. ಸ್ಟ್ಯಾಂಡ್ ಅಪ್. ದೇವರ ವಾಕ್ಯ ಒಂದು ಕನ್ನಡಿ ಇದ್ದ ಹಾಗೆ. ನಾನೊಂದು ಅಪೋಸ್ತಲಿಕ್ ಮಿನಿಸ್ಟ್ರಿನಾಗಿದ್ದವನು, ಈ ಸಭೆಗೆ ನಾನು ಅಪೋಸ್ತಲನಾಗಿದ್ದೇನೆ. ಅದು ತಗೊಂಡು ದೇವರು ನನಗೆ ಈ ಸಭೆಗೆ ಯಾವ ಇನ್ಸ್ಟ್ರಕ್ಷನ್ ಕೊಡು ಅಂತ ಹೇಳಿದ್ರೆ ಅದು ಕೊಡ್ತೀನಿ ನಾನು. ಪೀಪಲ್ ವಾಚಿಂಗ್ ಮೀ ಆನ್ಲೈನ್, ದಿಸ್ ಇನ್ಸ್ಟ್ರಕ್ಷನ್ ಫ್ರಮ್ ಗಾಡ್ ಟು ಯು. ನೇರ ಪ್ರಸಾರದಲ್ಲಿ ನೋಡುತ್ತಿರುವಂಥ ವೀಕ್ಷಕರಿಗೆ ಈ ಒಂದು ಮಾರ್ಗದರ್ಶನಗಳು ಕರ್ತನಿಂದ ಬಂದಂಥ ಆ ಅಪೊಸ್ತಲನ ಮಾರ್ಗದರ್ಶನಗಳಾಗಿದೆ. ಎಲ್ಲ ಗಂಡರಿಗೆ ನಾನು ಹೇಳ್ತೀನಿ, ಮಾತಾಡ್ತೀನಿ, ಹಸ್ಬೆಂಡ್ಸ್ಗೆ ಹೇಳ್ತೀನಿ, ನೀವು ನಿಮ್ಮ ಹೆಂಡತಿಗೆ ಎಷ್ಟು ಒಡವೆ ಕೊಡ್ತೀರಿ, ಎಷ್ಟು ಹೋಟ್ಲಿಗೆ ಊಟ ಕರ್ಕೊಂಡು ಹೋಗ್ತೀರಿ, ಅದೆಲ್ಲ ಮುಖ್ಯ ಇಲ್ಲ. ನೀವು ನಿನ್ನ ಹೆಂಡತಿ ಹತ್ರ ಬಂದು ನಿನಗೆ ಎಷ್ಟು ಒಡವೆ ಕೊಡ್ತೀನಿ, ಬಟ್ಟೆ ಕೊಡಿಸ್ಕೊಡ್ತೀನಿ, ನಾನು ಎಲ್ಲಿ ಕರ್ಕೊಂಡು, ಆದರೆ ನೀನು ನಂಬಿಗಸ್ತನಾಗಿರಲ್ಲ ಅಂದರೆ ನೀನು ಹೆಂಡತಿ ಹೇಳ್ತಾ ಅವೆಲ್ಲ ಬೇಡ, ನಂಬಿಗಸ್ತನಾಗಿರಿ ನನಗೆ ಅಂತ ಕೇಳ್ತಾಳೆ. ಸೇಮ್ ನೀನು ಗಂಡಗೆಲ್ಲ ಮಾಡಿ ನಂಬಿಗಸ್ತನಾಗಿಲ್ಲ ಅಂದರೆ ಗಂಡ ಕೇಳ್ತಾರೆ ನಂಬಿಗಸ್ತನಾಗಿರಿ ನನ್ನ ಅಂತ ಕೇಳ್ತಾನೆ. ಮಕ್ಕಳಿಗೆ ತಂದೆ ತಾಯಿಗಳು ನಂಬಿಗಸ್ತರಾಗಿರ್ಬೇಕು, ತಂದೆ ತಾಯಿಗಳು ಮಕ್ಕಳು ನಂಬಿಕಸ್ಥರಾಗಿರ್ಬೇಕು. ನಂಬಿಕಸ್ತಿಗೆ ಗುಣ ಭಾಳ ಮುಖ್ಯವಾದದ್ದು. ಅದೊಂದೇ ಗುಣ ದೇವರು ನಮಗೆ ನೋಡೋದು. ಆತ ನಮ್ಮಿಂದ ಅಪೇಕ್ಷಿಸೋದು ಅದೊಂದೇ.
ನಾನು ಕರೆದೆ, ನಾನು ಆರಿಸ್ಕೊಂಡೆ, ನಿನ್ನಿಂದ ಒಂದೇ ಅಪೇಕ್ಷಿಸ್ತೇನೆ, ನಂಬಿಗಸ್ತನಾಗಿ ನನಗೆ. ಅದು ಯಾವಾಗ? ಸಾಯಿಯವರೆಗೆ ನಂಬಿಗಸ್ತರಾಗಿರ್ಬೇಕು, ಸಾಯಿಯವರೆಗೆ. ದಾವಿದನು ಹೇಳ್ತಾನೆ, ದಾವಿದನು 12ನೇ ಕೀರ್ತನದಲ್ಲಿ ಹೇಳ್ತಾನೆ, 12ನೇ ಕೀರ್ತನೆ ಮೊದಲನೇ ವಚನ, ದಾವಿದ ಏನಂತ ನೋಡ್ರಲ್ಲಿ, 12:1, ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ, ಜನರೊಳಗೆ ನಂಬಿಕೆಯುಳ್ಳವರು ಕಾಣದ. ಇಂಗ್ಲೀಷ್ ನೋಡು, ಫೇತ್ಫುಲ್ ಡಿಸಪಿಯರ್ ಫ್ರಮ್ ಸನ್ಸ್ ಆಫ್ ಮೆನ್. ದಾವಿದನು ಹೇಳ್ತಾನೆ, ಫೇತ್ಫುಲ್ ಪೀಪಲೇ ಇಲ್ಲ ಸ್ವಾಮಿ, ಹುಡುಕ್ತಾನೆ ಸಿಗ್ತಾನೆ ಇಲ್ಲ ಅವ್ರು ನನಗೆ. ಅವರು ಫೇತ್ಫುಲ್ ಪೀಪಲ್ ಮಾಯ ಆಗಿಬಿಟ್ಟಿದ್ದಾರೆ, ಡಿಸಪಿಯರ್ ಆಗಿಬಿಡ್ತಾರೆ, ಫೇತ್ಫುಲ್ ಪೀಪಲ್ ಇಲ್ಲೇ ಇಲ್ಲ. ಆದರೆ ನಾವು ಹೇಳ್ಬೇಕು ಚರ್ಚಲ್ಲಿ, ಫೇತ್ಫುಲ್ ಪೀಪಲ್ ಆರ್ ದೇರ್ ಇನ್ ದ ಚರ್ಚ್ ಆಫ್ ಜೀಸಸ್ ಕ್ರೈಸ್ಟ್. ಯಾಕೆ ಗೊತ್ತಾ? ದೇವ್ರ ಒಂದು ಬ್ಯೂಟಿ, ದೇವ್ರದ್ದು ಯೇಸು ಬ್ಯೂಟಿ ಹೇಳ್ತೀನಿ ನೋಡ್ರಿ. ತಾನು ಯಾವುದು ಮಾಡಲ್ಲ ಅದನ್ನು ನಮಗೆ ಮಾಡು ಅಂತ ಹೇಳಲ್ಲ. ಫಸ್ಟ್ ಥೆಸಲೋನಿಯನ್ಸ್ 5:23, ಮೊದಲ ಥೆಸಲ 5:23, ಫಸ್ಟ್ ಥೆಸಲೋನಿಯನ್ಸ್ 5:23. ಶಾಂತಿದಾಯಕನ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನೀವು ಆತ್ಮ, ಪ್ರಾಣ, ಶರೀರಗಳ ದೋಷವನ್ನು ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನೆಕ್ಸ್ಟ್ ವರ್ಸ್, ನಿಮ್ಮನ್ನು ಕರೆಯುವವನು ಆತನು ತನ್ನ ಕಾರ್ಯವನ್ನು ಸಾಧಿಸು. ನಮ್ಮನ್ನು ಕರೆದವನು ಯಾರು ಕೇಳಿದ? ಮತ್ತೊಂದ್ಸಲ ಹೇಳ್ರಿ. ಅಂದರೆ ನಾವು ಅಪನಂಬಿಕಸ್ಥರಾಗಿದ್ದರು, ಆತ ನಂಬಿಕಸ್ಥರು. ಅದೇ ರೀತಿಯಾಗಿ ನಮ್ಮ ನಂಬಿಕಸ್ತಿ ಗುಣ ಬೇರೆಯವ್ರ ನಂಬಿಕಸ್ತಿ ಗುಣದಲ್ಲಿ ಆಧಾರ ಪಡಬಾರ್ದು. ನೀನು ನಂಬಿಕಸ್ತದ್ದು ನಾನು ನಂಬಿಕಸ್ಥನಾಗಿದ್ದೀನಿ ಅಲ್ಲ, ನಾವು ನಂಬಿಕಸ್ಥರಾಗಿ ಇಲ್ಲದೇ ಇದ್ದರೂ ಆತ ನಂಬಿಕಸ್ಥನಾಗಿದ್ದಾನೆ. ಅದು ನಮ್ಮ ಗುಣ ಇರಬೇಕು. ಬೇರೆಯವ್ರು ನಂಬಿಕಸ್ಥರಾಗಿರ್ತಾರ ಇಲ್ಲ, ಅದು ಬೇಡ. ನಾನು ನಂಬಿಕಸ್ಥನಾಗಿರೋದು ನನ್ನ ಗುಣ, ಅದು ನನ್ನ ಗುಣ. ನಾನು ಹೇಳ್ತಿದ್ದೆ ದೇವ್ರ ಮುಂದೆ, ನನ್ನ ಪ್ರತಿ ಸ್ಪಿರಿಚುವಲ್ ಸನ್ನಿಗೂ ಡಾಕ್ಟರ್ಗೂ ನಾನು ನಂಬಿಕಸ್ಥನಾಗಿದ್ದೇನೆ. ನನ್ನ ಪ್ರತಿ ಫ್ರೆಂಡ್ಗೂ ನಂಬಿಕಸ್ಥನಾಗಿದ್ದೇನೆ. ನಾನು ಯಾವ ಫ್ರೆಂಡನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಅವ್ರು ನನ್ನ ಬಿಟ್ಟರೆ ನಾನು ಒಬ್ಬರನ್ನ ಬಿಟ್ಟಿಲ್ಲ. ನಂಬಿಕಸ್ಥನಾಗಿದ್ದೇನೆ. ನಂಬಿಕಸ್ಥರಾಗಿ ಕಲಿಬೇಕು. ಹೆಂಡತಿಗೆ ಗಂಡ ನಂಬಿಕಸ್ಥನಾಗಿರ್ಬೇಕು, ಗಂಡಗೆ ಹೆಂಡತಿ ನಂಬಿಕಸ್ಥರಾಗಿರ್ಬೇಕು, ತಂದೆ ತಾಯಿಗಳು ಮಕ್ಕಳಿಗೆ ನಂಬಿಕಸ್ಥರಾಗಿರ್ಬೇಕು, ಮಕ್ಕಳು ತಂದೆ ತಾಯಿಗೆ ನಂಬಿಕಸ್ಥರಿರ್ಬೇಕು, ಪಾಸ್ಟರ್ ಸಭಿಕರಿಗೆ ನಂಬಿಕಸ್ಥರಿರ್ಬೇಕು, ಸಭಿಕರು ಪಾಸ್ಟರ್ಗೆ ನಂಬಿಕಸ್ಥರಾಗಿರ್ಬೇಕು. ನಂಬಿಕಸ್ಥ ಗುಣ ಅನ್ನೋದು ನಮ್ಮಲ್ಲಿ ಇರಬೇಕು, ರಕ್ತದಲ್ಲಿರಬೇಕು. ಯಾಕಂದರೆ ನಮ್ಮ ಕರೆದವನು ನಂಬಿಕಸ್ಥನಾಗಿದ್ದಾನೆ. ಅಲ್ಲದು ಎವ್ರಿ ಹ್ಯಾಂಡ್ ಬೇರೆ ಜಪ್ತಲ್ಲ ಒಂದು ಸಲ ಎಲ್ಲ ಕಣ್ಣು ಮುಚ್ಕೊಂಡು ಕೈ ಮುಟ್ಕೊಂಡು. ದೇವರ ವಾಕ್ಯ ಒಂದು ಕನ್ನಡಿ ಇದ್ದ ಹಾಗೆ. ಆ ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡಿಕೊಂಡು ಸರಿಪಡಿಸ್ಕೋಬೇಕು. ಎಲ್ಲಿ ಯಾವ ವಿಷಯದಲ್ಲಿ ನಾನು ನಂಬಿಕಸ್ಥನಲ್ಲ, ಪರಿಪೂರ್ಣತೆ ಎಲ್ಲಿಲ್ಲ, ನಿರ್ದೋಷತ್ವ ಎಲ್ಲಿ ಇಲ್ಲ, ಇಂಟೆಗ್ರಿಟಿನ ಫ್ರ್ಯಾಕ್ಷನ್ ನನ್ನ ಲೈಫಲ್ಲಿ ಒಂದು ಕಡೆ ಸರಿಗಿದ್ದ, ಒಂದು ಕಡೆ ಸರಿಗಿಲ್ಲ. ಸೇವೆ 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 ಅಂದರೆ ಕುಟುಂಬನ ಅಪನಂಬಿಕಸ್ಥರಾಗಿರೋದು, ಕುಟುಂಬ ಅಂದರೆ ಸೇವೆಗೆ ಅಪನಂಬಿಕಸ್ಥ ತೋರಿಸೋದು. ಎಲ್ಲ ವಿಷಯಗಳು ನಂಬಿಕಸ್ಥರಾಗಿರ್ಬೇಕು. ಅದು ಸಹಾಯ ಮಾಡೋಕ್ಕೆ ಪವಿತ್ರಾತ್ಮನ ಫಲ ನಂಬಿಕಸ್ತಿಗೆ ಅನ್ನೋದು ಆತ ಕೊಡ್ತಾನೆ ನಮಗೆ. ಆ ಫಲ ನಮ್ಮಲ್ಲಿ ಇಟ್ಟಿದ್ದಾನೆ. ಆತನಿಗೆ ನಾವು ವಿಧೇಯತೆ ತೋರಿಸಿದ್ರೆ ಆ ಫಲ ನಮ್ಮಲ್ಲಿ ಕೆಲಸ ಮಾಡ್ತದೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಫಾದರ್, ಇನ್ ದ ನೇಮ್ ಆಫ್ ಜೀಸಸ್ ಐ ಬ್ರಿಂಗ್ ಆಲ್ ದಿ ಡಿಯರ್ ಪೀಪಲ್ ಬಿಫೋರ್ ಯು. ತಂದೆ ದೇವರೇ, ಎಲ್ಲ ಜನರನ್ನು ನಿನ್ನ ಒಂದು ಸನ್ನಿಧಿಯಲ್ಲಿ ನಾವು ಕರೆತರುವರಾಗಿದ್ದೇವೆ. The word you put in my heart I shared with them. ನೀನು ನನ್ನ ಹೃದಯದಲ್ಲಿ ಮಾತಾಡಿದಂತ ಮಾತುಗಳನ್ನು ಅವರ ಮುಂದೆ ನಾನು ವಿವರಿಸಿ ಹೇಳಿದ್ದೇನೆ. Your word is a mirror. ನಿನ್ನ ವಾಕ್ಯವು ಅದು ಕನ್ನಡಿ ಇದ್ದಂತೆ. Your word is a hammer. ನಿನ್ನ ವಾಕ್ಯವು ಅದು ಇಬ್ಬಾಯಿ ಕತ್ತಿಯಂತೆ. Your word is a two-edged sword. ನಿನ್ನ ವಾಕ್ಯವು ಅದು ಇಂಬಡಿ ಕತ್ತಿಯಂತೆ. Your word is spirit and life. ನಿನ್ನ ವಾಕ್ಯವು ಅದು ಜೀವವು ಮಾರ್ಗವೂ ಆಗಿದೆ. You never condemn us. ನೀನು ನಮ್ಮನ್ನು ಎಂದಿಗೂ ಖಂಡಿಸಲಿಲ್ಲ. You only correct us. ನಮ್ಮನ್ನು ಸರಿಪಡಿಸಿದೆ. And the correction comes not by sickness, not by disease. ಮತ್ತು ಆ ಸರಿಪಡಿಸುವಿಕೆ ಯಾವುದೋ ರೋಗದಿಂದ, ಯಾವುದೋ ಕಷ್ಟ ನಷ್ಟದಿಂದ ಬರುವುದಿಲ್ಲ. You correct us by your word. ನಿನ್ನ ವಾಕ್ಯದಿಂದ ನಮ್ಮನ್ನು ಸರಿಪಡಿಸುತ್ತಿ. And Lord, your word is a water that washes us clean. ಮತ್ತು ನಿನ್ನ ವಾಕ್ಯವು ಕರ್ತನೆ ಅದು ಎಲ್ಲ ಒಂದು
ಕೊಳೆಯನ್ನು ತೆಗೆಯುವಂತ ನೀರಿಗೆ ಹೋಲಿಕೆ ಆಗಿದೆ. Thank you, Father. ವಂದನೆ ಕರ್ತನೆ. I bless this church. ಈ ಸಭೆಯನ್ನು ಆಶೀರ್ವದಿಸ್ತೇನೆ. I bless my son Roshan, my daughter Rashmin. ನನ್ನ ಮಗ ಮತ್ತು ರೋಷನ್ ಅವರನ್ನು ಅವರ ವೈಫ್ ಅನ್ನು ನಾನು ಬ್ಲೆಸ್ I ಮಾಡ್ತೇನೆ. bless the church. ಸಭೆಯನ್ನು ನಾನು ಆಶೀರ್ವದಿಸ್ತೇನೆ. That let Word of Victory Church be faithful church. ಈ ಒಂದು ವರ್ಡ್ ಆಫ್ ವಿಕ್ಟರಿ ಚರ್ಚ್ ಎನ್ನುವಂಥದ್ದು ಕರ್ತನೆ ಅದು ನಂಬಿಗಸ್ತ ಚರ್ಚ್ ಆಗಿದೆ. Faithful to you. ನಿಮಗೆ ನಂಬಿಗಸ್ತಿಕೆ, Faithful to their families. ಅವರ ಕುಟುಂಬದಲ್ಲಿ ನಂಬಿಗಸ್ತಿಕೆ, Faithful to their pastors. ಅವರ ಸಭಾಪಾಲಕರಿಗೆ ಅವರು ನಂಬಿಗಸ್ತರಾಗಿ, Faithful to church. ಸಭೆಗೆ ನಂಬಿಗಸ್ತರಾಗಿ, Faithful in small things. ಸಣ್ಣ ಒಂದು ವಿಷಯದಲ್ಲಿ ನಂಬಿಗಸ್ತಿಕೆಯಿಂದ, Faithful in money matters. ಹಣದ ವಿಷಯದಲ್ಲಿ ನಂಬಿಗಸ್ತಿಕೆಯಿಂದ, Faithful in things belonging to others. ಮತ್ತು ಬೇರೆಯವರಿಗೆ ಸಂಬಂಧಪಟ್ಟ ಸಂಗತಿಗಳಲ್ಲಿಯೂ That you will ನಂಬಿಗಸ್ತರಾಗಿ look and say, ನೀನು ಅವರನ್ನು ನೋಡಿ ಕರ್ತನೆ, well done my good and faithful servant. ಬಲ ನಂಬಿಗಸ್ತನಾದ ಒಳ್ಳೆ ಆಳು ಎಂದು ಹೇಳುವಂತ. None of us will be lazy and wicked people. ಯಾರೊಬ್ಬರು ಕೂಡ ಕರ್ತನೆ ಆಲಸ್ಯದಲ್ಲಿರದೆ ಅಕ್ರಮದಲ್ಲಿರದಂತೆ ನೋಡಿ. If Daniel can walk in excellent spirit, ದಾನಿಯೇಲನ್ ಹೇಗೆ ಆತನು ಪರಿಪೂರ್ಣವಾದ ಪ್ರವೀಣತೆಯಲ್ಲಿ ಆತ್ಮದಲ್ಲಿ ನಡೆದನು, we can walk in excellent spirit with the Holy Spirit helping us. ನಾವು ಕೂಡ ಕರ್ತನೆ ಅದೇ ರೀತಿ ನಡೆಯುವಂತೆ ಅಪ್ಪ. I speak healing to every sick body. ಪ್ರತಿಯೊಂದು ರೋಗವೊಂದು ಸ್ವಸ್ಥತೆ ಬೇಕಾದಂತ ಶರೀರಗಳಿಗೆ ನಾನು I speak ಮಾತಾಡ್ತೇನೆ. be healed in the name of Jesus. ಯೇಸುವಿನ ನಾಮದಲ್ಲಿ ಸ್ವಸ್ಥತೆವಾಗು. I break the spirit of unfaithfulness in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ಅಪನಂಬಿಗಸ್ತಿಯ ಆತ್ಮವನ್ನು ನಾನು ಮುರಿತಾ ಇದ್ದೇನೆ. I bless your people, Father. ನಿನ್ನ ಹೆಸರಲ್ಲಿ ಇವರನ್ನು ಆಶೀರ್ವದಿಸ್ತೇನೆ In ಕರ್ತನೆ. Jesus' name. ಯೇಸುವಿನ ನಾಮದಲ್ಲಿ Everyone say aloud, Amen. ಪ್ರತಿಯೊಬ್ಬರು ಹೇಳಿ ಆಮೆನ್. Amen. Come on, let's give the Lord.